ಹರೇ ಕೃಷ್ಣ. ಹರೇ ಕೃಷ್ಣ. ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಆ ಒಂದ್ ವಾರ ಗ್ಯಾಪ್ ಬಂದಿತ್ತು ನಮ್ಮ ಸಮರ್ ಕ್ಯಾಂಪ್ ಇಂದ, ಮತ್ತೆ ಗುರು ಮಹಾರಾಜರ ವ್ಯಾಸ ಪೂಜೆ ಸೆಲೆಬ್ರೇಷನ್ ಇಂದ ಎಲ್ಲಾ ಸೆಂಟರ್ಗಳಲ್ಲೂ ಸೆಲೆಬ್ರೇಷನ್ ನಡೀತಾ ಇತ್ತು. ಹಾಗಾಗಿ ನಾವು ಒಂದ್ ವಾರ ಬ್ರೇಕ್ ತಗೊಂಡ್ವಿ. ಎಷ್ಟೋ ದಿವಸ ಆಯ್ತು ಅನ್ನೋ ಹಾಗಾಗ್ತಾ ಇದೆ. ಗೋಪಿ ಸೇನೆ ಕಂಟಿನ್ಯೂಸ್ ಆಗ್ತಾ ಇದ್ರೇನೆ ಅದು ಚಂದ, ಇಲ್ಲಾದ್ರೇನೋ ಒಂದು ಕಳ್ಕೊಂಡ್ ಹಾಗೆ ಅಂತ ಅನ್ಸ್ತದೆ. ನಾವು ಸಹ ಎಲ್ಲರೂ ಸೇವೆಯಲ್ಲಿ ಇದ್ವಿ, ಆದ್ರೂ ಸಹ ನಮ್ಗೆ ಏನ್ ಅನ್ಸುತ್ತಂದ್ರೆ ಎಷ್ಟೋ ದಿವ್ಸ ಆಯ್ತಲ್ಲಪ್ಪ ಎಲ್ಲರ ಜೊತೆ ಮೀಟ್ ಆಗಿ ಅನ್ನೋ ಒಂದು ಆ ಬಾಂಧವ್ಯ ನಮ್ಗೆ ಗೋಪಿ ಸೇನೆಯಿಂದ ಇವತ್ತು ಏನೋ ಎಲ್ಲರ ಜೊತೆಗೆ ಒಂದು ಸಂಬಂಧವನ್ನ ಭಗವಂತ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ತಡ ಮಾಡ್ದೆ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಶುರು ಮಾಡೋಣ. ಜಸ್ಟ್ ಓಪನಿಂಗ್ ಪ್ರೇಯರ್ಸ್ ಇಂದ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನಿಯೋಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನೆರೆದಿರುವ ಎಲ್ಲಾ ಭಕ್ತರಿಗೂ ಇನ್ನೊಮ್ಮೆ ಸ್ವಾಗತವನ್ನ ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮೊದಲನೇದಾಗಿ ಇವತ್ತು ಕೀರ್ತನೆ ಹಾಡಿ, ಇವತ್ತು ನಮ್ಮ ಗುರು ಮಹಾರಾಜರ ವ್ಯಾಸ ಪೂಜೆ ಸದ್ಯದರಲ್ಲಿ ಆಯ್ತು. ಅದರ ಒಂದು ಅಂಗವಾಗಿ ನಾವು ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ತಮ್ಗೆಲ್ಲರಿಗೂ ಇನ್ನೊಮ್ಮೆ ಹೃತ್ಪೂರ್ವಕ ಸ್ವಾಗತ. ಇವತ್ತು ಮೊದಲನೇದಾಗಿ ಭಕ್ತಿನ್ ಪುಷ್ಪ ಮಾತಾಜಿ ಅವರು ನಮ್ಗೆ ಪ್ರಭುಪಾದರ ಒಂದು ಗುರುಗಳ ಪ್ರಾಮುಖ್ಯತೆ ಬಗ್ಗೆ ಒಂದು ಕೀರ್ತನೆಯನ್ನ ಹಾಡೋರಿದ್ದಾರೆ. ಪುಷ್ಪ ಮಾತಾಜಿಯವರು ಎಲ್ಲರಿಗೂ ಗೊತ್ತು. ಅವಾಗವಾಗ ಗೋಪಿ ಸೇನೆಯಲ್ಲಿ ಬಂದು ಸೇವೆನ್ ಮಾಡ್ತಾ ಇರ್ತಾರೆ. ಯಾವಾಗೂ ನಾವು ಕೀರ್ತನೆ ಕೇಳಿದ್ರು ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ಯಾವ್ದೇ ಕೀರ್ತನೆ ಕೊಟ್ರು ಅವರು ಅದನ್ನ ಕಲ್ತು ನನ್ಗೆ ಮತ್ತೆ ರೆಕಾರ್ಡಿಂಗ್ ಕಳ್ಸಿ ಮಾತಾಜಿ ಸರಿಯಾ ಹಾಡ್ಬೋದಾ ಅನ್ನೋ ಒಂದು ನಮ್ರತೆಯನ್ನ ಅವ್ರು ಇಟ್ಕೊಂಡಿದ್ದಾರೆ. ಯಾವತ್ತೂ ಹೇಳಿದ್ರು ಇಲ್ಲ ಅಂತ ಹೇಳೋದೇ ಇಲ್ಲ. ಎಸ್ ಮಾತಾಜಿ ವಿಲ್ಡು, ನಾನ್ ಹಾಡ್ತೇನೆ. ಸೊ ಇದು ಒಂದು ತುಂಬಾ ಒಳ್ಳೆಯ ಅವರ ಗುಣ ಅಂತ ಹೇಳ್ಬೇಕು. ಮಾತಾಜಿಯವರು ತುಂಬಾ ವಿನಮ್ರರು, ಮತ್ತೆ 3-4 ವರ್ಷದಿಂದ ಭಕ್ತಿ ಸೇವೆಯಲ್ಲಿ ಇದ್ದಾರೆ. ಕೃಷ್ಣ ಪ್ರಜ್ಞೆಯನ್ನ ಅನುಸರಿಸ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ಅವರ ಮನೆಯಲ್ಲೂ ಸಹ ಭಕ್ತಿ ವೃಕ್ಷ ಕ್ಲಾಸ್ಗಳಾಗತ್ತೆ. ಹಾಗೆ ಅವರು ಭಾನುವಾರದ ಕಾರ್ಯಕ್ರಮಗಳಿಗೂ ಸಹ ಬರ್ತಾರೆ. ಅವ್ರ ಹತ್ತಿರ ಅವ್ರ ಸೆಂಟರ್ಗಳಿಗೆ ಅವ್ರು ಬರ್ತಾ ಇದ್ದಾರೆ. ಮತ್ತಲ್ಲದೆ ತಮ್ಮ ಆನ್ಲೈನ್ ಎಲ್ಲಾ ಕ್ಲಾಸ್ ತರಗತಿಗಳನ್ನ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ಪುಷ್ಪ ಮಾತಾಜಿ, ನಿಮ್ಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರೊಂದಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓವರ್ ಟು ಯು ಪುಷ್ಪ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್ಸ್ ಮಾತಾಜಿ. ದಂಡೋತ್ ಪ್ರಣಾಮ್ಸ್. ಗೋಪಿ ಸೇನೆಯ ಎಲ್ಲ ಮಾತಾಜಿಯವರಿಗೆಲ್ಲ ನನ್ನ ದಂಡವತ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಕೀರ್ತನೆ ಶುರು ಮಾಡ್ತೀನಿ. ಯದಿ ಪ್ರಭುಪಾದ್ ನ ಹೋತೆ तो क्या होता ये जीवन बहता कैसे. यदि प्रभुपाद न होते
तो क्या होता ये जीवन बहता कैसे। निताय गौरांग की असीम करुणा फैलाते दुनिया में कैसे, फैलाते दुनिया में कैसे, फैलाते दुनिया में कैसे। यदि प्रभुपाद न होते तो क्या होता ये जीवन बहता कैसे। यदि प्रभुपाद न होते तो क्या होता ये जीवन बहता कैसे। दुनिया में कितने पापी दुराचारी शून्यवादी मायावादी, उन सब का उद्धार करता कौन, कौन है ऐसा दयानिधि, कौन है ऐसा दयानिधि। यदि प्रभुपाद न होते तो क्या होता ये जीवन बहता कैसे। यदि प्रभुपाद न होते तो क्या होता ये जीवन बहता कैसे। उन लोगों तक जाता कौन और कौन बांटता हरि नाम। सभ्य जीवन जिया जाए कैसे, कौन देता ये ज्ञान, कौन देता ये ज्ञान। दुनिया के हर कोने में अब होती हर विग्रह की सेवा दिन रात। रथ यात्रा जैसे महा उत्सव करने हमको सिखाता कौन, हमको सिखाता कौन। यदि प्रभुपाद न होते तो क्या होता ये जीवन बहता कैसे। यदि प्रभुपाद न होते तो क्या होता ये जीवन बहता कैसे। गीता भागवत चैतन्य चरिता में है अमृत कृष्ण नाम। कौन है आखिर जिसने किया समझना इसको आसान, समझना इसको आसान। इतने कष्ट सहकर बिता दिल उधर जो बाटा सभी में हरि नाम। कौन देता पूरी वृंदावन मायापुर जैसे धाम, मायापुर जैसे धाम। यदि प्रभुपाद न होते तो क्या होता ये जीवन बहता कैसे। यदि प्रभुपाद न होते तो क्या होता ये जीवन बहता कैसे। श्री चैतन्य महाप्रभु की शिक्षाएं है दुनिया का धन परम। इस धन के आचार प्रचार का किसने किया नियोजन, किसने किया नियोजन। निताय गौरांग है प्रेम कल्प वृक्ष, उनसे एक बूंद कृपा पाने के लिए। जया पताका कर दे सदा, रहे आपकी शरण, रहे आपकी शरण। यदि प्रभुपाद न होते तो क्या होता ये जीवन बहता कैसे। यदि प्रभुपाद न होते तो क्या होता ये जीवन बहता कैसे। हरे कृष्णा, हरे कृष्णा, कृष्णा कृष्णा हरे हरे, हरे रामा,
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ। ಶ್ರೀಲ ಪ್ರಭುಪಾದ್ की जय, गुरुदेव महाराज की जय, निताई गौर प्रेमानंदे, हरि हरि बोल, हरि हरि बोल, हरि हरि बोल। हरे कृष्णा माताजी, दंडवत प्रणाम माताजी। ಹರಿ ಹರಿ ಬೋಲ್. ವೆರಿ ವೆರಿ ನೈಸ್ ಮಾತಾಜಿ, ತುಂಬಾ ಸುಮಧುರವಾಗಿ ಹಾಡಿದ್ರಿ. ಮತ್ತೆ ನಾನಿದು ಬೆಂಗಾಲಿ ವರ್ಷನ್ ಕೇಳಿದ್ದೆ, ನಾನು ಹಿಂದಿ ವರ್ಷನ್ ಕೇಳೇ ಇರ್ಲಿಲ್ಲ. ಒಳ್ಳೇದಾಯ್ತು ನೀವು ಹಿಂದಿಲಿ ಹೇಳಿದ್ದು, ಯಾಕಂದ್ರೆ ಎಲ್ಲರಿಗೂ ಇದರ ಅರ್ಥನೂ ನೀವ್ ಹೇಳ್ದಾಗೆ ಏನು ಹೇಳ್ಬೇಕಾಗ್ಲಿಲ್ಲ, ಎಲ್ಲಾನು ಬಂತು. ನಿಜವಾಗ್ಲೂ ಲಿಟ್ರಲಿ ದೇರ್ ವರ್ ಟಿಯರ್ಸ್ ಇನ್ ಮೈ ಐಸ್, ಲೈಕ್ ಯುನೋ ನನ್ಗೆ ಅನಿಸ್ತು ನಿಜವಾಗ್ಲೂ ಪ್ರಭುಪಾದ ನಮ್ಮ ಜೀವನದಲ್ಲಿ ಇಲ್ಲಾದ್ರೆ ನಮ್ಮ ಜೀವನನೇ ವ್ಯರ್ಥ ಆಗ್ತಾ ಇತ್ತು. ಸೊ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ಇದೇ ರೀತಿ ನಿಮ್ಮ ಸೇವೆ ಯಾವಾಗ್ಲೂ ನಮ್ಮ ಗೋಪಿ ಸೇನೆಗಿರ್ಲಿ ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ನಿಮ್ಗೂ ತುಂಬಾ ಥ್ಯಾಂಕ್ಸ್ ಮಾತಾಜಿ, ನಂಗೆ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಇನ್ ಮತ್ತೆ ತಡ ಮಾಡದೆ ನಾವು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗೋಣ. ಅದು ಇಂದಿನ ಪ್ರವಚನ ಬಂದು ಗುರುಗಳ ಮಹತ್ವ, ಗುರುಗಳ ಗ್ಲೋರಿಫಿಕೇಶನ್, ಹೇಗೆ ವ್ಯಾಸ ಪೂಜಾ ಸೆಲೆಬ್ರೇಷನ್ ಆಯ್ತು ಅನ್ನೋದ್ರ ಬಗ್ಗೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತನ ಒಟ್ಟಿಗೆ ಸಂಬಂಧವನ್ನ ಕಲ್ಪಿಸೋರು ಗುರುಗಳು. ನಮಗೆ ಗುರುಗಳಿಲ್ಲದೆ ನಾವು ಎಲ್ಲ ಸಾಧಿಸ್ತೀವಿ ಅಂತ ಹೇಳಿದ್ರೆ ಅದು ಆಧ್ಯಾತ್ಮದಲ್ಲಂತೂ ಸಾಧ್ಯವಿಲ್ಲದ ಮಾತು. ಗುರುಗಳ ಒಂದು ಕೃಪೆ ನಮ್ಗೆ ಬೇಕು. ಅವರ ಕೃಪೆ ಇಲ್ಲದೆ ನಾವು ಏನನ್ನು ಕೃಷ್ಣ ಭಕ್ತಿಯನ್ನ ಪಡಿಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಅದರ ಎಲ್ಲಾ ಪ್ರಾಮುಖ್ಯತೆಯನ್ನ ತಿಳಿಸ್ಕೊಡ್ಲಿಕ್ಕೆ ವ್ಯಾಸ ಪೂಜೆ ಸೆಲೆಬ್ರೇಷನ್ ಹೇಗಾಯ್ತು, ಹೇಗ್ ಮಾಡ್ಬೇಕು, ಎಲ್ಲದ್ರ ಬಗ್ಗೆ ಹೇಳಲಿಕ್ಕೆ ನಮ್ಮೊಂದಿಗೆ ಚಂಪಕಲತಾ ಸುಮುಖಿ ದೇವಿದಾಸಿ ಅವರಿದ್ದಾರೆ. ಸೊ ಇದು ನಮ್ಮ ಎಲ್ಲರ ಒಂದು ಅದೃಷ್ಟ ಅಂತ ಹೇಳ್ಬೇಕು. ಮಾತಾಜಿ ಅವರು ಎಷ್ಟು ಬ್ಯುಸಿ ಆಗಿದ್ದಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್, ಮೈಕ್ರೋಸಾಫ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು ಸಹ ಭಕ್ತಿಯಲ್ಲಿ ಯಾವುದೇ ಅವರು ಕಾಂಪ್ರಮೈಸ್ ಆಗಿಲ್ಲ. ಯಾವ ಸೇವೆಯನ್ನು ಬಿಡೋದಿಲ್ಲ. ಇದನ್ನು ನಾವು ನಿಜವಾಗ್ಲೂ ನೋಡಿ ಕಲಿಬೇಕಾದದ್ದು. ಮಾತಾಜಿಯವರು ಜಯಪತಾಕ್ ಸ್ವಾಮಿ, ಹಿಜೋಲ್ನೆ ಜಯಪತಾಕ್ ಸ್ವಾಮಿ ಗುರು ಮಹಾರಾಜ್ ಅವರಿಂದ ದೀಕ್ಷೆನ ಪಡ್ಕೊಂಡಿದ್ದಾರೆ. ಭಕ್ತಿ ವೃಕ್ಷವನ್ನ ಕರ್ನಾಟಕದಲ್ಲೇ ತುಂಬಾ ಎಲ್ಲೆಲ್ಲಿ ನಡೀತಾ ಇದೆ ಅದರ ಬಗ್ಗೆ ಎಲ್ಲಾ ಉಸ್ತುವಾರಿಯನ್ನ ಅವರು ನಿಭಾಯಿಸ್ತಾ ಇದ್ದಾರೆ. ಪ್ರವಚನ ಕೊಡ್ತಾರೆ, ಕೀರ್ತನೆ ಹಾಡ್ತಾರೆ, ಎಲ್ಲಾ ಸೇವೆಯಲ್ಲೂ ಮಾತಾಜಿಯವರು ಇದ್ದಾರೆ. ಸೊ ಇನ್ನು ಎಲ್ಲರಿಗೂ ಚಿರಪರಿಚಿತರು ಸಹ ಚಂಪಕಲತಾ ಮಾತಾಜಿಯವರು. ಯಾರು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋರು ಯಾರು ಇಲ್ಲ. ಯಾಕಂದ್ರೆ ಕೋವಿಡ್ ಇಂದಾನು ಆನ್ಲೈನ್ ಅಲ್ಲಿ ಯಾವುದೇ ಕ್ಲಾಸ್ಗಳಿದ್ರು ಅದನ್ನು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವರ ಇಡೀ ಕುಟುಂಬ ಈ ಕೃಷ್ಣ ಪ್ರಜ್ಞೆಯನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮತ್ತೆ ಅವರ ಸೇವೆ ತುಂಬಾನೇ ಹೊಗಳುವಂಥದ್ದು. ಯಾವ ಸೇವೆನೂ ಅವರು, ಯಾವುದೇ ಚಿಕ್ಕ ಸೇವೆ ಇರ್ಲಿ ದೊಡ್ಡ ಸೇವೆ ಇರ್ಲಿ, ಯಾವ್ದನ್ನು ಅವ್ರು ಇದು ಇಲ್ಲ ಅಂತ ಹೇಳಿದೆ ಯಾವಾಗ್ಲೂ ನಡ್ಸ್ಕೊಡ್ತಾರೆ. ಎಲ್ಲರೂ ಅಷ್ಟೇ ಅವ್ರ ಮನೆಯಲ್ಲಿ ತುಂಬಾ ವಿನಮ್ರವರು. ಸೊ ಇನ್ನು ಹೇಳಲಿಕ್ಕೆ ತುಂಬಾ ಇದೆ ಅವ್ರ ಬಗ್ಗೆ. ಸೊ ಅವ್ರನ್ನ ಇವತ್ತು ನಾವು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಟು ಯು ಚಂಪಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ದಂಡವತ್ ಪ್ರಣಾಮ್. ಮಾತಾಜಿ, am I audible? ಎಸ್. ಥ್ಯಾಂಕ್ ಯು. ಸರಿಯಾಗಿ ಕೇಳಿಸ್ತಾ ಇದೆ ಮಾತಾಜಿ. ಹರಿ ಎಸ್ ಮಾತಾಜಿ, ತುಂಬಾ ಹೇಳ್ಬಿಟ್ರು ನನ್ ಬಗ್ಗೆ. ಅಷ್ಟೊಂದು ಏನಿಲ್ಲ ಮಾತಾಜಿ, ಎಲ್ಲ ತಮ್ಮ ಕೃಪೆ, ಒಂದು ಗುರುಗಳ ಕೃಪೆ. ಏನೋ ನಾವು ಅಲ್ಪ ಸ್ವಲ್ಪ ಒಂದು ಅಳಿಲು ಸೇವೆ ಮಾಡ್ತಾ ಇದೀವಿ ಮಾತಾಜಿ. ಇಲ್ಲ ಅಂದ್ರೆ ನಮ್ಗೆ ಏನು ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ಒಂದು ಗುರುಗಳ ಒಂದು ವಂದನೆಯಿಂದ ನಾನು ಈ ಪ್ರವಚನವನ್ನ ಸ್ಟಾರ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತೀನಿ. Yes, you can start. ಥ್ಯಾಂಕ್ ಯು.
नमो विष्णुपादाय कृष्णप्रेष्ठाय भूतले श्रीमते जयपताक स्वामिन्नित्यनामिने नमः आचार्यपादाय निताय कृपाप्रदायिने गौरकथा धामदाय नगरग्रामतारिणे नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्नित्यनामिने नमस्ते सारस्वते देवै गौरवाणी प्रचारिणे निर्विशेष शून्यवादी पाश्चात्य देशतारिणे नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरतृषि नमः जय श्री कृष्ण चैतन्य प्रभु नित्यानंद श्री अद्वैता गदाधारा श्रीवासादि गौर भक्त वृंदा हरे कृष्णा 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 हरे 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 राम 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 हरे हरे ಹರೇ ಕೃಷ್ಣ. ತಮ್ಮೆಲ್ಲರ ಪಾದ ಪದ್ಮಗಳಲ್ಲಿ ನನ್ನ ಅನಂತಾನಂತ ಕೋಟಿ ದಂಡವತ್ ಪ್ರಣಾಮಗಳು. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇದು ಪ್ರೋಗ್ರಾಮ್ ನಾವು ಹೋದ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳು 29, 30ನೇ ತಾರೀಕು, 31ನೇ ತಾರೀಕು 3 ದಿವಸ ಗುರು ಆಜ್ಞಾ ಅನ್ನೋ ಒಂದು ಕಾರ್ಯಕ್ರಮ ಹಿಸ್ ಹೋಲಿನೆಸ್ ಜಯಪತಾಕ್ ಸ್ವಾಮಿ ಗುರುಗಳು ನಡ್ಸ್ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇದು ಗುರು ಆಜ್ಞೆ ಅಥವಾ ಗುರು ಆಜ್ಞಾ. ಸೊ ಅದು ಆಕ್ಚುಲ್ ಆಗಿ ಪ್ರೀ ವ್ಯಾಸ ಪೂಜಾ ಸೆಲೆಬ್ರೇಷನ್ಸ್ ಆಯ್ತು ಅಲ್ಲಿ. ಅದಲ್ದೇನೆ ಗುರು ಆಜ್ಞಾ ಏನು, ಅದು ತುಂಬಾ ಇಂಪಾರ್ಟೆಂಟ್ ಇತ್ತು ಅವತ್ತು. ಗುರು ಮಹಾರಾಜ್ ಅವ್ರದ್ದು ಒಂದು 76ನೇ ವ್ಯಾಸ ಪೂಜೆ ಸೆಲೆಬ್ರೇಷನ್ಸ್ ಅಲ್ಲಿ ನಡೀತು. ಆಕ್ಚುಲ್ ಆಗಿ ರಿಜಿಸ್ಟರ್ ಆಗಿತ್ತು, ಹಿಂದಿನ ಒಂದು ವ್ಯಾಸ ಸೆಲೆಬ್ರೇಷನ್ ಮಾಡಿದಂತೆ ಮಧುರೈನಲ್ಲಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಇಸ್ಕಾನ್ ತಿರುಪ್ಪಾಲೆ ಅಂತ ಹೆಸರದು. ಸೊ ಮಾರ್ಚ್ 29, 30 ಮತ್ತೆ 31ನೇ ತಾರೀಕು ನಡೆದಿರ್ತಕ್ಕಂಥದ್ದು. ಸೊ ಇಲ್ಲಿ ಆಕ್ಚುಲ್ ಆಗಿ ರಿಜಿಸ್ಟ್ರೇಷನ್ ಆಗಿರೋರು ಹೋದ್ಸಲ ಎಷ್ಟೊಂದು 1500 ಜನ ಏನೋ ಸೇರಿದ್ರಂತೆ ಅಷ್ಟೇ. ಬಟ್ ಈ ಸಲ ಆಲ್ಮೋಸ್ಟ್ ಒಂದು 5000 ಜನ ಡಿವೋಟೀಸ್, ಡಿಸೈಪಲ್ಸ್ ರಾದರ್, ನಮ್ಮ ಗುರು ಮಹಾರಾಜರವರ ಒಂದು ಶಿಷ್ಯಂದ್ರು ಸೇರ್ಕೊಂಡಿದ್ರು. ಅಷ್ಟು ಜನ ಸೇರಿದ್ರು ಅಲ್ಲಿ. ಸೊ ಅದಲ್ಲದೆ 31ನೇ ತಾರೀಕು ದೀಕ್ಷಾ ಸೆರೆಮನಿನೂ ಇರುತ್ತೆ ಅಂತ ಹೇಳಿದ್ರು. ಮಧುರೈನಲ್ಲಿ ಏನಾಗಿದೆ, ಮಧುರೈ ಅಕ್ಕಪಕ್ಕ ಊರುಗಳಲ್ಲಿ ಏನಾಗಿದೆ, ಅವರು ದೀಕ್ಷೆನ ಸ್ವೀಕಾರ ಮಾಡೇ ಇಲ್ಲ. ಆನ್ಲೈನ್ ಕೊಟ್ಟಾಗ, ಇಲ್ಲ ನಾವು ಗುರು ಮಹಾರಾಜರ ಹತ್ರ ನಾವು ಆನ್ಲೈನ್ ಬೇಡ ನಮ್ಗೆ, ನಾವು ಆಫ್ಲೈನ್ ದೀಕ್ಷೆ ತಗೊಳ್ತೀವಿ ಅಂತ ಸುಮಾರು ಜನ ಎಲ್ಲ ಟೆಸ್ಟ್ ಎಲ್ಲ ಬರೆದು 1 ವರ್ಷ 2 ವರ್ಷ ಎಲ್ಲ ಕಾದಿದ್ದಾರೆ ಅಲ್ಲಿ. ಸೊ ಹೀಗಾಗಿ ತುಂಬಾ ಜನ ಇನಿಸಿಯೇಷನ್ ಕೂಡ ಇದ್ರು. ಸುಮಾರು ಒಂದು 500 ಜನಾನೇ ಇದ್ರು. ಅದು ಹಳೆಬ್ರು 1 ವರ್ಷದ 2 ವರ್ಷದ ಹಿಂದೆಯಿಂದ ಇದ್ದವರು. ಈ ಸಲ ಬರ್ದವ್ರು 200 ಜನ. ಸೊ ಆಲ್ಮೋಸ್ಟ್ ಒಂದು 700-750 ಜನ ಇನಿಸಿಯೇಷನ್ ಗೆ ಇದ್ರು ಅಲ್ಲಿ ಡಿವೋಟೀಸ್. ಸೊ ಅವ್ರು ಹೇಳಿದ್ರು ನಮ್ಗೆ ಆಲ್ಮೋಸ್ಟ್ ಮೇ ಬಿ ಈ ಸಲ ನಾವು ಗುರು ಆಶ್ರಯ ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಬಟ್ ಎನಿವೇಸ್ ಅವರು ಬರೋದ್ ಬರ್ಲಿ, ಯಾಕಂದ್ರೆ ಗುರು ಮಹಾರಾಜರ ಕೃಪೆ. ಅವರು ಕೊನೆ ಮೂಮೆಂಟ್ ಅಲ್ಲಿ ಹೇಳ್ಬಿಡ್ತಾರೆ ಕೊಟ್ಬಿಡ್ತೀನಿ ಅಂತ, ಅವಾಗ ಇದ್ ಮಿಸ್ ಆಗೋದ್ ಬೇಡ, ಸೊ ಎಲ್ರು ಬನ್ನಿ ಅಂತ ಮೊದ್ಲೇ ಹೇಳಿದ್ರು ನಮ್ಗೆ. ಸೊ ಗುರು ಆಜ್ಞೆ ಏನ್ ಮಾಡಿದ್ರು, ಗುರು ಆಜ್ಞೆ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ವಿವರಣೆ ಕೊಡ್ತೀನಿ. ತುಂಬಾ ಸೊಗಸಾಗಿತ್ತು. ಗುರು ಮಹಾರಾಜರು ಅಷ್ಟೆಲ್ಲ ತಮ್ಮ ಶಾರೀರಿಕ ಒಂದು ತೊಂದರೆಗಳಿದ್ದರೂ ಕೂಡ ಅವರು ಭಗವಂತನ ಕೃಪೆ, ಶ್ರೀಲ ಪ್ರಭುಪಾದರ ಕೃಪೆ, ಅವರು ನಮಗೋಸ್ಕರ ಇಡೀ 2-3 ದಿವಸನೂ ಕೂಡ ಆಲ್ಮೋಸ್ಟ್ 2 times ಇನ್ ಅ ಡೇ, 2 or 3 times, ಒಂದ್ ದಿವಸ 3 times ಬಂದ್ರು. ತಮ್ಮ ಟ್ರೀಟ್ಮೆಂಟ್ ಮುಗಿಸಿದ ಕೂಡ್ಲೆ ಅವರು ಅಲ್ಲಿಗೆ ಧಾವಿಸಿ ಬರೋರು. ತಮ್ಮ ಶಿಷ್ಯಂದ್ರನ್ನ ನೋಡೋದಕ್ಕೋಸ್ಕರ ಗುರುಗಳು ಧಾವಿಸಿ, ಟ್ರೀಟ್ಮೆಂಟ್ ಮುಗ್ದಿದ್ ಕೂಡ್ಲೇನೆ ಪ್ರಸಾದ ತಗೊಳ್ತಾ ಇದ್ರು ಇಲ್ವೋ ನನಗೆ ಗೊತ್ತಿಲ್ಲ, ಅಷ್ಟು ಬೇಗ ಅಲ್ಲಿಗೆ ಪ್ಲೇಸಿಗೆ ಬಂದ್ಬಿಡೋರು. ನಾವು ಅಲ್ಲಿ ಕಾನ್ವೆನ್ಷನ್ ಹಾಲ್ ಮಾಡಿದ್ರು ಅಲ್ಲಿಗೆ ಬಂದ್ಬಿಡೋರು ಅವರು. ಸ್ವಲ್ಪ ಔಟ್ಸ್ಕರ್ಟ್ಸ್ ಇತ್ತದು, ಮಧುರೈಯಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ಇತ್ತು. ಸೊ ಆ ಪ್ಲೇಸಿಗೆ ಧಾವಿಸಿ ಬರೋರು. ಬಂದಿದ್ ಕೂಡ್ಲೇನೆ ಒಂದು ಸಣ್ಣ ಕೀರ್ತನೆ ಮಾಡಿ ನಂತರ ನಮ್ಮ ಪ್ರವಚನವನ್ನ ಸ್ಟಾರ್ಟ್ ಮಾಡೋರು. ಸೊ ನಾನು ಎಲ್ಲದ್ರದ್ದು ಒಂದು ಅವ್ರು ಏನೇನ್ ಪ್ರವಚನ ಕೊಟ್ರು, ನನ್ನ ಒಂದು ಇದು ಅದೃಷ್ಟ, ನಾನು ಅದನ್ನ ಲೈವ್ ಆಗಿ ಕೇಳೋದಕ್ಕೆ ಸಿಕ್ತು ನಮ್ಗೆ. ಆಮೇಲೆ ಅವ್ರ ಗುರುಗಳು ಏನ್ ಹೇಳಿದ್ರು ಅದನ್ನೆಲ್ಲ ಸ್ವಲ್ಪ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಂಡೆ ನಾನು. ಅವ್ರು ಹೇಳಿದ್ದನ್ನೆಲ್ಲ, ಇಂಪಾರ್ಟೆಂಟ್ ಅನ್ಸಿದ್ದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡೆ. ಸೊ ಅದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಇವತ್ತು. ಏನಿತ್ತು ಗುರು ಆಜ್ಞೆ? ಸೊ ಏನ್ ಮಾಡೋರು ಗುರು ಮಹಾರಾಜರು, ಯೂಶುವಲ್ ಆಗಿ ಅವ್ರಿಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ನಮ್ ಗುರುಗಳಿಗೆ
ಒಂದು ಇನ್ನೊಂದ್ ಜಾಗಕ್ಕೆ ಹೋಗಿ ಪ್ರವಚನ ಮಾಡೋದು ತುಂಬಾ ಇಷ್ಟ ಅವ್ರಿಗೆ. ಸೊ ಯಾವಾಗ್ಲೂ ಅವರು ಮುಂಚೆ ಎಲ್ಲ ಚೆನ್ನಾಗಿದ್ದಾಗ ತುಂಬಾ ಟ್ರಾವೆಲ್ ಮಾಡೋರು, ಈಗ್ಲೂ ಮಾಡ್ತಾ ಇದಾರೆ ಅವರು, ಇಲ್ಲ ಅಂತ ಹೇಳಲ್ಲ, ಬಟ್ ಮುಂಚೆ ತುಂಬಾ ಮಾಡೋರು, ಒಂದ್ ನಿಮಿಷನ ಅವ್ರು ವೇಸ್ಟ್ ಮಾಡ್ತಾ ಇರ್ಲಿಲ್ಲ, ತುಂಬಾ ಟ್ರಾವೆಲ್ ಮಾಡೋರಂತೆ, ತುಂಬಾ ಎಲ್ಲಾ ಕಡೆ ಹೋಗೋರಂತೆ. ಸೊ ಈಗ ಅವರು ಮಾಯಾಪುರದಿಂದ ಇಲ್ಲಿಗೆ ಬಂದಿದ್ದಾರೆ, ನಮ್ಮ ಮಧುರೈಗೆ ಬಂದು ಅಲ್ಲಿ ಒಂದು ನಮ್ಗೋಸ್ಕರ ಡಿಸೈಪಲ್ಸ್ಗೋಸ್ಕರ ಅವರು ಅಲ್ಲಿಂದ ಅಷ್ಟು ದೂರದಿಂದ ಪ್ರಯಾಣ ಮಾಡಿ, ಅಷ್ಟೆಲ್ಲ ಅವರ ದೇಹ ಬಾಧೆ ಇದ್ರೂ ಕೂಡ ಅಲ್ಲಿಂದ ಪ್ರಯಾಣ ಮಾಡಿ ಒಂದು ಆಜ್ಞೆಯನ್ನ ಕೊಡೋದಕ್ಕೆ ಬಂದಿದ್ದಾರೆ. ಏನದು ಆಜ್ಞೆ? ಸೊ ಸ್ಟಾರ್ಟಿಂಗ್ ಅಲ್ಲಿ ಶ್ರೀ ವಲ್ಲಭ ಪ್ರಭು ಅಂತ ಅವರು ದುಬೈನವರು, ಮಾತಾಜಿಯವರಿಗೆ ಗೊತ್ತಿರ್ಬೋದು, ಚೆನ್ನಾಗಿ ಗೊತ್ತಿರ್ಬೋದು, ಅವ್ರು ಇಂಟ್ರೊಡಕ್ಷನ್ ಕೊಟ್ರು. ಶ್ರೀ ವಲ್ಲಭ ಪ್ರಭು ಅವರು, ಗುರು ಮಹಾರಾಜ್ ಇನ್ನೂ ಬಂದಿರ್ಲಿಲ್ಲ. ಸೊ ಅವ್ರು ಹೇಳ್ತಾ ಇದ್ರು, ಒಂದು 20 ವರ್ಷದ ಕೆಳಗಡೆ ಶ್ರೀಲ ಗುರು ಮಹಾರಾಜರು ದುಬೈಗೆ ಹೋಗಿದ್ರಂತೆ. ಅವಾಗ ದುಬೈಯಿಂದ ಯುರೋಪ್ಗೆ ಪ್ರಯಾಣ ಹೋಗ್ಬೇಕಾಗಿತ್ತಂತೆ ಅವರು. ಅದಕ್ಕೆ ಅವರು ಗುರು ಮಹಾರಾಜ್ ಹೇಳಿದ್ರಂತೆ, ನಾನು ಯುರೋಪ್ ಡೈರೆಕ್ಟ್ ಹೋಗೋದಿಲ್ಲ, ದಯವಿಟ್ಟು ಆನ್ ದ ವೇ ದಾರಿನಲ್ಲಿ ವಿಯೆನಾ ಅಂತ ಒಂದು ಜಾಗ ಇದೆ, ಆಸ್ಟ್ರಿಯಾ ಕಂಟ್ರಿ ಹೆಸರು ಆಸ್ಟ್ರಿಯಾ, ವಿಯೆನಾ ಅನ್ನೋದೊಂದು ಒಂದು ಸಿಟಿ. ಸೊ ಅಲ್ಲಿ ದಯವಿಟ್ಟು ಅಲ್ಲಿ ಒಂದ್ ಸ್ವಲ್ಪ ನೀವು ನಿಲ್ಲಿಸ್ಬೇಕು, ನನಗೆ ಅಲ್ಲಿ ಇಳಿಸ್ಬೇಕು ನೀವು, ಅಲ್ಲಿ ನಾನೊಂದು 2-3 ಗಂಟೆ ಅಲ್ಲಿ ನಾನು ಕಳಿಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಯಾಕೆ ಅಂತ ಶ್ರೀವಲ್ಲಭ ಪ್ರಭು ಕೇಳಿದ್ರಂತೆ ಅವ್ರಿಗೆ, ಯಾಕೆ ಗುರು ಮಹಾರಾಜ್ ಈ ತರ ಹೇಳ್ತಾ ಇದೀರಲ್ಲ, ಡೈರೆಕ್ಟ್ ಯುರೋಪ್ಗೆ ಹೊಟ್ಟೋಗ್ ಬಿಡ್ಬೋದಲ್ವಾ ಅಂತ ಕೇಳಿದ್ದಕ್ಕೆ ಅವಾಗ ಹೇಳಿದ್ರಂತೆ ಅವ್ರು, ಅಲ್ಲಿ ಒಬ್ರು ನನ್ನ ಶಿಷ್ಯ ಒಬ್ರು ಇದಾರೆ, ಡೈವೋರ್ಸಿ ಮಾತಾಜಿಯವರು, ಸಿಂಗಲ್ ಮದರ್ ಇದ್ದಾರೆ, ಅವ್ರ ಹತ್ರ ದುಡ್ಡಿಲ್ಲ, ಅವರು ನನಗೆ ಮಾಯಾಪುರಕ್ಕೆ ಬಂದು ನನ್ನನ್ನ ಭೇಟಿ ಆಗ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಹಣಕಾಸಿನ ವ್ಯವಸ್ಥೆ ಇಲ್ಲ ಅವ್ರಿಗೆ, ತುಂಬಾ ತೊಂದರೆಯಲ್ಲಿದ್ದಾರೆ, ಆದ್ರಿಂದ ನೀವು ದಯವಿಟ್ಟು ನನಗೆ ಅಲ್ಲಿ ಇಳಿಸ್ಬಿಡಿ, ನಾನು ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿದಂತೆ. ಎಂತ ಕೃಪೆ ನೋಡಿ, ಗುರು ಮಹಾರಾಜ್ ಎಷ್ಟು ಥಾಟ್ಫುಲ್ ಇದ್ದಾರೆ ಅನ್ನೋದಕ್ಕೆ ಅಲ್ವಾ. ಅದ್ರಲ್ಲೂ ಯೋಚನೆ ಮಾಡ್ತಾರೆ ತನ್ನ ಡಿಸೈಪಲ್ಸ್ ಬಗ್ಗೆ, ಅವ್ರನ್ನ ಹೋಗಿ ನಾನು ಭೇಟಿ ಮಾಡ್ಬೇಕು, ಅವರ ಕಷ್ಟವನ್ನ ನಾನು ಕೇಳ್ಬೇಕು ಅಂತ ಹೇಳಿದ್ರಂತೆ. ಸೊ ಇದೊಂದು ಹೇಳಿದ್ರು ಅವರು, ತುಂಬಾ ರೋಚಕವಾಗಿರುವಂತ ಒಂದು ಕಥೆಯನ್ನ, ಲೀಲೆಯನ್ನ ಹೇಳಿದ್ರು. ಸೊ ಈಗಿನ ಪರಿಸ್ಥಿತಿ ಹೇಗಿದೆ ಗುರು ಮಹಾರಾಜರು ಅಂದ್ರೆ, ಪಾಪ ಅವರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಡ್ರಾಪ್ ಆಗ್ಬಿಡುತ್ತೆ, ಇದ್ದಕ್ಕಿದ್ದ ಹಾಗೆ ಡ್ರಾಪ್ ಆಗ್ಬಿಡುತ್ತೆ ಆಕ್ಸಿಜನ್ ಲೆವೆಲ್ಸ್. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಮನುಷ್ಯನಿಗೆ ಆಕ್ಸಿಜನ್ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಕೆಲಸ ಮಾಡ್ಬೋದು ಅಂತ. ಸೊ ಅಂತ ಪರಿಸ್ಥಿತಿನಲ್ಲಿ ಕೂಡ ಅವರು ಮಾಯಾಪುರದಿಂದ ನಮ್ಮನ್ನೆಲ್ಲ ಭೇಟಿ ಮಾಡಲು ಇಷ್ಟು ದೂರ ಪ್ರಯಾಣ ಮಾಡಿ, ನಮ್ಮನ್ನೆಲ್ಲ ಉದ್ಧಾರ ಮಾಡೋದಕ್ಕೋಸ್ಕರ ಅವರು ಇಷ್ಟು ದೂರ ಪ್ರಯಾಣ ಮಾಡಿ ಬಂದಿದ್ದಾರೆ. ಸೊ ಅವರ ವಪು ಸೇವೆನೂ ಸಿಕ್ತು ನಮ್ಗೆ, ಹಾಗೂ ವಾಣಿ ಸೇವೆ ಕೂಡ ಸಿಕ್ಕಿದೆ. ಸೊ ಯಾವಾಗ್ಲೂ ಗುರುಗಳು ತುಂಬಾ ಮಹಾನ್. ಸೊ ನಂತರ ಅವರ ಬಗ್ಗೆ ಇನ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ರು ಶ್ರೀವಲ್ಲಭ ಪ್ರಭುಗಳು. ಗುರು ಮಹಾರಾಜರು 1980ರಿಂದ ಇಸ್ಕಾನ್ ನಲ್ಲಿ ಇದ್ದಾರೆ ಅವರು, 1980ರಿಂದ ಅವರಿದ್ದಾರೆ. ಮತ್ತೆ 1980ರಲ್ಲಿ ಅವರು ಹರಿನಾಮ ದೀಕ್ಷೆಯನ್ನ ಪಡೆದ್ರು. ಫಸ್ಟ್ ಇನಿಸಿಯೇಷನ್ ಅವ್ರದ್ದು 1980ರಲ್ಲೇ ಆಯ್ತು. ಅದು ಶ್ರೀಲಾ ಪ್ರಭುಪಾದ್ರಿಂದ, ಅವರ ಗುರುಗಳಾದ ಶ್ರೀಲಾ ಪ್ರಭುಪಾದ್ರಿಂದ ಅವ್ರು ಪಡೆದಿದ್ದಾರೆ. ನಂತರ ಅವರು ಸನ್ಯಾಸ ದೀಕ್ಷೆಯನ್ನ 2009ರಲ್ಲಿ ಪಡೆದಿದ್ದಾರೆ. 2009ರಲ್ಲಿ ಅವರು ಪಡೆದಿದ್ದಾರೆ. ಮತ್ತೆ ಗುರು ಮಹಾರಾಜರು ತಮ್ಮ ಇಡೀ ಜೀವಮಾನವನ್ನೇ ತಮ್ಮ ಗುರುಗಳಾದ ಶ್ರೀಲಾ ಪ್ರಭುಪಾದರ ಆಜ್ಞೆಯನ್ನ ನೆರವೇರಿಸಲು ಮುಡುಪಾಗಿಟ್ಟಿರುವರು. ಸೊ ಅವರು ತಮ್ಮ ಗುರುಗಳು ಅಂದ್ರೆ ಶ್ರೀಲಾ ಪ್ರಭುಪಾದ್ರದ್ದು ಏನ್ ಆಜ್ಞೆ ಇದೆಯೋ ಅದನ್ನ ನೆರವೇರಿಸ್ಬೇಕು ಅಂತಾನೆ ಅವರು ತಮ್ಮ ಜೀವನವನ್ನ ಕಂಪ್ಲೀಟ್ ಅದಕ್ಕೋಸ್ಕರ ಇಟ್ಬಿಟ್ಟಿದ್ದಾರೆ. ಸೊ ನಮ್ಗೆ ಅವ್ರ ಜೊತೆ ಇರುವಂತ ಒಂದು ಅಸೋಸಿಯೇಷನ್, ಅವರ ಡಿವೈನ್ ಅಸೋಸಿಯೇಷನ್ ನಮ್ಗೆ ಕೃಪೆ ಸಿಕ್ತು ನಮ್ಗೆ. ಮತ್ತೊಂದು ರೋಚಕ ಸಂಗತಿ ಇಲ್ಲಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಒಮ್ಮೆ ಏನಾಯ್ತಂತೆ, ಓರ್ವ ಭಕ್ತರು ಅವರು ಆಸ್ಟ್ರೇಲಿಯಾಗೆ ಹೋಗ್ಬೇಕಾಗಿತ್ತಂತೆ. ಅವ್ರು ಆಸ್ಟ್ರೇಲಿಯಾಗೆ ಹೋಗಿದ್ರಂತೆ. ಅಲ್ಲಿ ಡಿಸೈಪಲ್ಸ್ ನ ಮೀಟ್ ಮಾಡಿ ಅವ್ರಿಗೆಲ್ಲ ಹೇಳಿದ್ರಂತೆ, ಇವಾಗ ಗುರು ಮಹಾರಾಜರ ಪರಿಸ್ಥಿತಿ ಅವ್ರದ್ದು ಚಿಂತಾಜನಕವಾಗಿದೆ, ಅವರು ನಿಮ್ಮ ಇದ್ರ ಹತ್ರ ಬಂದು ಪ್ರಯಾಣ ಮಾಡೋಷ್ಟು ಅವ್ರಿಗೆ ಇವಾಗ ಶಕ್ತಿ ಇಲ್ಲ, ಅವರ ದೇಹ ಅವ್ರಿಗೆ ಕೈ ಕೊಡ್ತಾ ಇದೆ, ಹಾಗಾಗಿ ನೀವುಗಳೇ ಇಲ್ಲಿಗೆ ಬಂದ್ಬಿಡಿ, ಮಾಯಾಪುರಕ್ಕೆ ಬಂದು ಗುರು ಮಹಾರಾಜರ ದರ್ಶನ ಮಾಡ್ಕೊಂಡು ಹೋಗಿ ನೀವು ಅಂತ ಹೇಳಿದ್ರಂತೆ. ಅಲ್ಲೆಲ್ಲ ಭಕ್ತರೆಲ್ಲ ಒಪ್ಕೊಂಡ್ರಂತೆ, ಆಗ್ಲಿ ಹಾಗೆ ಮಾಡ್ತೀವಿ ನಾವು, ಮಹಾರಾಜರಿಗೆ ಇನ್ನು ನಾವು ತೊಂದರೆ ಕೊಡೋಕ್ ಸರಿಯಾಗಿಲ್ಲ ಅಂತ ಹೇಳಿದ್ರಂತೆ ಅವರು. ಹಾಗಾಗಿ ಅವರು ಶ್ರೀವಲ್ಲಭ ಪ್ರಭು ಬಂದ್ಬಿಟ್ಟು ಗುರು ಮಹಾರಾಜನ ಭೇಟಿ ಮಾಡಿದ್ರಂತೆ. ಭೇಟಿ ಮಾಡಿ ಹೇಳಿದ್ರಂತೆ, ಈ ತರ ನಾನು ಆಸ್ಟ್ರೇಲಿಯಾಗ ಹೋಗಿದ್ದೆ ಗುರು ಮಹಾರಾಜ್, ಆಗ ಏನಾಯ್ತು ಅಂದ್ರೆ ನಾನು ಎಲ್ಲಾ ನಿಮ್ಮ ಡಿಸೈಪಲ್ಸ್ಗೆ ಹೇಳ್ದೆ, ನಾನಲ್ಲಿ ನೀವುಗಳು ಇನ್ಮೇಲಿಂದ ಗುರು ಮಹಾರಾಜರು ಇಲ್ಲಿಗೆ ಬರೋದಿಕ್ ಸಾಧ್ಯ ಇಲ್ಲ, ಅವ್ರಿಗೆ ತೊಂದ್ರೆ ಇದೆ, ನೀವೇ ಬಂದ್ಬಿಡಿ, ಅವ್ರನ್ನ ಬಂದ್ ಭೇಟಿ ಮಾಡಿ ಅಂತೆಲ್ಲ ಹೇಳಿದ್ರಂತೆ. ಅದಕ್ಕೆ ಅವ್ರು ಅನ್ಕೊಂಡ್ರೆ ಗುರು ಮಹಾರಾಜ್ ತುಂಬಾ ಸಂತೋಷ ಆಗುತ್ತೆ ಅವ್ರಿಗೆ ಇವಾಗ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದೀನಲ್ಲ ನಾನು,
ನನಗ್ ಹೊಗಳ್ತಾರೇನೋ ಅನ್ಕೊಂಡು ಗುರು ಮಹಾರಾಜನೇ ನೋಡಿದ್ರಂತೆ, ಹೀಗೆ ದಿಟ್ಟಿಸ್ ನೋಡಿದ್ರಂತೆ. ಸ್ವಲ್ಪ ಹೊತ್ತು ಗುರು ಮಹಾರಾಜ್ ಸ್ವಲ್ಪ ಸೈಲೆಂಟ್ ಆಗಿದ್ರಂತೆ. ಆಮೇಲೆ ಇದ್ದಕ್ಕಿದ್ದಂಗೆ ಹೇಳಿದ್ರಂತೆ, ನೀನ್ ಮಾಡಿರೋದೇನೋ ಸರಿಯಾಗಿದೆ, ಒಳ್ಳೇದೇ ಮಾಡಿದ್ಯಪ್ಪ ನೀನು, ಆದ್ರೆ ನನ್ಗೆ ಇವಾಗ ಪ್ರಯಾಣ ಮಾಡ್ಬೇಕು ಅನ್ನಿಸ್ತಾ ಇದೆಯಲ್ಲ, ಏನ್ ಮಾಡೋದು ಅಂತ ಹೇಳಿದ್ರಂತೆ. ಸೊ ಶ್ರೀಲ ಗುರು ಮಹಾರಾಜ್ ಕಿ ಜೈ. ಸೊ ಅವ್ರೇನಾದ್ರು ನಾವು ತಿಳ್ಕೊಬೇಕು ಒಂದ್ ವಿಷಯ. ಇವಾಗ ನಾವು ಫಾರ್ ಎಕ್ಸಾಂಪಲ್ ಮೈಸೂರ್ಗೆ ಅವ್ರನ್ನ ಇನ್ವೈಟ್ ಮಾಡ್ತೀವಿ ಅನ್ಕೋಣ, ಗುರುಗಳು ಮೈಸೂರಿಗೆ ಬರ್ಬೇಕು, ಏನಾದ್ರು ಪ್ರಯಾಣ ಮಾಡ್ಬೇಕು ಅಂದ್ರೆ ಅವರು ಡಯಾಲಿಸಿಸ್ ಸೆಂಟರ್ ಸುಮಾರು ಒಂದ್ 2-3 ಕಿಲೋಮೀಟರ್ ಅಂತರದಲ್ಲಿ ಇರ್ಬೇಕು ಡಯಾಲಿಸಿಸ್. ಯಾಕಂದ್ರೆ ಯಾವಾಗ ಅವ್ರಿಗೆ ಡಯಾಲಿಸಿಸ್ ಬೇಕಾಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಈಗ ಸದ್ಯದ ಸುದ್ದಿ ಏನಂದ್ರೆ ಅವ್ರಿಗೆ ದಿನಾ ಡಯಾಲಿಸಿಸ್ ನಡೀತಾ ಇದೆ. ವೆಂಟಿಲೇಟರ್, ಆಕ್ಸಿಜನ್ ಇದೆಲ್ಲ ತುಂಬಾ ಸುಲಭವಾಗಿ ದೊರಕುವಂತಿರ್ಬೇಕು, ಅವ್ರಿಗೆ ಸಿಗ್ಬೇಕು ಅವ್ರಿಗೆ. ಅವಾಗ್ಲೇ ಅವ್ರು ಅಲ್ಲಿ ಬಂದಿರೋದಕ್ ಸಾಧ್ಯ. ಸೊ ಇದು ಅವರ ಕಂಡೀಷನ್ ಇದೆ. ಈ ತರ ಹಾಸ್ಪಿಟಲ್ ತುಂಬಾ ಹತ್ರದಲ್ಲಿ ಇರುವಂತದ್ದು, ಅದು ಸೊಫಿಸ್ಟಿಕೇಟೆಡ್ ಒಳ್ಳೆ ಹಾಸ್ಪಿಟಲ್ ಇರ್ಬೇಕು. ಸೊ ಅಂತ ಹಾಸ್ಪಿಟಲ್ ಇದ್ರೆ ನಾವು ಅವ್ರನ್ನ ಇನ್ವೈಟ್ ಮಾಡ್ಬೋದು. ಸೊ ಅಂತ ಸಮಯದಲ್ಲಿ ಕೂಡ ಗುರುಗಳು 3 ದಿವಸನೂ ಬಂದು ನಮ್ಗೆ, ಅದು 2 ಹೊತ್ತು ಬಂದು ಸುಮಾರು 1 ಗಂಟೆಯಿಂದ 1.5 ಗಂಟೆ ಅಷ್ಟು ಅವರು ನಮ್ಗೆ ಪ್ರವಚನವನ್ನ ನೀಡಿದ್ದಾರೆ. ಅದ್ರಲ್ಲಿ ಮಧ್ಯ ಮಧ್ಯದಲ್ಲಿ ಟ್ರಾನ್ಸ್ಲೇಷನ್ ಇರ್ತಾ ಇತ್ತು, ಬಟ್ ಸ್ಟಿಲ್ 1 ರಿಂದ 1.5 ಗಂಟೆ ಟೈಮ್ ಅವರು ನಮ್ಗೆ ಸ್ಪೆಂಡ್ ಮಾಡಿದ್ರು ಅವರು ನಮ್ ಜೊತೆಗೆ. ಸೊ ಅವ್ರ ಪ್ರವಚನದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಗುರುಗಳು ಶ್ರೀಲಾ ಪ್ರಭುಪಾದ್ರನ್ನ ಫಸ್ಟ್ ನೆನಪಿಸ್ಕೊಂಡ್ರು, ಅವರು ತುಂಬಾ ನೆನಪಿಸ್ಕೊಂಡ್ರು. ನಂತರ ಅವರ ಗುರುಗಳು ಅವ್ರಿಗೆ ತುಂಬಾ ಆಜ್ಞೆಗಳನ್ನ ಕೊಟ್ಟಿದ್ದಾರಂತೆ. ತುಂಬಾ ಅಂದ್ರೆ ಅದನ್ನ ಎಲ್ಲ ಅವರು ತಮ್ಮ JPS ಆಪ್ ಇದೆಯಲ್ಲ ಅದ್ರಲ್ಲಿ ಲಿಸ್ಟ್ ಮಾಡಿದಾರಂತೆ, ಏನೇನ್ ಅವರು ಆಜ್ಞೆ ಕೊಟ್ಟಿದ್ದಾರೆ ಅನ್ನೋದು. ಯಾಕಂದ್ರೆ ಅವ್ರಿಗೆ ನೆನಪಲ್ಲಿ ಇರ್ಬೇಕಲ್ಲ, ಅದನ್ನೆಲ್ಲ ಅವ್ರು ನೆರವೇರಿಸ್ಬೇಕಲ್ಲ, ಹಾಗಾಗಿ ಆಪ್ ನಲ್ಲೇ ಹಾಕ್ಬಿಟ್ಟಿದಾರಂತೆ. ಸೊ ಅದ್ರಲ್ಲಿ ಒಂದು ಕಟ್ಟಳೆ, ಒಂದು ಆಜ್ಞೆ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಪ್ರಚಾರ ಕಾರ್ಯವನ್ನ ಎಷ್ಟು ಹೆಚ್ಚಾಗಿಸಬೇಕೆಂದರೆ ಅದಕ್ಕೆ ಒಂದು ಲಿಮಿಟೇ ಇರಬಾರ್ದು. ಲಿಮಿಟ್ಲೆಸ್ ಪ್ರಚಾರ ಕಾರ್ಯ ಯಾವ ರೀತಿ ನಾವು ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾವುದೇ ರೀತಿ ಲಿಮಿಟ್ ಇರಬಾರ್ದು. ಅದನ್ನ ತುಂಬಾ ಫಸ್ಟ್ ಆಜ್ಞೆ, ಗುರುಗಳ ಆಜ್ಞೆ, ಅವರ ಶ್ರೀಲಾ ಪ್ರಭುಪಾದರ ಒಂದು ಆಜ್ಞೆ. ಆದ್ರೆ ಗುರು ಮಹಾರಾಜರು ಬೇಜಾರ್ ಮಾಡ್ಕೊಂಡ್ರು, ನಾನು ಈಗ ಹ್ಯಾಂಡಿಕ್ಯಾಪ್ ಆಗ್ಬಿಟ್ಟಿದೀನಿ, ನನ್ ಕೈನಲ್ಲಿ ಮಾಡೋದಕ್ಕೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ ನನಗೆ. ಆದ್ದರಿಂದ ನೀವೆಲ್ಲರೂ ಅಂದ್ರೆ ನನ್ನ ಶಿಷ್ಯರು, ನೀವೆಲ್ಲರೂ ನನಗೆ ಸಹಾಯ ಮಾಡಬೇಕು. ಖಂಡಿತ ನೀವೆಲ್ಲ ನನಗೆ ಸಹಾಯ ಮಾಡಬೇಕು. ಪ್ರಚಾರ ಕಾರ್ಯವನ್ನ ಲಿಮಿಟ್ಲೆಸ್ ಮಾಡ್ಕೊಳ್ಳಿ. ನೀವು ಯಾರನ್ನೆಲ್ಲ ಭೇಟಿ ಮಾಡ್ತಿರೋ ನಿಮ್ ಜೀವನದಲ್ಲಿ, ಯಾರಾದ್ರೂ ನಿಮ್ಮ ಪರಿಚಿತರು ಇರ್ಬೋದು ಅಥವಾ ಪರಿಚಯ ಇಲ್ಲದೆ ಇರೋರು ಇರ್ಬೋದು, ಅವ್ರೆಲ್ರಿಗೂ ನೀವು ಭಗವಂತ ಶ್ರೀ ಕೃಷ್ಣನ ಗುಣಗಾನವನ್ನ ಮಾಡ್ಬೇಕು, ಅವನ ಲೀಲೆಗಳನ್ನ ಹೇಳ್ಬೇಕು. ಕಡೆ ಪಕ್ಷ ನೀವು ಅವನ ನಾಮ ಜಪದ ಮಹಿಮೆಯನ್ನಾದ್ರೂ ಸಾರಲೇಬೇಕು. ನಾಮ ಮಹಿಮೆಯನ್ನ ಅವ್ರಿಗೆ ಹೇಳ್ಕೊಡ್ಬೇಕು, ನಾಮ ಜಪವನ್ನ ಹೇಳ್ಕೊಡ್ಬೇಕು. ನಾನು ಇದನ್ನ ತುಂಬಾ ಎಷ್ಟು ಸಲ ರಿಪೀಟ್ ಮಾಡ್ತೀನೋ ಈ ನನ್ನ ಪ್ರವಚನದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಗುರು ಮಹಾರಾಜರು. ಇದನ್ನ ರಿಪೀಟ್ ಮಾಡ್ತಾನೆ ಇರ್ತೀನಿ, ನೀವು ಇದನ್ನ ಅಂಡರ್ಲೈನ್ ಮಾಡಿ ಇಟ್ಕೊಂಬಿಡಿ ಅಂತ ಹೇಳಿದ್ರು. ಸೊ ಇದು ನನ್ಗೊಂದು ಬೇಕಾಗಿರುವಂತಹ ಒಂದು ಅನ್ಲಿಮಿಟೆಡ್ ಹೆಲ್ಪ್ ಅಂತ ಹೇಳಿದ್ರು. ನಂತರ ಶ್ರೀಲಾ ಪ್ರಭುಪಾದ್ರು ಎಲ್ರಿಗೂ ಒಂದು ಆಜ್ಞೆ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ದಿನಂಪ್ರತಿ ಒಬ್ಬೊಬ್ಬರು ಕೂಡ ಗುರುಗಳಾಗ್ಬೇಕಂತೆ. ಯಾರ್ಯಾರು ಅವರ ಶಿಷ್ಯಂದ್ರಿದ್ದೀವೋ, ನಾವು ಶಿಷ್ಯಂದಿರಿರ್ಬೋದು, ಶಿಷ್ಯರಿರ್ಬೋದು, ಸೊ ಅವರು ಒಂದಲ್ಲ ಒಂದ್ ದಿವಸ ಗುರುಗಳಾಗ್ಲೇಬೇಕು. ನೀವು ಈಗ ಸ್ಟೂಡೆಂಟ್ ಆಗಿರ್ಬೋದು, ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟೂಡೆಂಟ್ ಆಗ್ತೀರಾ ನೀವು, ಬಟ್ ದಿನ ಕಳ್ದಂಗೆ, ಕಾಲ ಕಳ್ದಂಗೆ ನೀವು ಗುರುವಿನ ಸ್ಥಾನಕ್ಕೆ ಏರ್ಬೇಕು. ನೀವೆಲ್ಲರೂ ಗುರುಗಳು ಆಗಬೇಕು. ನೀವೇನ್ ಮಾಡ್ಬೇಕು ಅಂದ್ರೆ, ಚೈತನ್ಯ ಪ್ರಭುಗಳು ಹೇಳಿದಂತೆ ಅವರ ಆದೇಶವನ್ನ ಪಾಲಿಸಬೇಕು. ಮಹಾಪ್ರಭುಗಳ ಆದೇಶ ಏನು? ಯಾರೇ ದೇಖೋ ತಾರೇ ಕಹೋ ಕೃಷ್ಣ ಉಪದೇಶ್. ಇದು ಚೈತನ್ಯ ಚರಿತಾಮೃತ ಮಧ್ಯಲೀಲೆ 7ನೇ ಸ್ಕಂದ 25ನೇ ಅಧ್ಯಾಯ 128ನೇ ಶ್ಲೋಕದಲ್ಲಿ ಹೇಳಲಾಗಿದೆ ಇದ್ರ ಬಗ್ಗೆ. ಯಾರೇ ದೇಖೋ ತಾರೇ ಕಹೋ ಕೃಷ್ಣ ಉಪದೇಶ್. ಹಂಗಂತಂದ್ರೆ ಏನು? ಯಾರನ್ನ ನೋಡ್ತಿರೋ, ಯಾರ ಬಗ್ಗೆ ನೀವು ಮಾತಾಡ್ತಿರೋ ಅವ್ರಿಗೆಲ್ಲರಿಗೂ ನೀವು ಕೃಷ್ಣನ ಉಪದೇಶವನ್ನ ಮಾಡಿ. ಅಂದ್ರೆ ಏನ್ ಅರ್ಥ? ಅವರಿಗೆ ನಾಮ ಜಪದ ಮಹಿಮೆಯನ್ನ ಹೇಳ್ಕೊಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾಮ ಜಪ ಅವರಿಗೆ ಹೇಳ್ಕೊಡಿ. ಸೊ ಈ ರೀತಿ ನೀವು ಗುರುಗಳಾಗಬಹುದು ಅನ್ನೋದೊಂದು ಪಾಯಿಂಟ್ ಹೇಳಿದ್ರು ಅವರು. ನಂತರ ಶ್ರೀಲಾ ಪ್ರಭುಪಾದ್ರು ಹೇಳಿದ್ದಾರೆ, ಒಬ್ಬೊಬ್ಬ ಭಾರತೀಯನು ಗುರುಗಳಾಗ್ಬೇಕಂತ. ಅವ್ರಿಗೆ ಆ ಯೋಗ್ಯತೆ ಇದೆಯಂತೆ. ಭಾರತದಲ್ಲಿ ನೀವು ಹುಟ್ಟಿದಿರಾ ಅಂದ್ಮೇಲೆ ನೀವು ಗುರು ಆಗೋ ಯೋಗ್ಯತೆ ನಿಮ್ಗೆ ಜನ್ಮತಃ ಬಂದ್ಬಿಟ್ಟಿದೆ.
ಜನ್ಮದಿಂದಾನೇ ನಿಮ್ಗೆ ಆ ಯೋಗ್ಯತೆ ಬಂದಿದೆ. ಸೊ ಎಲ್ರು ಬಿಜಿಯನ್ನ ಆಸ್ ಇಟ್ ಈಸ್ ಓದ್ಬೇಕಂದ್ರೆ ಶ್ರೀಮದ್ ಭಗವದ್ಗೀತೆಯನ್ನ ಓದಲೇಬೇಕು, ಖಂಡಿತ ಓದ್ಬೇಕು. ನಂತರ ಭಾಗವತಂನನ್ನು ಕೂಡ ಓದ್ಬೇಕು, ಚೈತನ್ಯ ಚರಿತಾಮೃತ ಅಂತೂ ಓದ್ಲೇಬೇಕು. ಈ ಮೂರನ್ನು ಖಂಡಿತ ಓದ್ಬೇಕು ನೀವು. ಸೊ ಗುರುಮಹಾರಾಜು ತಮ್ಮ ಬಗ್ಗೆ ಹೇಳಿದ್ರು, ನನಗೆ ಇವಾಗ ಭಕ್ತಿಶಾಸ್ತ್ರಿ ಡಿಗ್ರಿ ಅವರು ನನ್ನ ಗುರುಗಳಾದ ಶ್ರೀಲ ಪ್ರಭುಪಾದ್ರಿಂದ ನಾನು ಪಡೆದುಕೊಂಡೆ, ಅವರಿಂದ ನಾನು ತಗೊಂಡಿದ್ದೀನಿ. ನಂತರ ಈಗ ರೀಸೆಂಟ್ ಆಗಿ ಅವರು ಭಕ್ತಿ ವೈಭವ ಮತ್ತು ಭಕ್ತಿ ವೇದಾಂತ ಕೂಡ ತಗೊಂಡಿದಾರಂತೆ. ಮತ್ತೆ ಅವರು GBC ಅವರೆಲ್ಲ ಹೇಳಿದ್ರಂತೆ ಅವ್ರಿಗೆ ಆನರರಿ ಡಿಗ್ರಿ ಕೊಡ್ತೀವಿ, ಅಂದ್ರೆ ಗೌರವಾನ್ವಿತ ಒಂದು ಡಿಗ್ರಿ ಕೊಡ್ತೀವಿ, ಆನರರಿ ಡಿಗ್ರಿ ಕೊಡ್ತೀವಿ ಅಂತ ಹೇಳಿದ್ರೆ ಇವರು ಗುರು ಮಹಾರಾಜರು ಒಪ್ಕೊಳ್ಳಿಲ್ವಂತೆ. ಬೇಡ ನನ್ಗೆ, ಎಂತ ಹ್ಯೂಮಿಲಿಟಿ ನೋಡಿ, ತಾವೇ ಕೊಡ್ತೀವಿ ಅಂದ್ರು ಇವ್ರು ನನಗ್ ಬೇಡ ಅಂತ ಹೇಳಿದ್ರಂತೆ. ಏನಕ್ಕೆ, ಯಾಕೆ, ಏನ್ ರೀಸನ್ ಬೇಡ ಅಂತ ಹೇಳಿದ್ದು ಅಂದ್ರೆ, ನಾನು ಪ್ರಥಮವಾಗಿ ಒಂದು ಒಳ್ಳೆ ವಿದ್ಯಾರ್ಥಿ, ಐ ಆಮ್ ಅ ಗುಡ್ ಡಿಸೈಬಲ್, ಸೊ ದಟ್ ಮೈ ಡಿಸೈಬಲ್ಸ್ ವಿಲ್ ಬೆನಿಫಿಟ್. ನಾನು ಫಸ್ಟ್ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತೀನಿ, ಒಂದು ಒಳ್ಳೆಯ ಶಿಷ್ಯನಾಗಿ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತೀನಿ. ನಂತರ ನನ್ನ ಡಿಸೈಪಲ್ಸ್, ನನ್ನ ಶಿಷ್ಯಂದರು ಅದರಿಂದ ಒಂದು ಬೆನಿಫಿಟ್ ತಗೊಂಡ್ಮೇಲೆ ನಾನು ಆ ಆನರರಿ ಡಿಗ್ರಿಯನ್ನ ನಾನು ಪಡ್ಕೊಳ್ತೀನಿ, ಅಲ್ಲಿ ತನಕ ನನಗೇನು ಬೇಡ ಅಂತ ಹೇಳಿದ್ರಂತೆ. ಸೊ ಈಗ ಪ್ರೆಸೆಂಟ್ ಅವರು ಭಕ್ತಿ ಸಾರ್ವಭೌಮ ಡಿಗ್ರಿಯನ್ನ ಪಡೆಯಲು ಓದ್ತಾ ಇದಾರಂತೆ. ನೋಡಿ, ಇಂಥ ಅವರ ಕಷ್ಟದಲ್ಲೂ ಬೇರೆಯವ್ರ ಅವ್ರ ಜಾಗದಲ್ಲಿ ಇರ್ತಾ ಇದ್ರೆ ಅವರು ಖಂಡಿತ ಇದು ಹೋಗ್ತಾ ಇರ್ಲಿಲ್ಲ, ಇಂಥ ಸಾಹಸಕ್ಕೆ ಕೈ ಹಾಕ್ತಾ ಇರ್ಲಿಲ್ಲ. ನಾವುಗಳೇನೆ ಏನಾದ್ರೂ ಒಂದು ಪುಸ್ತಕ ಓದು ಅಂದ್ರೆ ನಾವು ಏನ್ ಹೇಳ್ತೀವಿ, ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ, ಫಸ್ಟ್ ಇದು ಹೇಳದೆ ನಾವು ಟೈಮ್ ಇಲ್ಲ, ಅಥವಾ ಹೇಳ್ತೀವಿ ನಮ್ಗೆ ಏನು ಅರ್ಥ ಆಗೋದಿಲ್ಲ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಗುರು ಮಹಾರಾಜರವರೇ ಒಂದು ಎಕ್ಸಾಂಪಲ್. ನಮ್ಗೆ ಭಕ್ತಿ ಸಾರ್ವಭೌಮ ಡಿಗ್ರಿ ಪಡಿಬೇಕಂದ್ರೆ ಸುಲಭ ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಅವ್ರೊಂದು ನಮ್ಗೆ ಒಂದು ಎಕ್ಸಾಂಪಲ್. ಅವ್ರನ್ನ ನೋಡಿ ನಾವು ಒಂದು ಇನ್ಸ್ಪೈರ್ ಆಗ್ಬೇಕು, ಒಂದು ಕಲಿಬೇಕು. ಎಲ್ಲರೂ ಕೆಲಸ ಇದ್ದಿದ್ದೇನೆ, ಎಲ್ಲರೂ ನಾವು ಎಲ್ಲರೂ ಮಾಡ್ತಾರೆ, ಪ್ರಾಣಿಗಳು ಕೂಡ ಮಾಡ್ತಾರೆ ಅಲ್ವಾ. ಸೊ ಅದನ್ನ ನಾವು ಬಿಟ್ಬಿಡ್ಬೇಕು ಅಂದ್ರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆನ ಕೊಡಬಾರ್ದು. ಸೊ ಯಾವ್ದಕ್ಕೆ ಪ್ರಾಮುಖ್ಯತೆ, ಪ್ರಯಾರಿಟೈಸ್ ಮಾಡ್ಬೇಕು, ಅದನ್ನ ನಾವು ಮಾಡ್ಬೇಕು ಅನ್ನೋದು ಗುರು ಮಹಾರಾಜ್ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ನಂತರ ಪ್ರಭುಪಾದ್ರ ಪುಸ್ತಕಗಳು ಇವೆ, ಸಣ್ಣ ಸಣ್ಣ ಪುಸ್ತಕಗಳಿಂದ ನೀವು ಸ್ಟಾರ್ಟ್ ಮಾಡಿ, ಅದು ಕೂಡ ಅದನ್ನೇ ಸಾರ್ತಾ ಇರೋದು. ಪ್ರತಿಯೊಂದು ಪುಸ್ತಕ ಹೇಳ್ತಾ ಇರೋದೇನು, ಹರಿನಾಮವನ್ನ ಪ್ರಚಾರ ಮಾಡಿ, ನೀವು ಅದನ್ನ ಆಚಾರ ಮಾಡಿ, ನಂತರ ಅದನ್ನ ಪ್ರಚಾರ ಮಾಡಿ. ಸೊ ಮತ್ತೆ ಎಲ್ಲ ಲೆಕ್ಚರ್ಸ್ ಕೂಡ ನೀವು ಕೊಡಬೇಕು ಅಂತ ಹೇಳಿದ್ರು ಗುರು ಮಹಾರಾಜರು. ಸೊ ಯಾವಾಗ ನಾವು ಈ ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ ಓದ್ತೀವೋ ಸೇಮ್ ಥಿಂಗ್ ರಿಪೀಟ್ ಮಾಡ್ಬೇಕಷ್ಟೇ, ಇನ್ನೇನು ಮಾಡೋ ಹಾಗಿಲ್ಲ. ಲೆಕ್ಚರ್ಸ್ ಕೊಡ್ಬೇಕು ಅಂತ ಹೇಳಿದ್ರು ಅವರು. ಯಾರೇ ಆಗ್ಲಿ, ಬೀಟ್ ಮೆನ್ ಆರ್ ವಿಮೆನ್, ಎವ್ರಿ ಒನ್, ಪ್ರತಿಯೊಬ್ರು ಎಲ್ಲರೂ ನಾವು ಲೆಕ್ಚರ್ ಕೊಡ್ಲೇಬೇಕು. ಸೊ ಯಾರ್ಯಾರು ಭಾಗ್ಯಶಾಲಿಗಳು ಇರ್ತಾರೋ ಅವರು ತಮ್ಮ ಲೆಕ್ಚರ್ ಅನ್ನ ಕೇಳಿಸ್ಕೊಳ್ತಾರೆ, ಕೃಷ್ಣ ಪ್ರಜ್ಞೆಯನ್ನ ತಗೊಳ್ತಾರೆ. ಹೀಗೆ ಎಲ್ಲರೂ ಆಗಬೇಕು ಅಂತ ಗುರುಗಳು ಬಯಸ್ತಾರೆ. ಅವ್ರ ಬಯಕೆ ಇದೆ, ಎಲ್ಲರಿಗೂ ಹರಿನಾಮ ಸಿಗಬೇಕು ಅಂತ. ಸೊ ಹೇಗೆ ನಾವೆಲ್ಲರೂ ಭಾಗ್ಯಶಾಲಿಗಳಾಗಿದ್ದೀವಿ ನೋಡಿ ಅಲ್ವಾ. ನಾವೆಲ್ಲ ತಗೊಂಡ್ಬಿಟ್ವಿ ಹರಿನಾಮವನ್ನ, ನಮ್ ಗುರುಗಳು ಕೊಟ್ರು, ನಾವು ಈಸಿಯಾಗಿ ತಗೊಂಡ್ಬಿಟ್ವಿ. ಸೊ ಹಾಗಾಗಿ ನಾವು ಬೇರೆಯವ್ರಿಗೆ ಪ್ರಚಾರ ಮಾಡ್ಬೇಕು, ಅವ್ರಿಗೆ ನಾವು ಹೇಳ್ಕೊಡ್ಬೇಕು ಅಂತ ಅವರು ಹೇಳಿದ್ರು. ಸೊ ಅದೇ ತರ ಅವ್ರು ಚೈತನ್ಯ ಮಹಾಪ್ರಭುಗಳು ಹೇಳಿದ ಪ್ರಕಾರ, ಹಮಾರ ಆಜ್ಞಾ ಗುರು ಕೃಪಾ ಹೋಯ್. ಸೊ ನನ್ನ ಆಜ್ಞೆ ಏನು ಅಂತ ಹೇಳಿದ್ರೆ, ನೀವೆಲ್ಲ ಗುರುಗಳು ಆಗ್ಬೇಕು, ಎವ್ರಿ ಒನ್ ಶುಡ್ ಬಿಕಮ್ ಗುರು ಅಂತ ಹೇಳಿದ್ರು. ಸೊ ಯಾವ ರೀತಿ ಗುರು ಆಗ್ಬಹುದು, ಏನ್ ಮಾಡ್ಬೇಕು ಅಂದ್ರೆ, ಏನಾದ್ರೂ ಪ್ರಚಾರ ಮಾಡಕ್ ಮುಂಚೆ ಮೊದಲು ಪ್ರಥಮವಾಗಿ ನೀವು ಪಂಚತತ್ವದ ಒಂದು ಆಶೀರ್ವಾದವನ್ನ ಪಡಿಬೇಕಂತೆ. ಏನ್ ಮಾಡ್ಬೇಕು, ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಸೊ ಈ ಮಂತ್ರವನ್ನ ಪಠಣೆ ಮಾಡೋದ್ರಿಂದ ಪಂಚತತ್ವದ ಒಂದು ಆಶೀರ್ವಾದ ನಮಗೆ ದೊರಕುತ್ತದೆ. ಸೊ ಅದೊಂದು ಕೃಪೆ ತಗೊಂಡ್ಬಿಟ್ರೆ ಸಾಕಂತೆ, ತುಂಬಾನೇ ಸುಲಭವಾಗಿ ನಾವು ಪ್ರಚಾರ ಮಾಡಬಹುದು ಅಂತ ಹೇಳಿದ್ರು ಅವರು. ನಂತರ ತಾವೆಲ್ಲರೂ ಗುರುಗಳಾಗೋದಕ್ಕೂ ಸಾಧ್ಯ ಇದೆ. ಸೊ ಇದೇ ನಮ್ ಕೆಲ್ಸ, ಯಾರೇ ದೇಕೋ ತಾರೇ ಕಹೋ ಕೃಷ್ಣ ಉಪದೇಶ್. ಓಕೆ, ಸೊ ಆದ್ದರಿಂದ ಗುರುಗಳು ಮತ್ತು ಕೃಷ್ಣ ಭಿನ್ನರಲ್ಲ. ಸೊ ಅವ್ರು ಮತ್ತೆ ಮುಂದುವರಿಸ್ತಾ ತಮ್ಮ ಪ್ರವಚನವನ್ನ ಹೇಳಿದ್ರು, ಗುರುಗಳು ಮತ್ತು ಕೃಷ್ಣ ಯಾವತ್ತೂ ಅವರು ನಾನ್ ಡಿಫ್ರೆಂಟ್, ಅವರು ಭಿನ್ನರಲ್ಲ, ಇಬ್ರು ಒಂದೇನೆ. ಅಂದ್ರೆ ಗುರುಗಳು ಕೃಷ್ಣನ ಒಂದು ರೆಪ್ರೆಸೆಂಟೇಟಿವ್. ಸೊ ಗುರುಗಳು ಏನ್ ಹೇಳ್ತಾರೆ ಅದು ಕೃಷ್ಣನಿಂದಾನೇ ಬಂದಿದೆ ಅಂತ ನಾವು ತಿಳ್ಕೊಬೇಕು. ಸೊ ನಂತರ ನಾವು ಭಾಗ್ಯಶಾಲಿಗಳಾಗ್ತೀವಂತೆ. ಸೊ ಯಾವ ರೀತಿ, ಕೃಷ್ಣ ಪ್ರಜ್ಞೆಯನ್ನ ಒಂದು ಹರಡೋದ್ರ ಮೂಲಕ ನಾವೆಲ್ಲರೂ
ತುಂಬಾ ಭಾಗ್ಯಶಾಲಿಗಳಾಗ್ತೀವಿ ಅಂತ ಹೇಳಿದ್ರು ಅವರು. ಸೊ ಇದೇ ಕೂಡ ಇಸ್ಕಾನ್ ನಲ್ಲಿ ನಡೆಯುವಂತ ಒಂದು ಪ್ರಾಸೆಸ್. ಸೊ ಅವ್ರ ಗುರುಗಳು ಏನ್ ಹೇಳಿದ್ದಾರೆ ಅಥವಾ ಭಗವದ್ಗೀತೆ ಭಾಗವತ ಏನ್ ಹೇಳಿದೆ ಅದನ್ನೇ ನಾವು ರಿಪೀಟ್ ಮಾಡೋದು ಅಷ್ಟೇ, ಬೇರೆ ಏನು ಹೇಳೋ ಹಾಗಿಲ್ಲ. ಇಷ್ಟ ಮಾಡಿದ್ರೆ ಸಾಕು ಅಂತ ಹೇಳಿದ್ರು ಅವ್ರು. ತುಂಬಾ ಸಿಂಪಲ್ ಅಲ್ವಾ ಗುರುಗಳಾಗೋದು? ಸೊ ಅದೇ ಕೇಳಿದ್ರು ನಮ್ಗೆಲ್ಲ, ನಾವೆಲ್ಲರೂ ಹರಿಬೋಲ್ ಅಂದ್ವಿ ಅವಾಗ. ಸೊ ಎಲ್ರು ಗುರುಗಳಾಗ್ಲೇಬೇಕು. ಅದನ್ನ ನೋಡಿ ಎಷ್ಟ್ ಸಲ ರಿಪೀಟ್ ಮಾಡ್ತಾ ಇದಾರೆ, ನಾನ್ ಬರ್ಕೊಂಡಿದೀನಿ ಕೂಡ ಅದನ್ನ. ಇದು 3ನೇ ಸಲ ಅವ್ರು ಹೇಳ್ತಾ ಇರೋದು. ಸೊ ಅದರಲ್ಲೂ ಭಾರತ ಭೂಮಿಯಲ್ಲಿ ಜನ್ಮ ಪಡೆದಿರುವವರು ಖಂಡಿತ ಗುರುಗಳಾಗ್ಲೇಬೇಕು. ಸೊ ಎಲ್ರು ಭಗವದ್ಗೀತೆಯನ್ನ ಓದ್ಲೇಬೇಕು. ಯಾಕಂದ್ರೆ ಭಗವದ್ಗೀತೆನಲ್ಲಿ ಇದು ಬರ್ದಿದೆ ಏನಂತ, ಭಾರತದ ಭೂಮಿಯಲ್ಲಿ ಜನ್ಮ ಪಡೆದಿರುವವರು ಖಂಡಿತ ಗುರುಗಳಾಗ್ಲೇಬೇಕು ಅನ್ನೋದು ಭಗವದ್ಗೀತೆನಲ್ಲೇ ಬರ್ದಿದೆ. ಅದನ್ನ ನೀವು ಓದಿ, ಅದನ್ನ ಬೇರೆಯವ್ರಿಗೆ ಹೇಳ್ಕೊಡಿ. ಹೀಗೆ ನೀವು ಗುರುಗಳಾಗ್ತೀರಾ. ಗುರು ಆಗುದು ಅಂತ ಕಷ್ಟದ ಸಂಗತಿ ಅಲ್ಲ. ಸೊ ಯಾವ್ದೇ ರೀತಿ ಇದು ಕಷ್ಟದ ಸಂಗತಿ ಅಲ್ಲ. ಸುಮ್ನೆ ಬ್ಲೈಂಡ್ ಆಗಿ ಮಹಾಪ್ರಭುಗಳು ಏನ್ ಹೇಳಿದ್ದಾರೆ, ಚೈತನ್ಯ ಮಹಾಪ್ರಭುಗಳು, ಅದನ್ನ ಫಾಲೋ ಮಾಡಿ. ಸೊ ಕೃಷ್ಣ ಏನ್ ಹೇಳಿದ್ದಾನೆ ಅದನ್ನೇ ಹೇಳಿ ಅಷ್ಟೇ. ಅದನ್ನ ಬಿಟ್ಟು ಬೇರೆ ನಾನ್ಸೆನ್ಸ್ ಹೇಳ್ಬೇಡಿ. ನಾನ್ಸೆನ್ಸ್ ಹೇಳೋರು, ಊಹಾಪೋಹಗಳನ್ನ ಹೇಳೋರು, ಅವರು ಗುರುಗಳಾಗೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸೊ ಇದು ರೂಮ್ ಕಾನ್ವರ್ಸೇಷನ್ ವಿತ್ ರತನ್ ಸಿಂಗ್ ರಾಜ್ದೆ. ಅವಾಗ MP ಇದ್ರಂತೆ ಅವರು, ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ರಂತೆ. ಸೊ ಏನ್ ಟಾಪಿಕ್ ಇತ್ತು ಅಂದ್ರೆ ನ್ಯಾಷನಲಿಸಂ ಅಂಡ್ ಟೀಚಿಂಗ್. ನ್ಯಾಷನಲಿಸಂ ಒಂದು ರಾಷ್ಟ್ರೀಯತೆ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಅದ್ರ ಬಗ್ಗೆ ಒಂದು ಪ್ರವಚನ. ಸೊ ಶ್ರೀಲ ಪ್ರಭುಪಾದರು ಕೊಟ್ಟಿರತಕ್ಕಂತ ಇದು ಪ್ರವಚನ ಇದೆ. ಸೊ ಇದು ನಡೆದಿದ್ದು ಮುಂಬೈನಲ್ಲಿ 15ನೇ ಏಪ್ರಿಲ್ 1977ರಲ್ಲಿ ಆಗಿರುವಂತದ್ದೊಂದು ಆದೇಶ ಇದು. ಎಲ್ರು ಗುರುಗಳಾಗ್ಬೇಕು ಅನ್ನೋದು. ಸೊ ನಂತರ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಇನ್ನೊಂದು ಅವರು ಹೇಳಿದ್ದು ಸೇಮ್ ಅದು ಶ್ರೀಮದ್ ಭಗವದ್ಗೀತಾ, ಭಾಗವತಂ ಹಾಗೂ ಚೈತನ್ಯ ಚರಿತಾಮೃತ ಏನನ್ನು ಓದ್ತಿದ್ದೀರೋ ಅದನ್ನ ತಿಳ್ಕೊಳ್ಳಿ, ಕ್ಲೀನ್ ಆಗಿ ತಿಳ್ಕೊಳ್ಳಿ. ಅದನ್ನ ಬೇರೆಯವ್ರಿಗೆ ಹೇಳಿ. ಸೇಮ್ ಅದನ್ನ ಏನ್ ಹೇಳಿದ್ರು ಅಂದ್ರೆ ಗುರು ಮಹಾರಾಜರು ರಿಪೀಟ್ 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 3 ಸಲ ಹೇಳಿದ್ರು ಆ ವರ್ಡನ್ನ, ರಿಪೀಟ್ 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 ಅಂತ ಹೇಳಿದ್ರು. ಸೊ ಗುರು ಹಾಗೂ ಶ್ರೀಲ ಪ್ರಭುಪಾದರು ಏನ್ ಹೇಳಿದಾರೆ ಅದನ್ನ ರಿಪೀಟ್ ಮಾಡಿ ಅಷ್ಟೇ. ನೀವೇನು ಮಾಡ್ಬೇಕಾಗಿದ್ದಿಲ್ಲ. ಇಷ್ಟನ್ ಬಿಟ್ಟು ನೀವು ಬೇರೆ ಏನ್ ಮಾತಾಡೋದಿದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ರು. ಏನು ಬೇರೆ ಮಾತಾಡ್ಬೇಡಿ, ಇಷ್ಟ ಹೇಳಿ ಸಾಕು. ನೀವು ಯೋಗ್ಯ ಗುರುಗಳು ಅಂತ. ಇಲ್ಲಾಂದ್ರೆ ನಾವೆಲ್ಲರೂ ಅಯೋಗ್ಯ ಗುರುಗಳಾಗ್ತೀವಂತೆ ಬೇರೆ ಏನಾದ್ರು ಮಾತಾಡಿದ್ರೆ. ಸೊ ಇಷ್ಟು ಮಾತ್ರ ನಾವು ಮಾತಾಡ್ಬೇಕು ಅಂತ ಅವರು ಹೇಳ್ಕೊಟ್ರು ಅವ್ರಿಗೆ. ಮತ್ತೆ ಕೆಲವರು ಅವ್ರು ಹೇಳಿದ್ರು ಬರೀ ಊಹಾಪೋಹಗಳನ್ನ ಮಾತ್ರ ಹರಡ್ತಾರೆ, ನಾನೇ ಕೃಷ್ಣ ಅಂತ ಹೇಳೋರು ಇರ್ತಾರೆ, ಮತ್ತೆ ನಾನ್ಸೆನ್ಸ್ ಕೂಡ ಹೇಳ್ತಾರೆ, ಇಲ್ದೇ ಇರೋದನ್ನೆಲ್ಲ ಹೇಳ್ತಾರೆ. ಸೊ ಅವ್ರ ಗುರುಗಳಲ್ಲ. ದಯವಿಟ್ಟು ಅವ್ರನ್ನ ನೀವು ಗುರುಗಳು ಅಂತ ಕನ್ಸಿಡರ್ ಮಾಡ್ಲೇಬೇಡಿ. ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೂ ಹೋಗ್ಬೇಡಿ ನೀವು ಅಂತ ಹೇಳಿದ್ರು. ಸೊ ಅವ್ರೇನ್ ಹೇಳಿದ್ರು ಅಂದ್ರೆ ಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಬೇಕು. ಅದು ಸರಿಯಾಗಿರುವಂತ ಒಂದು ಗುರುಗಳಿಂದ ಶಾಸ್ತ್ರವನ್ನ ಕರೆಕ್ಟ್ ಆಗಿ ಯಾರು ಗುರು ಪರಂಪರೆಯಲ್ಲಿ ಇದ್ದಾರೋ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಬೇಕು. ಸೊ ನಾವೇನ್ ಇವಾಗ ಬೆಳಗಿನ ಟೈಮ್ ನಿತ್ಯಂ ಭಾಗವತ ಸೇವೆ ಆಗಿರ್ಬೋದು, ಅಥವಾ ಸಾಯಂಕಾಲ ಬುಕ್ ರೀಡಿಂಗ್ ಸೆಷನ್ಸ್ ನಡೀತಾ ಇದೆ, ಅದೆಲ್ಲ ಶಾಸ್ತ್ರೀಯವಾಗಿ ನಡೆಯುವಂತಹದ್ದು. ಸೊ ಯಾರು ಅದನ್ನ ಬಿಟ್ಟು ಬೇರೆ ನಮ್ಮ ಪ್ರವಚನಕಾರರು ಮಾತಾಡೋದಿಲ್ಲ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಅದನ್ನೇ ಬೇರೆಯವ್ರಿಗೆ ಹೇಳ್ಬೇಕು ಅಷ್ಟೇ. ಸೊ ಅಂತದ್ ಹೇಳದೇ ಇರೋರ್ನ ನೀವು ದಯವಿಟ್ಟು ನಿರ್ಲಕ್ಷ್ಯ ಮಾಡಿ ಅಂತ ಹೇಳಿದ್ರು. ನಂತರ ಏನ್ ಹೇಳಿದ್ರು ಅಂದ್ರೆ ಬೈ ಮೈ ಕಮಾಂಡ್ ಯು ಆಲ್ ಬಿಕಮ್ ಗುರೂಸ್ ಅಂಡ್ ಸೇವ್ ದಿಸ್ ವರ್ಲ್ಡ್. ಈ ಮಾತನ್ನ ಹೇಳಿದ್ರು ಅವರು. ಬೈ ಮೈ ಕಮಾಂಡ್, ನಾನ್ ಕಮಾಂಡ್ ಮಾಡ್ತಾ ಇದ್ದೀನಿ, ನಿಮ್ಗೆ ಆಜ್ಞೆ ಕೊಡ್ತಾ ಇದ್ದೀನಿ, ಕಟ್ಟಾಜ್ಞೆ. ಏನು ಅಂತ ಹೇಳಿದ್ರೆ ನೀವೆಲ್ಲರೂ ಯಾರ್ಯಾರು ನನ್ನ ಶಿಷ್ಯರು ಇದ್ದೀರೋ ಗುರುಗಳಾಗ್ಬೇಕು ನೀವು. ಆಮೇಲೆ ಈ ಜಗತ್ತನ್ನ ನೀವು ರಕ್ಷಿಸ್ಬೇಕು. ಎಷ್ಟು ಪವರ್ಫುಲ್ ಇದೆ ನೋಡಿ ಅದು ಅವ್ರು ಹೇಳಿದ್ದೊಂದು. ಅದು ನಾನು ಇಂಗ್ಲಿಷ್ ಅಲ್ಲೇ ಬರ್ಕೊಂಡೆ, ಸೊ ದಟ್ ಕನ್ನಡಕ್ಕೆ ಆಮೇಲೆ ಇದ್ ಮಾಡ್ಕೋಣ, ಭಾಷಾಂತರ ಮಾಡೋಣ ಅಂತ. ಬೈ ಮೈ ಕಮಾಂಡ್ ಯು ಆಲ್ ಬಿಕಮ್ ಗುರೂಸ್ ಅಂಡ್ ಸೇವ್ ದಿಸ್ ವರ್ಲ್ಡ್. ಎಷ್ಟು ಚೆನ್ನಾಗಿ ಹೇಳಿದ್ರು ಗುರು ಮಹಾರಾಜ್. ಸೊ ಇದು ನನ್ನ ಆಜ್ಞೆ, ನನ್ನ ಗುರು ಮಹಾರಾಜರ ಆಜ್ಞೆ ಇದು. ಅಂದ್ರೆ ಶ್ರೀಲ ಪ್ರಭುಪಾದ್ರು ಹೇಳಿರುವಂತ ಆಜ್ಞೆ, ನನಗೆ ಹೇಳಿರುವಂತ ಆಜ್ಞೆ ಇದು. ನೀವು ಕೂಡ ನಿಮ್ಮ ಗುರು ಮಹಾರಾಜರ ಅಂದ್ರೆ ಜಯಪತಾಕ್ ಗುರು ಮಹಾರಾಜರ, ಜಯಪತಾಕ್ ಸ್ವಾಮಿ ಗುರು ಮಹಾರಾಜ ಆಜ್ಞೆಯನ್ನ ನಡ್ಸ್ಕೊಡ್ಬೇಕು. ಖಂಡಿತ ನೀವು ಕೂಡ ನನ್ನ ಆಜ್ಞೆ ಅಂತ ತಿಳ್ಕೊಂಡು ನೀವು ಇದನ್ನ ನಡ್ಸ್ಕೊಡ್ಬೇಕು. ಎಲ್ರು ಗುರುಗಳು ಆಗ್ಲೇಬೇಕು. ಸೊ ಇದು ಆಕ್ಚುಲಿ ಪ್ರಭುಪಾದ್ರು ಹೇಳಿರುವಂತದ್ದು, ಇದು ಲೆಟರ್ ಬರ್ದಿರುವಂತದ್ದು. ಶ್ರೀಲ ಪ್ರಭುಪಾದ್ರು ಜಗಜೀವನ್ ಅನ್ನೋರಿಗೆ ಇದು ಲೆಟರ್ ಬರ್ದಿದ್ದಾರೆ. ಲೆಟರ್ ಮೂಲಕ ಈ ವಿಷಯವನ್ನ ಅವ್ರಿಗೆ ಹೇಳಿದ್ದಾರೆ. ಇದು ಬರ್ದಿರುವಂತದ್ದು ನ್ಯೂ ಡೆಲ್ಲಿನಲ್ಲಿ ಸೆಪ್ಟೆಂಬರ್ 1ನೇ ತಾರೀಕು 1976ರಲ್ಲಿ. ಈಗ ಹೇಳಿ, ನೀವೆಲ್ಲ ನನ್ನ ಶಿಷ್ಯಂದಿರು, ನನ್ನನ್ನು ಹೇಗೆ ಪ್ರಸನ್ನಗೊಳಿಸುತ್ತೀರಿ ಅಂತ ಕೇಳಿದ್ರು ಗುರು ಮಹಾರಾಜರು.
ಇವಾಗ ನೀವೆಲ್ಲ ನನ್ನ ಶಿಷ್ಯಂದ್ರೆ ಇಲ್ಲಿ ಸೇರಿದ್ದೀರಾ, ನನ್ನನ್ನ ಹೇಗೆ ಸಂತೋಷ ಮಾಡ್ತೀರಾ, ಸಂತೋಷ ಪಡಿಸ್ತೀರಾ ನೀವು? ಸೊ ಅವ್ರು ಏನ್ ಹೇಳಿದ್ರು ಅಂದ್ರೆ, ಐ ಹ್ಯಾವ್ ಮೇಡ್ SP ಮಿಷನ್ ಮೈ ಮಿಷನ್. ಅಂದ್ರೆ ಏನ್ ಅರ್ಥ? ನಾನು ಶ್ರೀಲಾ ಪ್ರಭುಪಾದ್ರದ್ದು ಒಂದು ಏನು ಅವರು ಹಾಕೊಂಡಿದ್ರೋ ಅವರ ಗುರಿ ಏನಿತ್ತೋ ಅದನ್ನ ನನ್ ಗುರಿಯಾಗಿ ನಾನು ಮಾಡ್ಕೊಂಡಿದ್ದೀನಿ, ನನ್ನ ಮಿಷನ್ ಆಗಿ. ನನ್ನ ಗುರು ಮಹಾರಾಜರ ಗುರಿ ನನ್ನ ಗುರಿ. ಸೊ ಅದೇ ರೀತಿ ನನ್ನ ಗುರಿ ನಿಮ್ಮೆಲ್ಲರ ಗುರಿ ಆಗ್ಬೇಕು. ಸೊ ನೀವೆಲ್ಲ ಜ್ಞಾಪಕ ಇರ್ಬೋದು, ನಾವು ದೀಕ್ಷೆ ತಗೋಬೇಕಾದ್ರೆ ನಾವ್ ಏನ್ ಹೇಳ್ತೀವಿ? ಪ್ರಥಮವಾಗಿ ಪ್ರಾಮಿಸ್ ಮಾಡ್ತೀವಿ ನಾವು, 16 ಮಾಲೆ ಜಪ ನಾನ್ ಮಾಡ್ತೀನಿ, 4 ಏನು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ನಾನು ಫಾಲೋ ಮಾಡ್ತೀನಿ. ಆಮೇಲೆ 3ನೇದು ಪ್ರಭುಪಾದ್ರು ಹಾಕಿ ಕೊಟ್ಟಿರ್ತಕ್ಕಂಥ ಅಥವಾ ಗುರು ಮಹಾರಾಜರು ಕೊಟ್ಟಿರ್ತಕ್ಕಂಥ ಒಂದು ಆಜ್ಞೆಯನ್ನ ನಾನು ಫಾಲೋ ಮಾಡ್ತೀನಿ. ಅವರ ಒಂದು ಮಿಷನ್ ಅನ್ನ ಸಕ್ಸಸ್ಫುಲ್ ಮಾಡೋದಕ್ಕೋಸ್ಕರ ನಾನು ಅದನ್ನ ಫಾಲೋ ಮಾಡ್ತೀನಿ. ಸೊ ಇದು 3 ನಾವು ಪ್ರಾಮಿಸ್ ಮಾಡಿರ್ತೀವಿ ದೀಕ್ಷೆ ತಗೋಬೇಕಾದ್ರೆ. ಸೊ ಹಾಗಾಗಿ ನಾವ್ ಇದನ್ನ ನಡೆಸ್ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ ಇಲ್ಲ ಇಲ್ಲ. ಸೊ ಅದನ್ನ ಅವರು ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಗುರು ಮಹಾರಾಜರು. ಸೊ ಅವ್ರ ಏನ್ ಹೇಳ್ತಾರೆ ಅಂದ್ರೆ, ಸೌತ್ ಇಂಡಿಯನ್ಸ್ ಯಾರಿದೀವಲ್ಲ ನಾವೆಲ್ಲ ದಕ್ಷಿಣ ಭಾರತದಲ್ಲಿ ಇರೋಂತವ್ರು ಸ್ವಲ್ಪ ಇಗ್ನೋರೆನ್ಸ್ ಇದೆಯಂತೆ ನಮ್ಮಲ್ಲಿ. ಅಂದ್ರೆ ನಾರ್ತ್ ಇಂಡಿಯಾ ಅಷ್ಟು ನಾವು ಇದಿಲ್ಲ, ಅಂದ್ರೆ ಬೇಗ ನಾವು ಕಲಿತೀವಿ, ಕಲ್ತ್ರುನು ಸ್ವಲ್ಪ ಇಗ್ನೋರೆಂಟ್, ಅಷ್ಟು ಬೇಗ ನಾವು ಅಳವಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಅವ್ರು. ಎಸ್, ಇಟ್ ಇಸ್ ಟ್ರೂ. ಅವರಷ್ಟು ನಾವು ಬೇಗ ಅಳವಡಿಸ್ಕೊಳ್ಳೋದಿಲ್ಲ. ಸೊ ಆತರ ಆಗ್ಬಾರ್ದು. ನಾವು ಕೂಡ ಅವ್ರು ಏನ್ ಹೇಳ್ತಾರೆ, ಗುರುಗಳ ಆಜ್ಞೆ ಏನಿಲ್ಲ, ಅದನ್ನ ನೋ ಸೆಕೆಂಡ್ ಥಾಟ್, ಅದನ್ನ ಇಮಿಡಿಯೇಟ್ ಆಗಿ ನಾವು ಅಳವಡಿಸ್ಕೋಬೇಕು. ಇವಾಗ ಅದು ಹೇಳಿದಾರೆ, ನೀವು ಇದನ್ನ ಮಾಡ್ಬೇಕು ಅಂತ ಹೇಳಿದಾರೆ, ಎಷ್ಟೇ ಕಷ್ಟ ಆಗ್ಲಿ ಗುರು ಮಹಾರಾಜರ ಒಂದು ಆಜ್ಞೆಯನ್ನ ನಾವು ಫಾಲೋ ಮಾಡ್ಬೇಕು. ಸೊ ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನಾವು ಪ್ಯೂರಿಫೈ ಆಗ್ತೀವಿ, ನಮ್ಮ ಪ್ಯೂರಿಫಿಕೇಶನ್ ಪ್ರೊಸೆಸ್ ಫಸ್ಟ್ ನಡೆಯುತ್ತೆ. ಯಾಕಂದ್ರೆ ನಾವು ಪುಸ್ತಕಗಳನ್ನ ಓದ್ತೀವಿ, ಭಗವದ್ಗೀತೆ, ಭಾಗವತ, ಆಸ್ ಇಟ್ ಇಸ್ ಎಲ್ಲ ಪ್ರತಿಯೊಂದು ಓದ್ತೀವಿ, ಶಾಸ್ತ್ರವನ್ನ ಕಲಿತೀವಿ. ಯಾವಾಗ ನಾವು ಶಾಸ್ತ್ರವನ್ನ ಕಲಿತೀವಿ, ನಾವು ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಪ್ರಥಮವಾಗಿ. ಸೊ ನಾವ್ ಯಾವಾಗ ಅಳವಡಿಸ್ಕೊಳ್ತೀವಿ, ಸೇಮ್ ಥಿಂಗ್ ನಾವು ಬೇರೆಯವ್ರಿಗೆ ನಾವು ಹೇಳ್ಕೊಡೋದಕ್ಕೂ ನಮ್ಗೆ ಈಸಿ ಆಗತ್ತೆ. ಸೊ ಆ ರೀತಿ ನಾವು ಗುರುಗಳಾಗೋದಕ್ಕೆ, ಗುರು ಮಹಾರಾಜರ ಒಂದು ಆಜ್ಞೆಯನ್ನ ಪಾಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆದಷ್ಟು ನಾವು ಗುರುಗಳು ಏನ್ ಹೇಳಿದಾರೆ ಅದನ್ನ ಕೂಲಂಕಷವಾಗಿ ಕೂತ್ಕೊಂಡು ಹಿರಿಯರ ಹತ್ರ ಡಿಸ್ಕಸ್ ಮಾಡಿ ಹೇಗ್ ಮಾಡ್ಬೋದು. ಇಸ್ ವೇಣುಕೃಷ್ಣ ಪ್ರಭುಜಿ ಅವರಿದ್ದಾರೆ, ಇಸ್ ಸುಧೀರ್ ಚೈತನ್ಯ ಪ್ರಭುಜಿ ಅವರಿದ್ದಾರೆ. ಪ್ರಭುಜಿ ಈ ತರ ಇದೆ, ಗುರುಗಳು ಹೇಳಿದ್ದಾರೆ, ದಯವಿಟ್ಟು ನಮ್ಗೆ ಅವಕಾಶ ಕೊಡಿ, ನಾವೇನ್ ಮಾಡ್ಬೇಕು ಹೇಳಿ. ಅವರು ಖಂಡಿತ ಒಂದ್ ಸ್ಟೆಪ್ ಅಹೆಡ್. ಅವರು ಇಮಿಡಿಯೇಟ್ ಆಗಿ ನಿಮ್ಗೆ ಹೇಳ್ತಾರೆ ನೀವ್ ಏನ್ ಮಾಡ್ಬೇಕು ಅಂತ. ಸೊ ನಾವೆಲ್ಲರೂ ಸೇರಿ ಇದನ್ನ ಮಾಡೋಣ, ಗುರುಗಳ ಒಂದು ಆಜ್ಞೆಯನ್ನ ಪಾಲಿಸೋಣ ಅಲ್ವಾ. ಹರೇ ಕೃಷ್ಣ. ಸೊ ಇನ್ನು ಮುಂದುವರಿಸ್ತಾ ಅವ್ರು ಹೇಳಿದ್ರು ಗುರು ಮಹಾರಾಜರು. ಸೊ ನಾವೆಲ್ಲರೂ ಶ್ರೀಲ ಪ್ರಭುಪಾದ್ರ ಆಗ ಮಹಾಪ್ರಭುಗಳ, ಚೈತನ್ಯ ಮಹಾಪ್ರಭುಗಳ ಒಂದು ಕೃಪೆಯನ್ನ ಪಡೆದಿದ್ದೀವಂತೆ. ಅದಕ್ಕೋಸ್ಕರನೇ ನಾವು ಈ ಒಂದು ಕೃಷ್ಣ ಭಾವನಾಮೃತ ಸಂಘಕ್ಕೆ ನಾವು ಸೇರೋದಕ್ಕೆ ಅವಕಾಶ ಆಯ್ತು. ಮತ್ತೆ ಈ ರೀತಿ ನಾವು ಭಕ್ತಿ ಜೀವನವನ್ನ ನಡೆಸೋದಕ್ಕೆ ಒಂದು ಅವಕಾಶ ಆಯ್ತು ಅಂತ ಅವ್ರು ಹೇಳ್ತಾರೆ. ಸೊ ಎಲ್ಲಾ ಜೀವಿಗಳು ಜನ್ಮ, ಮೃತ್ಯು, ಜರಾ, ವ್ಯಾಧಿ ಅನ್ನೋ ಈ ಒಂದು ದುಃಖ ದೋಷಾನುದರ್ಶನಂ, ಇದು ಒಂದ್ರಿಂದ ನಾವು ಹೊರಗಡೆ ಬರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಸೊ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಆದಷ್ಟು ನಾವು ಪ್ರಚಾರ ಕಾರ್ಯವನ್ನ ಮಾಡ್ಬೇಕು. ಸೊ ಗುರು ಆಗೋದು ಏನೇನೂ ಕಷ್ಟ ಇಲ್ಲ ಅಂತ ಹೇಳಿದ್ರು ಅವ್ರು. ಏನೇನೂ ಕಷ್ಟ ಇಲ್ಲ. ನಮ್ಗೆ ಅದು ದೊಡ್ಡ ಬೆಟ್ಟದ ತರ ಕಾಣಿಸುತ್ತೆ ಗುರುಗಳಾಗ್ಬೇಕು ಅಂತ ಹೇಳಿದ್ರೆ, ಇಲ್ವೇ ಇಲ್ಲ. ಶಾಸ್ತ್ರವನ್ನ ಓದಿ, ಅದು ಓದಿರೋದನ್ನ ಬೇರೆಯವ್ರಿಗೆ ಹೇಳಿ, ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳಿದ್ರು ಅವ್ರು. ಸೊ ಇದು ಕೂಡ ಪ್ರಭುಪಾದ್ರ ಒಂದು ಲೆಕ್ಚರ್ ಇಂದ ತೆಗ್ದಿರುವಂತದ್ದು. ಭಗವದ್ಗೀತೆ 9ನೇ ಅಧ್ಯಾಯ 3ನೇ ಶ್ಲೋಕ. ಇದನ್ನ ಟೊರೆಂಟೊನಲ್ಲಿ ಹೇಳಿದ್ದಾರೆ. 20ನೇ ಜೂನ್ 1976ರಲ್ಲಿ ಹೇಳಿರುವಂತದ್ದೊಂದು ಲೆಕ್ಚರ್ ಇದು ಶ್ರೀಲಾ ಪ್ರಭುಪಾದ್ರು. ನಂತರ ಹಾಗೆ ಮುಂದುವರಿಸ್ತಾ ಅವ್ರು ಹೇಳಿದ್ರು, ಸೊ ಕೃಷ್ಣ ಕಾನ್ಶಿಯಸ್ನೆಸ್ ನಲ್ಲಿ ನಾವೇನ್ ಬಂದಿದೀವಲ್ಲ, ಯಾವ ರೀತಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು, ಯಾವ ರೀತಿ ಇದನ್ನ ನಾವು ಹೆಚ್ಚಿಸ್ಕೊಳ್ಳೋದು, ಹೆಂಗ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪನೇ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕಂತೆ. ಒಂದಿನ ಒಬ್ರಿಗೆ ಹೇಳೋದು, ಇನ್ನೊಂದಿನ ಇಬ್ರಿಗೆ ಹೇಳೋದು, ಇನ್ನೊಂದಿನ 3 ಜನರಿಗೆ ಹೇಳೋದು, ಈ ತರ ನಿಧಾನವಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೋತಾ ಈ ತರ ನೀವು ನಿಮ್ ಗ್ರೂಪ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಡೇ ಬೈ ಡೇ ನಿಮ್ಮ ಗ್ರೂಪ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಂತರ ಏನ್ ಮಾಡ್ಬೇಕು, ಸೇಮ್ ಅದೇ ಗ್ರೂಪ್ ಅನ್ನ ನೀವು ಫಾಲೋ ಅಪ್ ಮಾಡಿ. ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು ಗುರು ಮಹಾರಾಜರು. ನಾವೇನ್ ಮಾಡ್ತೀವಿ, ಹೊಸ ಡಿವೋಟೀಸ್ ಬರ್ತಾರೆ ನಮ್ಮ ಸೆಂಟರ್ಗೆ, ಹೊಸ ಡಿವೋಟೀಸ್ ಬರ್ತಾರೆ. ಸೊ ಅವ್ರು ಬರ್ತಾರೆ, ನಾವು ಕರೆಕ್ಟ್ ಆಗಿ ಅವ್ರಿಗೆ ನಾವು ಒಂದು ಮಾರ್ಗದರ್ಶನ ಕೊಟ್ಟಿಲ್ಲ, ಅವ್ರಿಗೆ ಹೇಳ್ಕೊಡ್ಬೇಕು, ಈ ತರ ಇದೆ, ಈ ತರ ಅವ್ರಿಗೆ ಗೊತ್ತಿಲ್ಲ, ಪಾಪ ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆ ನಾವು ಹೇಳ್ಕೊಡ್ಬೇಕು, ಈ ರೀತಿ ಇದೆ ಅಂತ ಹೇಳ್ಕೊಟ್ರೆ, ಚೆನ್ನಾಗಿ ನಗ್ನಗ್ತಾ ಹೇಳ್ಕೊಟ್ರೆ ಅವ್ರಿಗೆ ಇನ್ನೊಂದ್ ದಿವಸ ಅವ್ರಿಗೆ ಬರೋದಕ್ಕೆ ಅವ್ರಿಗೆ ಚೆನ್ನಾಗ್ ಅನ್ಸುತ್ತೆ. ಹೌದಪ್ಪ, ಇಲ್ಲಿ ಬೇರೆ ತರ ಇಲ್ಲ, ಬೇರೆಯವ್ರ ತರ ಇವ್ರು ಅನ್ನಿಸ್ತಾ ಇಲ್ಲ ನಮ್ಗೆ, ಚೆನ್ನಾಗಿ ನಗ್ನಗ್ತಾ ಮಾತಾಡಿಸ್ತಾರೆ ನಮ್ಮನ್ನ, ಎಲ್ರು ಕೂಡ ಎಷ್ಟು ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ. ನೀವಿಲ್ಲ ಅಂತ ಹೇಳ್ತಾ ಇಲ್ಲ,
ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಾ ಎಲ್ರಿಗೂನು. ಬಟ್ ಗುರು ಮಹಾರಾಜರು ಒಂದು ಏನ್ ಹೇಳಿದ್ರು ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ರೀತಿ ನಾವು ನಮ್ ಗ್ರೂಪ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ನಾವು ಅವ್ರನ್ನ ರೆಗ್ಯುಲರ್ ಫಾಲೋ ಅಪ್ ಇಟ್ಕೋಬೇಕು. ಯಾವ ರೀತಿ ಅಂದ್ರೆ ಮೇ ಬಿ ಅವರು ಒಂದ್ ವಾರ ಬಂದಿಲ್ಲ, ನಿಮ್ಮ ಒಂದು ಸಂಘಕ್ಕೆ ಬಂದಿಲ್ಲ ಅವರು, ಅಥವಾ ಸಂಡೆ ಸತ್ಸಂಗಕ್ಕೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರು ಅಂದಾಗ ಏನ್ ಮಾಡ್ಬೇಕು ನೀವು ಅವರಿಗೆ ನೋಡಿ, ಸ್ವಲ್ಪ ನೋಡ್ಕೊಂಡು ಅವರಿಗೆ ಕಾಲ್ ಮಾಡ್ಬೇಕು. ಏನಿದೆ ಅವ್ರಿಗೆ ತೊಂದರೆ ಇದೆಯಾ, ನಾವೇನಾದ್ರೂ ಪರಿಹಾರ ಕೊಡೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಏನಾದ್ರೂ ಹೆಲ್ಪ್ ಮಾಡ್ಬೋದಾ ಅವರಿಗೆ ನೋಡಿ ಆತರ ಮಾಡಿ. ಓಕೆ, ಸೊ ಈ ರೀತಿ ನಾವು ಅವರನ್ನ ನಮ್ಮ ಗ್ರೂಪ್ ಅಲ್ಲಿ ಸ್ಟಿಕ್ ಆನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಮ್ಮ ಫ್ಯಾಮಿಲಿ ಅವರು ಇವಾಗ ನಮ್ ಜೊತೆಗೆ ಬಂದಿದ್ದಾರೆ, ನಮ್ಮ ಅಸೋಸಿಯೇಷನ್ ಬಂದಿದ್ದಾರೆ ಅಂದ್ಮೇಲೆ ಅವ್ರು ನಮ್ ಫ್ಯಾಮಿಲಿ ಇದ್ದಾಗೆ. ನಾವ್ ಯಾವ ರೀತಿ ನಮ್ ಫ್ಯಾಮಿಲಿನ ಟೇಕ್ ಕೇರ್ ಮಾಡ್ತೀವೋ ಅವ್ರನ್ನು ಕೂಡ ಅದೇ ರೀತಿ ನಾವು ಟೇಕ್ ಕೇರ್ ಮಾಡ್ಬೇಕು. ಸೊ ಇನ್ನ ಅವ್ರು ಹೇಳಿದ್ರು ಶ್ರೀಕೃಷ್ಣ ಏನಂತ ಹೇಳ್ತಾರಂದ್ರೆ, ಹೊಸ ವಿಷಯ ಇದು. ಸೊ ಇದುವರೆಗೂ ಹೇಳಿದಂತ ವಿಷಯದ ಭಿನ್ನವಾಗಿರುವಂತದ್ದು ಏನಿದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಏನ್ ಹೇಳುತ್ತೆ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದೆ, ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ನೀವು ಎಲ್ಲಾ ಧರ್ಮಗಳನ್ನ ಬಿಟ್ಬಿಟ್ಟು ನನಗೆ ಸರೆಂಡರ್ ಆಗಿ, ನನಗೆ ನೀವು ನನ್ನ ಒಂದು ಸರೆಂಡರ್ ಆಗಿ ನನಗೆ. ಆಗ ಏನಾಗುತ್ತೆ ನಿಮ್ಗೆ, ಅಭಯಂ ಸತ್ವ ಶುದ್ಧಿ. ನೀವೇನಾಗ್ತೀರಾ ಅಂದ್ರೆ ನನ್ನ ಅಭಯದಿಂದ ಮಾ ಶುಚಃ. ಅತಿ ವರದರಾಜ ಕೈನಲ್ಲಿ ನೀವು ನೋಡಿರ್ಬೋದು, ಅತಿ ವರದರಾಜ ಕಾಂಜೀವರಂನಲ್ಲಿ ಒಂದು ರೈಟ್ ಹ್ಯಾಂಡ್ ಅಲ್ಲಿ ಏನ್ ಬರ್ದಿದೆ ಅಂದ್ರೆ ಮಾ ಶುಚಃ. ಮಾ ಶುಚಃ ಅಂದ್ರೆ ಏನ್ ಅರ್ಥ, ಬಿಕಮ್ ಫಿಯರ್ಲೆಸ್, ಏನು ವರಿ ಮಾಡ್ಕೋಬೇಡ, ನಾನಿದ್ದೀನಿ, ನಾನ್ ನಿನ್ನ ನೋಡ್ಕೊಳ್ತೀನಿ, ಮಾ ಶುಚಃ, ಐ ಆಮ್ ದೇರ್ ಫಾರ್ ಯು. ಓಕೆ, ಸೊ ಇದ್ರಿಂದ ನಮ್ಗೆ ಏನಾಗತ್ತೆ, ಅಭಯಂ ಸತ್ವ ಶುದ್ಧಿ ಅಂದ್ರೆ ನಾವು ಫಿಯರ್ಲೆಸ್ ಆಗ್ತೀವಂತೆ, ನಮ್ಗೆ ಭಯ ಹೊಟ್ಟೋಗುತ್ತಂತೆ, ಯಾವ್ದೇ ರೀತಿಯ ಭಯ ಇರಲ್ಲ, ಯಾವ್ದೇ ರೀತಿಯ ಪ್ರೆಷರ್ ಇರಲ್ಲ ನಮ್ ಮೇಲೆ. ಯಾಕಂದ್ರೆ ಕೃಷ್ಣನೇ ನಮ್ ಜೊತೆಗಿದ್ದಾನೆ, ಅವನೇ ನಮ್ಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಸೊ ಅಭಯ ಕೊಡ್ತಾ ಇದ್ದಾನೆ ಅವನು. ಸೊ ನಾವು ಯಾವಾಗ ಕೃಷ್ಣನ ಒಂದು ಪ್ರೊಟೆಕ್ಷನ್ ಅಲ್ಲಿ ಇರ್ತೀವಿ, ನೀವು ನೋಡಿರ್ಬೋದು ಭಕ್ತರು ಯಾವ್ದೇ ರೀತಿ ವಿಚಲಿತರಾಗೋದೇ ಇಲ್ಲ. ಅವ್ರಿಗೆ ದುಃಖ ಬರ್ಲಿ, ಒಂದು ಸುಖ ಬರ್ಲಿ, ಏನೇ ಬಂದ್ರು ಕೂಡ ಅವರು ಯಾವ್ದೇ ಕಾರಣಕ್ಕೂ ಅವರು ವಿಚಲಿತ ಆಗೋದೇ ಇಲ್ಲ. ಸೊ ಈ ರೀತಿ ನಾವು ಅಭಯರಾಗ್ತೀವಂತೆ. ಸೊ ನಾವ್ ಈ ರೀತಿ ನಾವು ಭಯ ಬಿಟ್ಬಿಟ್ರೆ ಬೇರೆ ಏನ್ ಕೆಲಸ ಮಾಡೋದಕ್ಕೂ ನಮ್ಗೆ ತುಂಬಾ ಆಸಕ್ತಿ ಬರುತ್ತೆ. ಕೃಷ್ಣ ಇದ್ದಾನೆ ನಮ್ ಜೊತೆಗೆ, ಪ್ರೊಟೆಕ್ಟ್ ಮಾಡ್ತಾನೆ, ಗುರುಗಳಿದ್ದಾರೆ ನಮ್ ಜೊತೆಗೆ. ನೀವು ನೋಡಿದ್ರು, ಟ್ರೈ ಮಾಡಿ ನೋಡಿ. ಒಂದೇ ಒಂದ್ ಸಣ್ಣ ಉದಾಹರಣೆ ಕೊಡ್ಬೋದು ಅಂದ್ರೆ, ಬುಕ್ ಡಿಸ್ಟ್ರಿಬ್ಯೂಷನ್ ಟೈಮ್ ನಲ್ಲಿ ಫಾರ್ ಎಕ್ಸಾಂಪಲ್ ಒಂದೊಂದ್ಸಲ ಏನಾಗುತ್ತೆ, ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗಿರ್ತೀವಿ ನಾವು, ನನಗಾಗಿರೋಂಥದ್ದಿದು. ಸೊ ಅವತ್ತೇನಾಯ್ತು ಅಂದ್ರೆ ನಾವೆಲ್ಲ ಹರಡ್ಕೊಂಡ್ವಿ, ಎಲ್ಲಾ ಕಡೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕಂತ ಹೋದ್ವಿ. ನೋಡಿದ್ರೆ ಒಂದ್ ಬುಕ್ ಡಿಸ್ಟ್ರಿಬ್ಯೂಟ್ ಆಗ್ತಾನೆ ಇಲ್ಲ. ಏನಪ್ಪಾ ಮಾಡೋದು, ಪ್ರಭುಪಾದ್ ಪ್ಲೀಸ್ ಹೆಲ್ಪ್ ಮೀ ಪ್ರಭುಪಾದ್ ಪ್ಲೀಸ್ ಅಂತ ಬೇಡ್ಕೊಂಡೆ ನಾನು. ಸೊ ಇಮಿಡಿಯೇಟ್ ಆಗಿ ಏನಾಯ್ತು, ಯಾರು ಫ್ರಮ್ ನೋವೇರ್ ಒಬ್ರು ಬಂದ್ಬಿಟ್ಟು, ಮೇಡಮ್ ಏನು ನೀವು ಇದು ಕೊಡ್ತಾ ಇದೀರಲ್ಲ, ಭಗವದ್ಗೀತೆ ಇದೆ, ಭಾಗವತ, ನನ್ನ ಕೈನಲ್ಲಿ ಭಗವದ್ಗೀತೆ ಇತ್ತು. ಇಮಿಡಿಯೇಟ್ ಆಗಿ ಅವ್ರು ಹೇಳಿದ್ರು, ಓ ಭಗವದ್ಗೀತೆ ಇದ್ಯಾ, ಕೊಡಿ ನೋಡಿ, ಪ್ರಭುಪಾದ್ರಿಗೊಂದು ಪ್ರಾರ್ಥನೆ ಮಾಡಿದ್ದು ಒಂದೇ ಸೆಕೆಂಡ್ ಅಷ್ಟೇ, 1 ಸೆಕೆಂಡ್ ಅಲ್ಲಿ ಆಗಿರುವಂತದ್ದು ಇದು. ಸೊ ಅಷ್ಟು ಅವರ ಕೃಪೆ ಇದೆ. ಸೊ ನಾವು ಸದುಪಯೋಗ ಪಡಿಸ್ಕೋಬೇಕು. ಅವರ ಒಂದು ಆಶೀರ್ವಾದ ತಕೊಂಡು ನಾವು ಅದನ್ನ ಮುಂದುವರಿಸ್ಬೇಕು. ಏನೇ ಮಾಡ್ಬೇಕಂತ ಹೇಳಿದ್ರು ಅವರ ಒಂದು ಆಶೀರ್ವಾದ ಪಡೆದು ಒಂದು ಪಂಚತತ್ವ ಮಂತ್ರವನ್ನ ಹೇಳ್ಕೊಂಡ್ರು ಸಾಕು, ಅಥವಾ ಗುರುಗಳನ್ನ ಒಂದು ಮನ್ಸಲ್ಲಿ ನಾವು ಧ್ಯಾನ ಮಾಡಿದ್ರು ಸಾಕು, ಅವರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ನಾವು ನಿರ್ಭೀತರಾಗಿ ನಮ್ಮ ಕೆಲಸವನ್ನ ನಾವು ಮಾಡಬಹುದು. ಯಾಕಂದ್ರೆ ನಾವೇನು ತಪ್ಪು ಮಾಡ್ತಾ ಇಲ್ಲ, ನಾವು ಆಕ್ಚುಲ್ ಆಗಿ ಬೇರೆ ಜೀವಿಗಳ ಉದ್ಧಾರವನ್ನ ಮಾಡ್ತಾ ಇದೀವಿ. ಸೊ ಅದನ್ನ ನಾವು ಮನ್ಸಲ್ಲಿ ಅಂದ್ಕೊಂಡ್ರೆ ಖಂಡಿತ ನಾವು ಎಲ್ಲರೂ ಒಂದು ಗುರು ಮಹಾರಾಜರ ಒಂದು ಮಿಷನ್ ನಲ್ಲಿ ನಾವು ಕೂಡ ಭಾಗಿಗಳು ಆಗ್ಬಹುದು. ಸೊ ಇನ್ನೊಂದು ಹೇಳಿದ್ರು ಅವರು, ನಾವು ಗುರು ಬೆಳಗ್ಗೆನೆ ನಾವು ಗುರು ಆರತಿ ಹಾಡ್ತೀವಿ. ಸೊ ಆಗ ಏನ್ ಹೇಳ್ತೀವಿ, ಒಂದು ಸ್ಟ್ಯಾನ್ಸಾ ಬರುತ್ತೆ, ಸಾಕ್ಷಾಧರಿ ತ್ವೇನ ಸಮಸ್ತ ಶಾಸ್ತ್ರೇ ಉಕ್ತಸ್ತಥಾ ಭಾವ್ಯತ ಏವ ಸದ್ಭಿ ಕಿಂತು ಪ್ರಭೋರ್ಯಾ ಪ್ರಿಯ ಏವ ತಸ್ಯಾ ವಂದೇ ಗುರು ಶ್ರೀ ಚರಣಾರವಿಂದಂ. ಸೊ ಇದರಲ್ಲಿ ಫಸ್ಟ್ ಲೈನ್ ಸಾಕ್ಷಾತ್ ಹರಿದ್ವೇಣ ಸಮಸ್ತ ಶಾಸ್ತ್ರೇ ಅಂದ್ರೆ ಏನ್ ಅರ್ಥ, ಅಲ್ಲಿ ಸಾಕ್ಷಾತ್ ಅಂತ ಹೇಳಿದ್ರೆ ಗುರುಗಳ ಬಗ್ಗೆ ಹೇಳ್ತಾ ಇರೋವಂಥದ್ದು. ಸೊ ಅವರೇ ಸ್ವಂತ ಅಂತ ಹೇಳೋದಕ್ ಬರಲ್ಲ, ಅವರು ಭಗವಂತನ ಪ್ರತಿನಿಧಿ ಅಂತ ತಗೋಬೇಕಂತೆ. ಸಾಕ್ಷಾತ್ ಹರಿದ್ವೇಣ ಅಂತ ಹೇಳಿದ್ರು ಕೂಡ
ಅವರು ಭಗವಂತನ ಒಂದು ಪ್ರತಿನಿಧಿ. ಯಾಕಂದ್ರೆ ಗುರು ಕೃಷ್ಣ ಅವರಿಬ್ರು ನಾನ್ ಡಿಫ್ರೆಂಟ್, ಅವರಿಬ್ರು ಬೇರೆ ಅಲ್ಲ, ಇಬ್ರು ಒಂದೇನೆ, ಗುರುಗಳು ಒಂದೇ, ಕೃಷ್ಣನು ಒಂದೇ, ಬಟ್ ಸಾಕ್ಷಾತ್ ಅವರೇ ಅಲ್ಲ, ಅದು ಅವರ ಒಂದು ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರು. ಸೊ ಒಂದ್ಸಲ ಏನಾಯ್ತಂತೆ, ಒಂದು ಲೀಲೆ, ಪ್ರಭುಪಾದದ ಒಂದು ಲೀಲೆ ಇದೆ ಇಲ್ಲಿ. ಅವರು ಬಾಸ್ಟನ್ಗೆ ಹೋಗಿದ್ರಂತೆ ಸುಮಾರು 1969ರಲ್ಲಿ ಬಾಸ್ಟನ್ಗೆ ಹೋದ್ರಲ್ಲ ಅವರು. ಅವಾಗ ಗುರು ಮಹಾರಾಜ್ ಹೇಳಿದ್ದು, ಅವರು ಏನ್ ಮಾಡಿದ್ರಂತೆ, ಅವ್ರು ಕೆನಡಾನಲ್ಲಿ ಇದ್ರಂತೆ ಅವಾಗ. ಸೊ ಅಲ್ಲಿಂದ ಕೆನಡಾಯಿಂದ ಬಾಸ್ಟನ್ಗೆ ಬಂದ್ರಂತೆ, ಅವರು ಫ್ಲೈಟ್ ಅಲ್ಲಿ ಬಂದ್ರಂತೆ. ಅಲ್ಲಿ ತುಂಬಾ ಜನ ಅವರ ಭಕ್ತರು, ಡಿವೋಟೀಸ್ ತುಂಬಾ ಜನ ನೆರೆದಿದ್ರಂತೆ, ಅಲ್ಲಿ ಎಲ್ಲ ಸೇರಿದ್ರಂತೆ ಪ್ರಭುಪಾದ್ರು ಬಂದಿದ್ದಾರೆ ಅಂತ. ಮತ್ತೆ ಅವರೆಲ್ಲ ಚಾಂಟಿಂಗ್ ಮಾಡ್ತಾ ಇದ್ರಂತೆ, ಡ್ಯಾನ್ಸ್ ಮಾಡ್ತಾ ಇದ್ರಂತೆ. ಸೊ ಎಲ್ಲರೂ ಎಲ್ಲ ಚಾಂಟಿಂಗ್ ಎಲ್ಲ ಡ್ಯಾನ್ಸಿಂಗ್ ಎಲ್ಲ ಆದ್ಮೇಲೆ ಇವರು ಪ್ರಭುಪಾದ್ರು ಬಂದಿದ್ ಕೂಡ್ಲೇನೆ ಎಲ್ಲರೂ ಅವ್ರಿಗೆ ದಂಡವತ್ ಪ್ರಣಾಮಗಳನ್ನ ಮಾಡಿದ್ರಂತೆ. ಎಲ್ಲರೂ ಬಗ್ಗಿ ದಂಡವತ್ ಪ್ರಣಾಮಗಳನ್ನ ಪ್ರಭುಪಾದ್ರಿಗೆ ಸಲ್ಲಿಸಿದ್ರಂತೆ. ಆಮೇಲೆ ಅವ್ರು ಕುಳಿತುಕೊಂಡ್ರಂತೆ ತಮ್ಮ ಆಸನದ ಮೇಲೆ, ವ್ಯಾಸಾಸನದ ಮೇಲೆ ಪ್ರಭುಪಾದ್ರು ಕೂತ್ಕೊಂಡ್ರಂತೆ. ಆಗ ಭಕ್ತರೆಲ್ಲ ಏನ್ ಮಾಡಿದ್ರು, ಅವ್ರಿಗೆ ಗಾರ್ಲೆಂಡ್ ಆಫರ್ ಮಾಡಿದ್ರಂತೆ. ಗಾರ್ಲೆಂಡ್ ಅಂದ್ರೆ ಇವಾಗ ಭಗವಂತನಿಗೆ ಆಫರ್ ಮಾಡಿರೋಂತ ಒಂದು ಗಾರ್ಲೆಂಡ್ ತಗೊಂಡ್ ಬಂದು ಅವರಿಗೆ ಆಫರ್ ಮಾಡೋದಕ್ಕೆ ಹೋದ್ರಂತೆ. ಅದಕ್ಕೆ ಅವರು ತಲೆ ತನಕ ಹೋಗೋದಂತೆ, ಅದು ಅಷ್ಟೇ. ನಂತರ ಇಮಿಡಿಯೇಟ್ ಆಗಿ ಕುತ್ತಿಗೆವರೆಗೂ ಬರೋ ಹೊತ್ತಿಗೆ ತೆಗೆದು ಪಕ್ಕದಲ್ಲಿ ಇಡೋರಂತೆ ಪ್ರಭುಪಾದ್ರು. ಮತ್ತೆ ಇನ್ನೊಬ್ರು ಗಾರ್ಲೆಂಡ್ ಆಫರ್ ಮಾಡೋರು ತಲೆ ತನಕ ಹೋಗೋದಂತೆ, ಅದನ್ನ ಕುತ್ತಿಗೆವರೆಗೂ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ, ಹಾಗೆ ತೆಗೆದು ಪಕ್ಕಕ್ಕೆ ಇಡೋರಂತೆ. ಸೊ ಅದಾದ್ಮೇಲೆ ಒಂದ್ ಲೆಕ್ಚರ್ ಕೊಟ್ರಂತೆ ಪ್ರಭುಪಾದ್ರು. ಏನ್ ಹೇಳಿದ್ರಂದ್ರೆ, ಗುರುಗಳನ್ನ ಕೃಷ್ಣನಿಗೆ ಕೊಡುವಷ್ಟೇ ಗೌರವ ಕೊಡ್ಬೇಕು. ಗುರುಗಳಿಗೆ ಕೃಷ್ಣನ್ಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟು ಕೊಡ್ಲೇಬೇಕು ನಾವು. ಬಟ್ ಅವನು ಯಾರು ಗುರು ಇರ್ತಾರಲ್ಲ, ಅವರೇ ತಾನು ದೇವ್ರು ಅನ್ಕೊಂಡ್ಬಿಟ್ರೆ ಕಷ್ಟ. ಅದಕ್ಕೆ ನಾನು ಗಾರ್ಲ್ಯಾಂಡ್ ಅನ್ನ ತೆಗ್ದಿಟ್ಬಿಡ್ತಾ ಇದೀನಿ ಪಕ್ಕದಲ್ಲಿ. ನಾನ್ ಗಾಡ್ ಅನ್ಕೊಂಡ್ರೆ ನಾನು ಡಾಗ್ ಅಂತ ಹೇಳಿದಂತೆ, ಹರಿ ಬೋಲ್. ಸೊ ಯಾರು ಗುರುಗಳು ತಾನೇ ಭಗವಂತ ಅನ್ಕೊಂಡ್ಬಿಡ್ತಾನೋ, ಯಾರು GOD ಗಾಡ್ ಅನ್ಕೊಳ್ತಾನೋ, ಅವನು DOG ಡಾಗ್ ಅಂತ ಅದನ್ನ ಸ್ಪೆಲ್ ಔಟ್ ಮಾಡಿದ್ರು ಗುರು ಮಹಾರಾಜರು. ಎಷ್ಟು ಚೆನ್ನಾಗಿ ಅನ್ನಿಸ್ತು ಅವ್ರು ಹೇಳಿದಾಗ. ಹರಿ ಬೋಲ್. ಶಿಲ ಚೇಪತಾಕ್ ಸ್ವಾಮಿ ಗುರು ಮಹಾರಾಜ್ ಕಿ ಜೈ. ಸೊ ಮತ್ತೆ ರಿಪೀಟ್ ಮಾಡಿದ್ರು, ನೀವೆಲ್ರೂ ಗುರುಗಳಾಗ್ಲೇಬೇಕು, ಇಲ್ಲ ಅಂದ್ರೆ ನೀವೆಲ್ಲಿದ್ದೀರೋ ಅಲ್ಲೇ ಆಗಿ. ನೀವು ಬೇರೆ ಇಲ್ಲಿಂದ ಬೇರೆ ಪ್ರದೇಶಕ್ಕೆ ಹೋಗೋದು ಅದೆಲ್ಲ ಇಟ್ಕೋಬೇಡಿ. ನೀವೆಲ್ಲಿದ್ದೀರೋ, ಇವಾಗ ನೀವು ಬೆಂಗಳೂರಲ್ಲಿ ಇದ್ದೀರಾ, ಬೆಂಗಳೂರಲ್ಲೇ ಗುರುಗಳಾಗಿ. ಮೈಸೂರಲ್ಲಿ ಇದ್ದೀರಾ, ಮೈಸೂರಲ್ಲೇ ಗುರುಗಳಾಗಿ. ನೀವೆಲ್ಲಿ ಯಾವ ಜಾಗದಲ್ಲಿದ್ದೀರಾ, ಯಾವ ಸ್ಥಳದಲ್ಲಿದ್ದೀರಾ, ಅಲ್ಲಿ ಪ್ರಚಾರ ಕಾರ್ಯವನ್ನ ದಯವಿಟ್ಟು ನಿಲ್ಲಿಸ್ಬೇಡಿ, ಕಂಟಿನ್ಯೂ ಮಾಡ್ಕೋತಾ ಹೋಗಿ. ಆಮೇಲೆ ಸ್ವಲ್ಪ ಇದು ಹೇಳಿದ್ರು ಅವರು, ಈಗ ಗುರುಗಳು ಇನ್ನು ಬದುಕಿದ್ದಾರೆ, ಸೊ ಅವರಿಂದ ನೀವು ಗುರು ದೀಕ್ಷೆ ಪಡಿಬೇಕು. ಅಂದ್ರೆ ನೀವು ಗುರುಗಳಾಗ್ಬೇಕು. ನೀವು ಮುಂದೆ ದೀಕ್ಷೆ ಕೊಡುವಂತ ಗುರುಗಳಾಗ್ಬೇಕು ಅಂದ್ರೆ ಏನು ಇದು GBC ರೂಲ್ಸ್ ಇದೆ ಅಂದ್ರೆ, ನೀವು ಅಟ್ಲೀಸ್ಟ್ 25 ವರ್ಷ ಆದ್ರೂ ಸೇವೆಯನ್ನ ಇಸ್ಕಾನ್ ನಲ್ಲಿ ಸಲ್ಲಿಸಿರ್ಬೇಕಂತೆ. ಯಾರು ಲೈವ್ ಗುರು ಇಂದ ದೀಕ್ಷಾ ಗುರುಗಳಾಗ್ಬೇಕು, ಅವರು 25 ವರ್ಷ ಸೇವೆಯನ್ನ ಸಲ್ಲಿಸ್ಬೇಕು. ಸೊ ಇಲ್ಲ ಗುರುಗಳಿಲ್ಲ, ಅವ್ರು ಬದುಕಿಲ್ಲ ಅಂತ ಹೇಳಿದ್ರೆ 10 ವರ್ಷ ಸೇವೆ ಸಲ್ಲಿಸಿದ್ರು ಸಾಕಂತೆ. ಸೊ ಇದು GBC ರೂಲ್ಸ್ ಅಂತ ಹೇಳಿದ್ರು. ಸೊ ಇದೇ ಸಲುವಾಗಿ ಏನ್ ಮಾಡಿದ್ರು ಅಂದ್ರೆ, ನಮ್ಮ ಇಬ್ಬರು ಅವರ ಶಿಷ್ಯಂದರು, ಹಿಸ್ ಗ್ರೇಸ್ ರೇವತಿ ರಮಣ್ ಪ್ರಭುಜಿ, ತಿರುಪತಿ ಟೆಂಪಲ್ ಪ್ರೆಸಿಡೆಂಟ್ ಅವರು, ಇಸ್ಕಾನ್ ತಿರುಪತಿ ಟೆಂಪಲ್ ಪ್ರೆಸಿಡೆಂಟ್ ಅವರು, ಮತ್ತೆ ಚೈತನ್ಯ ಅವತಾರಿ ಪ್ರಭುಜಿ ಬೆಂಗಳೂರಿನಲ್ಲಿ ಅವರು ವಾಸ ಇದ್ದಾರೆ. ಸೊ ಇವರಿಬ್ಬರನ್ನ ಅವರು ದೀಕ್ಷಾ ಗುರುಗಳನ್ನಾಗಿ ಮಾಡಿದ್ದಾರೆ ಈ ಸಲ. ಸೊ ಅವರು ಅಂದ್ರೆ ಗುರು ಮಹಾರಾಜ್ ನಂತರ ಅವರ ಇಬ್ಬರ ಶಿಷ್ಯಂದಿರು ಅವರಿಗೆ ದೀಕ್ಷಾ ಗುರುಗಳನ್ನಾಗಿ ಮಾಡಿದ್ದಾರೆ. ಸೊ ಅವರಿಂದ ಇನ್ಮೇಲಿಂದ ಇನಿಸಿಯೇಷನ್, ಅಂದ್ರೆ ಗುರು ಮಹಾರಾಜ್ ಏನ್ ಹೇಳಿದ್ರು ಅಂದ್ರೆ, ಇನ್ಮೇಲಿಂದ ತಿರುಪತಿಯಲ್ಲಿ ಹಾಗೂ ಬೆಂಗಳೂರಲ್ಲಿ ಅವರು ದೀಕ್ಷೆಯನ್ನ ಕೊಡೋದಿಲ್ವಂತೆ. ಇನ್ಮೇಲಿಂದ ತಿರುಪತಿನಲ್ಲಿ ರೇವತಿ ರಮಣ್ ಪ್ರಭುಜಿ ದೀಕ್ಷೆಯನ್ನ ಕೊಡ್ತಾರೆ. ನಂತರ ಬ್ಯಾಂಗ್ಳೂರಲ್ಲಿ ಚೈತನ್ಯ ಅವತಾರಿ ಪ್ರಭುಜಿ ಅವರು ದೀಕ್ಷೆಯನ್ನ ಕೊಡ್ತಾರೆ. ಸೊ ಇದನ್ನ ಹೇಳಿದ್ರು ಅವರು. ಸೊ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಈ ಭೌತಿಕ ಜಗತ್ತಿನಲ್ಲಿ ಸುಖ ದುಃಖ ಎರಡೂ ಉಂಟು. ಈ ಭೌತಿಕ ಜಗತ್ತಿರೋದೇ ಹಾಗೆ, ದುಃಖ ದೋಷಾನುದರ್ಶನಂ. ಬಟ್ ಅದೇ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದುಃಖನೇ ಇಲ್ಲ. ಅಲ್ಲಿ ಅದು ವೈಕುಂಠ. ವೈಕುಂಠ ಮೀನ್ಸ್ ವೈ ಅಂದ್ರೆ ಇಲ್ಲ, ಕುಂಠ ಅಂದ್ರೆ ದುಃಖ. ದುಃಖ ಇಲ್ಲದೆ ಇರುವಂತ ಒಂದು ತುಂಬಾ ಬ್ಲಿಸ್ಫುಲ್ ಆಗಿರುವಂತ ಒಂದು ಸ್ಥಳ, ಅದು ಆಧ್ಯಾತ್ಮಿಕ ಪ್ರಪಂಚ. ಸೊ ಅವ್ರೇನ್ ಹೇಳಿದ್ರು ಅಂದ್ರೆ, ನೀವೆಲ್ಲರೂ ಚಾಂಟಿಂಗ್ ಮಾಡಿ ಬೇರೆಯವ್ರಿಗೂ ಇದನ್ನ ಹೇಳ್ಕೊಡಿ, ಅವ್ರ ಮೇಲೆ ದಯೆಯನ್ನ ತೋರಿಸಿ ನೀವು. ಅವ್ರಿಗೆ ಈ ಜಗತ್ತಿನಿಂದ ಅವರು ಆಧ್ಯಾತ್ಮಿಕ ಜಗತ್ತಿನ ಕಡೆಗೆ ಒಂದು ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್ ಅವ್ರು ಹೋಗ್ಬೇಕು ಅಂತ ನನ್ನ ಒಂದು ತುಂಬಾ ಆಸೆ ಇದೆ ಅಂತ ಗುರು ಮಹಾರಾಜ್ ಹೇಳಿದ್ರು. ಆಮೇಲೆ ಅವರು ಚೈತನ್ಯ ಮಹಾಪ್ರಭುಗಳ ಪಾದ ಪದ್ಮಗಳನ್ನ
ಸೊ ಗೌರ್ನಿತಾಯ್ ಪಾದ ಪದ್ಮಗಳ ಅಭಿಷೇಕ ಇಟ್ಕೊಂಡಿದ್ರು ಗುರು ಮಹಾರಾಜ್ ಸ್ವಂತ ಅವರೇ ಮಾಡಿದ್ರು ಸ್ವತಃ. ಸೊ ಅದನ್ನ ಅಲ್ಲಿ ಸುಮಾರು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ಲಿ ಇನ್ಸ್ಟಾಲೇಷನ್ ಕೂಡ ಮಾಡಿದ್ದಾರೆ ಈ ಸಲ. ಸೊ ಇನ್ನು ತುಂಬಾ ಇದೆ ಅವ್ರ ಬಗ್ಗೆ ಹೇಳೋದು. ಸೊ ಅದು ಅಬೌಟ್ ಇನಿಸಿಯೇಷನ್ ಹೇಳ್ಬೇಕು ಅಂತ ಇದು ತುಂಬಾನೇ ಇದಾಗಿದೆ. ಆಕ್ಚುಲಿ ಆಗಿ ಏನಾಯ್ತು ಅಂದ್ರೆ ಈ ಸಲ ಇನಿಸಿಯೇಷನ್ಗೆ 500 ಜನಕ್ಕೆ ಮಾತ್ರನೇ ಮಾಡೋದು. ಯಾಕಂದ್ರೆ ಗುರು ಮಹಾರಾಜರವ್ರದ್ದು ಒಂದು ಹೆಲ್ತ್ ಕಂಡೀಷನ್ ತುಂಬಾನೇ ಇದಾಗಿದೆ. 500 ಜನರಿಗೆ ಮಾತ್ರನೇ ನಾವು ಕೊಡೋದು. ಇನ್ನ ಉಳಿದವ್ರಿಗೆಲ್ಲ ನಾವು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಆ ಈಗ ಏನ್ ಮಾಡೋದು, ಗುರು ಮಹಾರಾಜರು 500 ಜನ ಅಂತ ಹೇಳಿದ್ದಾರೆ. ನಮ್ ಕಡೆಯಿಂದ 7 ಜನ ಇದ್ರು. ಬೇರೆ ಬೇರೆ ಸೆಂಟರ್ಸ್ ಇಂದ ಒಂದು 7 ಜನ ಭಕ್ತಾದಿಗಳು ಡಿವೋಟೀಸ್ ಇದಕ್ಕೆ ಇನಿಸಿಯೇಷನ್ ಇದ್ರು ಈ ಸಲ. ಆಮೇಲೆ ಯಾರಿಗೂ ಆಶ್ರಯ ಕೊಡೋದಿಲ್ಲ ಅನ್ನೋದನ್ನ ಅವರು ಹೇಳ್ಬಿಟ್ರು, ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ಯಾರಿಗೂ ನಾವು ಈ ಸಲ ಆಶ್ರಯವನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಸಾರಿ, ಸ್ವಲ್ಪ ಏನೋ ಬ್ಯಾಕ್ ಗ್ರೌಂಡ್ ಸೌಂಡ್ ಇದೆ. ಸೊ ಆಮೇಲೆ ಇವಾಗ ಏನ್ ಮಾಡೋದು, ನಾವು ಹಂಗೂನು ಆಶ್ರಯದವ್ರಿಗೆಲ್ಲ ಬಂದ್ಬಿಡಿ ಅಂತಾನೆ ಹೇಳಿದ್ವಿ. ಯಾರು ಮಿಸ್ ಆಗೋದ್ ಬೇಡ, ಇರ್ಲಿ ಬಂದಿರಿ ನೋಡೋಣ ಅಂತ ಹೇಳಿದ್ವಿ. ನಂತರ ದೀಕ್ಷೆ ಅವ್ರಿಗೆ ಲಾಸ್ಟ್ ಮೊಮೆಂಟ್ ತನಕನೂ ಗೊತ್ತಿಲ್ಲ ನಮ್ಗೆ, ಇಲ್ಲ ದೀಕ್ಷೆ ಆಗಲ್ಲ, ಯಾಕಂದ್ರೆ 500 ಜನರಿಗೆ ಲಿಮಿಟ್ ಆಗ್ಬಿಟ್ಟಿದೆ ಇದು. ಅದಾದ್ಮೇಲೆ ಯಾರು ಕೊಡೋದಿಲ್ಲ, ಆಗಲ್ಲ ಗುರು ಮಹಾರಾಜ್ಗೆ ಅಷ್ಟೊತ್ತು ಕುತ್ಕೊಳಕ್ ಆಗಲ್ಲ. ಓನ್ಲಿ 2 ಅವರ್ಸ್. ಯಾವಾಗ? ಸೋಮವಾರ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ಅಷ್ಟೇ, 2 ಅವರ್. ಅಷ್ಟ್ರಲ್ಲಿ ಎಷ್ಟು ಜನರಿಗೆ ಆಗುತ್ತೋ ಅಷ್ಟ್ ಜನರಿಗೆ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಈಗ ಏನ್ ಮಾಡೋದು ನಾವು, ತುಂಬಾ ಕಷ್ಟ. ಎಲ್ಲರೂ ದೀಕ್ಷೆ ಅವ್ರಿಗೆಲ್ಲ ಹೇಳ್ಬಿಟ್ಟಿದೀವಿ ನಾವು. ಆಮೇಲೆ ಅವರೆಲ್ಲ ಬರೋದಕ್ಕೆ ರೆಡಿನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಟಿಕೆಟ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಸೊ ನಾನು, ಹಿಸ್ಬ್ಲೇಸ್ ವೇಣುಕೃಷ್ಣ ಪ್ರಭುಜಿ, ಹಿಸ್ಬ್ಲೇಸ್ ಸುಧೀರ್ ಚೈತನ್ಯ ಪ್ರಭುಜಿ 3 ಜನ ಡಿಸ್ಕಸ್ ಮಾಡ್ಕೊಂಡ್ವಿ. ಇದನ್ನ ಸ್ವಲ್ಪ ಆದಷ್ಟು ರಹಸ್ಯವಾಗಿ ಇಡೋಣ, ಯಾರಿಗೂ ಏನೋ ಹೇಳೋದ್ ಬೇಡ. ಪಾಪ ಸುಧೀರ್ ಪ್ರಭುಗಳು ತುಂಬಾನೇ ಪ್ರಯತ್ನ ಮಾಡಿದ್ರು, ಒದ್ದಾಡ್ಬಿಟ್ರು ಅವರು. ಎಲ್ಲ ಹೇಳೋದೆಲ್ಲ ಹೇಳಿದ್ರು. ಬಟ್ ಗುರು ಮಹಾರಾಜ್ ನಾವು ನೋಡ್ಬೇಕಲ್ಲ, ಪರಿಸ್ಥಿತಿ ತುಂಬಾನೇ ಚಿಂತಾಜನಕವಾಗಿತ್ತು. ನಾವ್ ಅವ್ರಿಗೆ ಪ್ರೆಷರೈಸ್ ಮಾಡೋದಕ್ಕೂ ಆಗಿರ್ಲೇ ಇಲ್ಲ. ಆಮೇಲೆ ಇನ್ನೊಂದಂದ್ರೆ ಯಾರಿಗೂ ಇಂಟರ್ವ್ಯೂ ಕೂಡ ಆಗೇ ಇರ್ಲಿಲ್ಲ. ಆನ್ಲೈನ್ ಇಂಟರ್ವ್ಯೂ ಮಾಡ್ತಾರಲ್ಲ ಮಾಯಾಪುರದಿಂದ, ಸೊ 7 ಜನರಿಗೂ ಇಂಟರ್ವ್ಯೂ ಕೂಡ ಇನ್ನೂ ಆಗೇ ಇರ್ಲಿಲ್ಲ. ಆಕ್ಚುಲ್ ಆಗಿ ಸ್ಕೆಡ್ಯೂಲ್ ಮಾಡೇ ಇರ್ಲಿಲ್ಲ ಅವ್ರು. ಅಂದ್ರೆ ಇಲ್ಲ ಈ ಸಲ ಆಗಲ್ಲ ಅಂತಾನೆ ಹೇಳ್ಬಿಟ್ಟಿದ್ರು. ಬಟ್ ಶನಿವಾರ ಬಂದ್ರಲ್ಲ ಗುರು ಮಹಾರಾಜ್, ಇವಾಗ ನಾನೇನ್ ಇಷ್ಟೊತ್ತು ಪ್ರವಚನ ಏನು ಸಾರಾಂಶ ಹೇಳದ್ನಲ್ಲ, ಅದು ಮುಗ್ದಿದ್ ಕೂಡಲೇ ಗುರು ಮಹಾರಾಜರು ಹೇಳಿದ್ರು, ಇವಾಗ ಈ ಸಲ ಎಷ್ಟ್ ಜನ ಇದಾರೆ ಅಂತ ಕೇಳಿದ್ರು. ಅಲ್ಲಿ ಮಾವಾರ ಪ್ರಭು ಕೂತಿದ್ರು, ಅವರಿಗೆ ಕೇಳಿದ್ರು. ಗುರು ಮಹಾರಾಜ್ 500 ಅಂತ ಹೇಳಿದ್ರು. ಗುರು ಮಹಾರಾಜ್ ಇದ್ದಕ್ಕಿದ್ದಂಗೆ ವೈ ಓನ್ಲಿ 500 ಅನ್ನೋದ. ನಮ್ಗೆಲ್ಲರಿಗೂ ಎಂತ ಸಂತೋಷ ಆಯ್ತು ಅಂದ್ರೆ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಮ್ಮಿಡಿಯೇಟ್ಲಿ ಅವರು ಇದ್ ಮಾಡಿದ್ರು, ಓಕೆ ವಿ ಕ್ಯಾನ್ ಇನ್ಕ್ಲೂಡ್ ಅನದರ್ 100 ಅಂದ್ರು. ನಮ್ಮ ಅದೃಷ್ಟಕ್ಕೆ ನಮ್ಮ 7 ಜನ 100 ಅಲ್ಲಿ ಸೇರ್ಕೊಂಡ್ಬಿಟ್ರು. ಸೊ ನಮ್ಮ ಸಂತೋಷಕ್ಕೆ ಒಂದು ಪಾರಾನೇ ಇರ್ಲಿಲ್ಲ. ಒಂದು ಖುಷಿ ನಮ್ಗೆ ತಡೆಯೋದಕ್ಕೆ ಆಗ್ಲೇ ಇಲ್ಲ. ಅಂತ ಒಂದು ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರೋಂತ ಒಂದು ಖುಷಿ ಆಯ್ತು. ಸೊ ಆ 7 ಜನರಿಗೆ ಅವತ್ತೇ ಶನಿವಾರ ಸಾಯಂಕಾಲ ಇಂಟರ್ವ್ಯೂ ಮಾಡಿದ್ರು ಮಾಯಾಪುರದಿಂದ. ಆನ್ಲೈನ್ ಏನ್ ಪ್ರಿಲಿಮಿನರಿ ಇಂಟರ್ವ್ಯೂ ಮಾಡ್ತಾರೆ ಅದನ್ನ ಮಾಡಿದ್ರು. ಎಲ್ಲರೂ ಉತ್ತೀರ್ಣರಾದ್ರು ಗುರು ಮಹಾರಾಜರ ಒಂದು ಕೃಪೆಯಿಂದ. 7 ಜನ ಉತ್ತೀರ್ಣರಾದ್ರು. ಆಕ್ಚುಲ್ ಆಗಿ ಅವ್ರು ಇನ್ನೂ ಬಂದೇ ಇರ್ಲಿಲ್ಲ, ಹೇಳ್ಬೇಕು ಅಂದ್ರೆ ಅವ್ರು ಇನ್ನೂ ಬಂದೇ ಇರ್ಲಿಲ್ಲ. ಸೊ ಇದನ್ನ ನಾವು ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಟಿದ್ವಿ. ಮಂಡೇ ಮಾರ್ನಿಂಗ್ ಎಲ್ಲರೂ ಬಂದ್ರು. ನೋಡಿದ್ರೆ 8 ಗಂಟೆಗೆ ಗುರು ಮಹಾರಾಜರು ಬರ್ಲೇ ಇಲ್ಲ. 8 ರಿಂದ 10 ಅಂತ ಸ್ಕೆಡ್ಯೂಲ್ ಆಗಿತ್ತು. ಸಂಡೇ ಈವ್ನಿಂಗ್ ಏನ್ ಮಾಡಿದ್ರು, ಒಂದು 7:15 ಟೈಮು, ನಾವೆಲ್ಲರೂ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇತ್ತು, ಎಲ್ಲ ಅಟೆಂಡ್ ಮಾಡಿದ್ವಿ. ನಾನು, ಮೀನಾಕ್ಷಿ ಮಾತಾಜಿ ನಾವೆಲ್ಲರೂ ಅಟೆಂಡ್ ಮಾಡಿದ್ವಿ. ಅದಾಗಿದ್ ಕೂಡ್ಲೇನೆ ಹೇಳಿದ್ರು, ಇಲ್ಲ ನಾವು ಪ್ರಸಾದಕ್ಕೆ ಕೊಟ್ಟೋಗೋಣ, ಇನ್ನ ಟೈಮ್ ಆಗ್ಬಿಡುತ್ತೆ, ರೂಮ್ ಗಳಿಗೆ ಹೋಗ್ಬೇಕಲ್ಲ, ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ಬೇಕಲ್ಲ ಅಂತ ಅನ್ಕೊಂಡು ನಾವೆಲ್ಲರೂ ಇನ್ನೇನು ಹೊರಡ್ಬೇಕು. ಅವಾಗ ಅನೌನ್ಸ್ ಆಯ್ತು, ಗುರು ಮಹಾರಾಜ್ ವಿಲ್ ಬಿ ಅರೈವಿಂಗ್ ಶಾರ್ಟ್ಲಿ ಅಂತ. ನಮ್ಗೆ ಆಶ್ಚರ್ಯ, 7:30 ಆಗಿದೆ, ಅವರು ಟ್ರೀಟ್ಮೆಂಟ್ ಹೋಗಿದ್ದಾರೆ. ನಾವು ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ ಅನ್ಕೊಂಡ್ರೆ ಇಲ್ಲ, ಗುರು ಮಹಾರಾಜ್ ಬಂದು ಸುಮಾರು 1 ಅವರ್ ನಮ್ ಜೊತೆ ಪ್ರವಚನ, ನಮ್ ಜೊತೆಗೆಲ್ಲ ಇದ್ದು ಪ್ರವಚನ ಮಾಡಿ 8:30, 8:45ಗೆ ಅವ್ರು ವಾಪಸ್ ಹೋದ್ರು. ಏನ್ ಸ್ಕೆಡ್ಯೂಲ್ ಆಯ್ತು, ಬೆಳಗ್ಗೆ 8 ಗಂಟೆಗೆ ಬರ್ತೀನಿ ಅಂತ. ಅದು ನೋಡಿದ್ರೆ ಅವರು ಯಾವಾಗ ಅವ್ರು ಹೊರಗಡೆ ಹೋಗಿದ್ದಾರೆ, ಇಮಿಡಿಯೇಟ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಡ್ರಾಪ್ ಆಗ್ಬಿಟ್ಟಿದೆ. ಅವ್ರನ್ನ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಇಡೀ ನೈಟ್ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟೆಡ್. ಬೆಳಗ್ಗೆ 8 ಗಂಟೆಗೆ ಗುರು ಮಹಾರಾಜ್ ಬರ್ಲೇ ಇಲ್ಲ. ಸೊ ಏನಾಯ್ತು ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದೀವಿ. ಸಡನ್ ಆಗಿ ಕಾಲ್ ಬಂತು, ನೋಡಿದ್ರೆ ಇಲ್ಲ, ಗುರು ಮಹಾರಾಜ್ ಸ್ಯಾಚುರೇಷನ್ ಡ್ರಾಪ್ ಆಗಿದೆ, ಅವ್ರು ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ ಹೇಳಕ್ ಆಗಲ್ಲ ಅಂತ. 8 ಆಯ್ತು, 9 ಆಯ್ತು, 11 ಆಯ್ತು, 11:15 ಆಯ್ತು. ಸೊ ಆಮೇಲೆ ಗುರು ಮಹಾರಾಜರು ನೋಡಿ, ಅದೇನು ಅವರ ಒಂದು ಇದು ಕೃಪೆನೋ ಏನೋ ಗೊತ್ತಿಲ್ಲ ನಂಗೆ. ಇದನ್ನ ನಾನು ಎಷ್ಟು ಸಾರಿ ಹೇಳಿದ್ರು ನನ್ನ ಪ್ಯೂರಿಫಿಕೇಶನ್ಗೋಸ್ಕರ ನಾನು ಹೇಳ್ಕೊಳ್ತಾ ಇದ್ದೀನಿ. ಅವರು ಇಮ್ಮಿಡಿಯೇಟ್ ಆಗಿ ಆಕ್ಸಿಜನ್ ಲೆವೆಲ್ ಹೈ ಆಗಿದ್ ಕೂಡ್ಲೇನೆ ಇಮ್ಮಿಡಿಯೇಟ್ ಆಗಿ ಡಯಾಲಿಸಿಸ್ ಇತ್ತಂತೆ ಅವ್ರಿಗೆ.
ಅದಾಗಿತ್ತು ಡಯಾಲಿಸಿಸ್ ಮಾಡ್ಬೇಕಾಗಿತ್ತಂತೆ. ಇಲ್ಲ ಇಲ್ಲ, ನನ್ನ ಶಿಷ್ಯಂದ್ರೆಲ್ಲ ನನಗೆ ವೆಯ್ಟ್ ಮಾಡ್ತಾ ಇದಾರೆ, ನಾನು ಅವ್ರಿಗೆ ದೀಕ್ಷೆ ಕೊಡ್ಲೇಬೇಕು, 1 hour ಆದ್ರೂ ನೀವು ನನಗೆ ಕರ್ಕೊಂಡು ಹೋಗ್ಲೇಬೇಕು ಅಲ್ಲಿಗೆ ಅಂತ ಅವ್ರು ಹಠ ಮಾಡಿದ್ರಂತೆ. ಹಠ ಮಾಡಿ ನಾವೇನ್ ಕನ್ವೆನ್ಷನ್ ಹಾಲ್ ಅಲ್ಲಿ ಇದ್ವಿ ಅಲ್ಲ, ಅಲ್ಲಿಗೆ ತಿರುಪಾಳೆ, ಅಲ್ಲಿಗೆ ಅವರು ಇಮಿಡಿಯೇಟ್ ಓಡ್ ಬಂದ್ರು. 11:30 ಬಂದ್ರು. ಬಂದಿದ್ ಕೂಡ್ಲೇನೆ ಅವರು 1 hour ಕೂತ್ಕೊಂಡು ಅದೇನ್ ದೀಕ್ಷೆ, ಗ್ರೂಪ್ ದೀಕ್ಷೆ ಎಲ್ಲ, ಮಂತ್ರ ದೀಕ್ಷೆ, ಮಂತ್ರ ಇದೆಲ್ಲ ಗ್ರೂಪ್ ಆಗಿ ಕೊಟ್ರು. ಅವ್ರಿಗೆ ಚಾಂಟಿಂಗ್ ಬೀಡ್ಸ್ ಎಲ್ಲ ಆಮೇಲೆ ಕೊಟ್ರು ಎಲ್ಲ. ಆಮೇಲೆ ನಾವು ಇದು ಹೋಮ ಕೂಡ ನಂತರ ನಾವು ಮಾಡ್ಕೊಂಡ್ವಿ. ಸೊ ಗುರು ಮಹಾರಾಜ್ ಒಂದ್ ಕೃಪೆ ನೋಡಿ, ಎಷ್ಟು ಕೃಪಾಳು ಅವರು, ಎಷ್ಟು ದಯಾಳು. ನಾವೆಲ್ಲ ವೆಯ್ಟ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಅವ್ರು ತಮ್ಮ ಇದನ್ನ ಚಿಂತೆ ಮಾಡ್ಲೇ ಇಲ್ಲ. ಕಣ್ಣಲ್ಲಿ ನೀರ್ ಹರಿದೋಯ್ತು ನಮ್ಗೆ, ನಿಜ ಹೇಳ್ಬೇಕು ಅಂದ್ರೆ. ನಮ್ಗೆ ತಡೆಯೋದಿಕ್ ಆಗ್ಲೇ ಇಲ್ಲ ಅವರ ಒಂದು ಪರಿಸ್ಥಿತಿ ನೋಡಿ. So ಅಂತ ಇದು ಒಂದು ಕೃಪೆ ಮಾಡಿ ಬಂದು ಎಲ್ರಿಗೂ ಅದಷ್ಟು 500-600 ಜನರಿಗೂ ದೀಕ್ಷೆಯನ್ನ ಕೊಟ್ರು. ಸೊ ಕೊಟ್ಟು ನಂತರ ಇಮಿಡಿಯೇಟ್ ಧಾವಿಸಿದ್ರು. ಆಂಬ್ಯುಲೆನ್ಸ್ ಅಲ್ಲೇ ಬಂದಿದ್ರೇನೋ ಅದ್ ಗೊತ್ತಿಲ್ಲ, ಹೊರಗಡೆ ಇತ್ತದು. ಇಮಿಡಿಯೇಟ್ ಆಗಿ ಅವ್ರಿಗೆ ಡಯಾಲಿಸಿಸ್ ಕರ್ಕೊಂಡು ಹೋದ್ರು ಅಷ್ಟೇ. ಗುರು ಮಹಾರಾಜ್ ಅವ್ರದ್ದು ನಮ್ ದರ್ಶನ ಆಗಿದ್ದಷ್ಟೇ. ಬಟ್ ಆಶ್ರಯದವರಿಗೆ ಆಗ್ಲಿಲ್ಲ. ಅವ್ರಿಗೆ ದಯವಿಟ್ಟು ಕ್ಷಮಿಸ್ಬೇಕು. ಇಲ್ಲ ನಮ್ ಕಡೆಯಿಂದನೂ ಒಂದು ಏನೋ ನಮ್ಮ ಇದರಿಂದ ಆಗ್ಲಿಲ್ವೋ ಏನೋ ಅದು ಗೊತ್ತಿಲ್ಲ, ನನ್ನ ಕಡೆಯಿಂದ ಆಗ್ಲಿಲ್ವೋ ಏನೋ, ದಯವಿಟ್ಟು ಕ್ಷಮಿಸ್ಬೇಕು. ಬಟ್ ಇನ್ನೊಂದಂದ್ರೆ ಲಾಸ್ಟ್ ವೀಕ್ 25ನೇ ತಾರೀಕು ಏನೋ ಪ್ರಭುಗಳು ಫೋನ್ ಮಾಡಿದ್ರು. ಹಿಸ್ರೇಸ್ ವೇಣುಕೃಷ್ಣ ಪ್ರಭು, ಸಾರಿ 5ನೇ ತಾರೀಕು ಅವತ್ತು ಆನ್ಲೈನ್ ಆಗಿದೆ. ಎಲ್ಲಾರ್ಗು ಗುರು ಆಶ್ರಯ ಸಿಕ್ಕಿದೆ ಮಾತಾಜಿ. 5 ಜನರಿಗೇನೋ ಸಿಕ್ಕಿದೆ. ರಾಂಪುರದಿಂದ 2, ಮೈಸೂರಿಂದ 3 ಜನ, ವೀಣಾ ಮಾತಾಜಿ, ರಾಘವೇಂದ್ರ ಪ್ರಭುಜಿ ಅವರ ಹಸ್ಬೆಂಡ್, ಆಮೇಲೆ ಅಲ್ಕಾ ಮಾತಾಜಿ, 3 ಜನ. ಆಮೇಲೆ 2 ರಾಂಪುರದಿಂದ ಆಗಿದೆ ಮಾತಾಜಿ. ಸೊ ಒಂದು ಲೆಟರ್ ರೆಡಿ ಮಾಡ್ಕೊಳ್ಳಿ, ಅದು ಕಳಿಸ್ಕೊಟ್ಬಿಡಿ ಮಾಯಾಪುರಕ್ಕೆ ಅಂತ ಎಲ್ಲ ಹೇಳಿದ್ರು. ತುಂಬಾ ಸಂತೋಷ ಆಯ್ತು. ಸೊ ಗುರುಗಳು ತಮ್ಮ ಏನು ಇಚ್ಛೆಯನ್ನ, ಅವ್ರು ಎಷ್ಟೇ ಕಷ್ಟದಲ್ಲಿದ್ರು ಎಷ್ಟು ಚೆನ್ನಾಗಿ ಅವರ ಮಿಷನ್ ಅನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ. ಇದು ಒಂದು ನಮ್ಗೊಂದು ಎಕ್ಸಾಂಪಲ್ ಸೆಟ್ ಮಾಡ್ಕೊಟ್ಟಿರೋಂಥದ್ದು. ಮತ್ತೆ ಅವರ ಗುಣಗಾನ ಮಾಡೋದ್ರಿಂದ ನನ್ನ ಪ್ಯೂರಿಫಿಕೇಶನ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಂತ ಬದ್ಧಾತ್ಮರಿಗೆ ಯಾವುದೇ ಬೇರೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ಇಲ್ಲ ಇಲ್ಲ. ಒಂದು ಗುರುಗಳ ಒಂದು ಕೃಪೆ ಇರ್ಬೇಕು. ಅವರ ಒಂದು ಇದರಿಂದಾನೇ, ಒಂದು ಛಾಯೆ, ಒಂದು ಚಿಹ್ನೆಯಿಂದಾನೇ ನಾವು ಒಂದು ಪಾದ ಎತ್ತಿಡ್ಬೇಕು, ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿದ್ರೇನು ಅವರ ಒಂದು ಕೃಪೆ ಇಲ್ಲ ಅಂದ್ರೆ ನಾವ್ ಏನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದೊಂದು ನಾನು ಗುರುಗಳ ಒಂದು ಪ್ರತಿ ಹೇಳಿ ನಾನು ಒಂದು ಪ್ರವಚನವನ್ನ ಮುಗಿಸೋದಿಕ್ಕೆ ನಾನು ತಮ್ಮೆಲ್ಲರಿಂದ ಆಜ್ಞೆಯನ್ನ ಪಡಿತಾ ಇದ್ದೀನಿ. ಸೊ ಎಲ್ರೂ ಗುರುಗಳಾಗ್ಬೇಕು. ಮಾತಾಜಿ ಇರ್ಬೋದು, ಪ್ರಭುಜಿ ಇರ್ಬೋದು. ಸೊ ಇದೇ ಅವರ ಗುರು ಆಜ್ಞೆ, ಈ ಸಲ ಮಾಡಿರೋ ಅಂತ ಒಂದು ಗುರು ಆಜ್ಞೆ. ಹರೇ ಕೃಷ್ಣ, ದಂಡೋತ್ ಪ್ರಣಾಮಗಳು. ಸೊ ಈಗ ಮಾತಾಜಿ ಅವರಿಗೆ ಒಂದು ವಿಷಯ ಕೇಳ್ಕೊಂಡಿದ್ದೆ. ವ್ಯಾಸ ಪೂಜೆ ಸೆಲೆಬ್ರೇಷನ್ ಆಯ್ತು ರೀಸೆಂಟ್ ಆಗಿ. ಗುರು ಮಹಾರಾಜರ ಒಂದು 76ನೇ ವ್ಯಾಸ ಪೂಜೆ ಸೆಲೆಬ್ರೇಷನ್ಸ್ ಆಯ್ತು. ಸೊ ಅದ್ರ ಪ್ರತಿ ಎಲ್ಲ ಮಾತಾಜಿಯವರು ಯಾರ್ಯಾರು ಇನಿಷಿಯೇಟೆಡ್ ಡಿವೋಟಿಸ್ ಇದೀವೋ ಅವರು ಮೇ ಬಿ 1 or 2 minutes ಗುರುಗಳ ಒಂದು ಗುಣಗಾನವನ್ನ ಮಾಡ್ಕೋಬೇಕು ಅಂತ ನಾನ್ ಕೇಳ್ಕೊಳ್ತೀನಿ. ಮಾತಾಜಿ, ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರ್ ಗ್ರೇಸ್ ಲೀಲಾಮಯಿ ಮಾತಾಜಿ. ಹರೇ ಕೃಷ್ಣ ಚಂಪಾ. ಹರೇ ಕೃಷ್ಣ. Mataji, it was a very wonderful session. I must say that ಇವತ್ತು ಹೇಗಿತ್ತು ಅಂದ್ರೆ ಆಕ್ಚುಲಿ ನನ್ಗೆ ಇದಕ್ ಹೋಗ್ಲಿಕ್ಕೆ ಆಗ್ಲಿಲ್ಲ, ಮಧುರೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ಬೇಸರ ಇತ್ತು. ಆ ಟೈಮಲ್ಲೇ ಯುಗಾದಿ ಇತ್ತು, ಮತ್ತೆ ಪ್ರಭುಜಿ ಉಡುಪಿಗೆಲ್ಲ ಹೋಗಿದ್ರು. ನನ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಎಷ್ಟು ಮೀನಾಕ್ಷಿ ಮಾತಾಜಿ ಕರೆದ್ರು ಸಹ. ನನ್ಗೆ ಹಾಗೆ ಕಣ್ ಮುಂದೆ ಆ ಚಿತ್ರ ಬರ್ತಾ ಇತ್ತು. ನೀವ್ ಹೇಳೋ ಹಾಗೆ ಹೇಳ್ತಾ ಇದ್ರೆ, ಎಕ್ಸ್ಪ್ಲೈನ್ ಮಾಡಿ ತುಂಬಾ ಸರಳವಾಗಿ ಎಷ್ಟು ಚೆನ್ನಾಗಿ ಗುರು ಮಹಾರಾಜರ ಆದೇಶ. ನನಗೆ ಫಸ್ಟ್ ನೀವು ಆ ಟಾಪಿಕ್ ಕೊಟ್ಟಾಗ ಗುರು ಆಜ್ಞೆ ಬಗ್ಗೆ ಏನ್ ಹೇಳ್ಬೋದು, ಇರ್ಲಿ ನೋಡೋ ಚಂಪಾ ಏನಾದ್ರು ಒಳ್ಳೇದು ಮಾಡಿರ್ತಾರೆ ಅಂತ ನಾನ್ ಸುಮ್ನೆ ಆದೆ. ಬಟ್ ಇಟ್ ವಾಸ್ ರಿಯಲಿ ವರ್ತ್ ಹಿಯರಿಂಗ್ ಆಲ್ ಗುರು ಮಹಾರಾಜ್ ಇನ್ಸ್ಟ್ರಕ್ಷನ್ಸ್. ನಾವು ನಿಜವಾಗ್ಲೂ ನಮ್ಗೆ ಹೋಗದಿದ್ರು ಎಲ್ಲಾನು ನೀವು ಬಿಡ್ಸಿ 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 ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಗುರು ಮಹಾರಾಜರು ಹೇಳೋ ಹಾಗೆ ಎಲ್ಲರೂ ಗುರುಗಳು ಆಗ್ಲೇಬೇಕು. ನಾವ್ 33 ಜನ ಸೇರಿದೀವಿ ಇವತ್ತು. 33 ಜನ ಗುರುಗಳು ರೆಡಿ ಆಗ್ಲೇಬೇಕು ಇವತ್ತು. ಸೊ ಇಟ್ ವಾಸ್ ರಿಯಲಿ ವೆರಿ ನೈಸ್. ಅವ್ರದ್ದು ಒಂದು ಸ್ಲೋಗನ್ ಏನ್ ಹೇಳಿದಿರೋ, ಎಲ್ಲರೂ ಗುರುಗಳು ಆಗ್ಲೇಬೇಕು, ಅದು ತುಂಬಾ ಒಳ್ಳೆ ಒಂದು ವಿಚಾರ. ತುಂಬಾ ಚೆನ್ನಾಗಿ ಹೇಳಿದ್ರಿ ಚಂಪಾ. ರಿಯಲಿ ಇಟ್ ಇಸ್ ವರ್ತ್. ನಾನ್ ನಿಜವಾಗ್ಲೂ ಅನ್ಕೊಳ್ಳಿಲ್ಲ ನನ್ಗೆ ಇಷ್ಟೊಂದು ವಿಷಯ ಇವತ್ತು ಕಲೀಲಿಕ್ ಸಿಗತ್ತೆ, ಕೇಳ್ಲಿಕ್ ಸಿಗತ್ತೆ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ ಚಂಪಾ. ನಾನು ಹರೇ ಕೃಷ್ಣ ಮಹಾಮಂತ್ರ ಹೇಳೋದೇ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಇದೇ ರೀತಿ ಮಾತಾಜಿ ಯಾವಾಗ ಹೇಳಿದ್ರು ಇಲ್ಲ ಅನ್ನಲ್ಲ ಚಂಪಾ ಮಾತಾಜಿ. ಸೊ ಬಿಡು ಮಾಡ್ಕೊಂಡು ಸಮಯ ಮಾಡ್ಕೊಂಡು ನಮ್ಗೆ ಗೋಪಿಸ್ತನಿಗೆ ಟೈಮ್ ಕೊಟ್ಟೆ ಕೊಡ್ತಾರೆ. ಇದೇ ರೀತಿ ಸಹಕಾರ ಯಾವಾಗ್ಲೂ ನಮ್ಮೊಂದಿಗೆ ಇರ್ಲಿ, ಯಾಕಂದ್ರೆ ಈಗ ನಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಮಾತಾಜಿಗೆ. ಬೆಂಗಳೂರಿಗೆ ಮಾತಾಜಿ ಹೋಗ್ಬಿಟ್ಟಿದ್ದಾರೆ ಆದೇಶ ಕೊಡಿ ಮೈಸೂರಿಂದ. ಮಾತಾಜಿ, ಆದೇಶ ಕೊಡಿ ಮಾತಾಜಿ. Yes, Champa, very super fun. Definitely, we'll have the ಬೇಗ ಒಂದು ಇನ್ನೊಂದು ಸೆಷನ್ ನಾವು ಗುರು ಮಹಾರಾಜರ ಬಗ್ಗೆನೆ, ಯಾಕಂದ್ರೆ ಕೇಳ್ತಾ ಇದ್ರೆ ನೀವ್ ಹೇಳೋ ಹಾಗೆ ನಮ್ಮ ಪ್ಯೂರಿಫಿಕೇಶನ್ ಅಷ್ಟಾಗತ್ತೆ. ಎಲ್ಲ ಗುರುಗಳು ಆ ಎಲ್ಲರಿಗೂ ಹೌದು, ಎಲ್ಲ ಗುರುಗಳು ಎಲ್ಲರಿಗೂ ಮುಖ್ಯನೇ, ಎಲ್ಲ ಡಿಸೈಪಲ್ಸ್ಗೆ. ಬಟ್ ನಮ್ ಗುರು ಮಹಾರಾಜರು ಹೇಗಂದ್ರೆ ಅವರ ಒಂದು ಈ ತರ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರವಚನನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಅವರ ಪ್ರಯಾಣವನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ದೀಕ್ಷೆ ಕೊಡೋದನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ನಾವ್ ಯಾವಾಗ್ಲೂ ಹುಷಾರಿಲ್ಲ ಅಂದ್ರೆ ಫಸ್ಟ್ ನಾವ್ ಇವತ್ತು ಟೆಂಪಲ್ ಹೋಗಿದ್ರೆ ನೆವ ಇದೇ ಹೇಳೋದು, ನಮ್ಗೆ ಇವತ್ತು ಹುಷಾರಿಲ್ಲ, ಆಗಲ್ಲ. ಬಟ್ ಇದು ನಮ್ ಗುರು ಮಹಾರಾಜನ್ ನೋಡಿ ಕಲಿಬೇಕು. ಆಸ್ಪತ್ರೆಯಿಂದ ಬಂದು ಯಾವ ರೀತಿ ದೀಕ್ಷೆಯನ್ನು ಕೊಟ್ಟಿದ್ರು ಅಂತ ಚಂಪಾ ಮಾತಾಜಿ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಮಾತಾಜಿ ಅವರ ಒಂದು ರಿಕ್ವೆಸ್ಟ್ ಇವತ್ತು ಎಲ್ಲರೂ ಇವತ್ತು ಮಾತಾಡ್ಲಿ ಅಂತ, ಅಂದ್ರೆ ಇನಿಷಿಯೇಟೆಡ್ ಯಾರು ಎಷ್ಟು ಜನಕ್ಕೆ ಆಗ್ತದೆ, ಸಮಯದ ಅಭಾವ ಇರೋದ್ರಿಂದ ಎಷ್ಟು ಜನ ಆಗ್ತದೋ ಗುರು ಮಹಾರಾಜ್ನ ಇವತ್ತು ಗ್ಲೋರಿಫೈ ಮಾಡಿ. ಮೊದಲನೇದಾಗಿ ಸುಭಾಷಿಣಿ ರಾಧೆ ದೇವಿದಾಸಿ ಮಾತಾಜಿ. ಸುಭಾಷಿಣಿ ಮಾತಾಜಿ ಯಾರಿದೆ? ಹರಿ ಬೋಲ್, ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್ ಮಾತಾಜಿ, ಓವರ್ ಟು ಯು. Thank you very much. Champakalata Sumukhi Devidasi Mataji, Dandavat Pranam. Very nicely recited everything of Madurai's one ಕ್ಷಣನೂ ನಮ್ಗೆ ತುಂಬಾ ಗ್ಲೋರಿಫೈಯಿಂಗ್ ಆಗಿತ್ತು. ಯಾಕಂದ್ರೆ ಏನಾಯ್ತು ಅಂದ್ರೆ ಆಕ್ಚುಲ್ ಆಗಿ ಅಲ್ಲಿ ಅವರು ಮಹಾರಾಜರು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ರು, ಇನ್ನೊಬ್ರು ಅವ್ರ ಶಿಷ್ಯಂದ್ರು ಇಂಗ್ಲಿಷ್ ಅಲ್ಲಿ ರಿಪೀಟ್ ಮಾಡ್ತಾ ಇದ್ರು, ಮತ್ತೆ ತಮಿಳಲ್ಲಿ ಹೇಳ್ತಾ ಇದ್ರು ಮಾತಾಜಿ. ಆಮೇಲೆ ಕನ್ನಡದಲ್ಲಿ ಬೇರೆ ರೂಮ್ಸ್ ಮಾಡಿದ್ರು, ಝೂಮ್ ಅಲ್ಲೇ ಬೇರೆ ಬೇರೆ ರೂಮ್ಸ್ ಮಾಡಿದ್ರು. ಅಲ್ಲಿ ಬರುತ್ತೆ ಪ್ರವಚನ ಅಂತ ನಮ್ಮ ಎಲ್ಲ ಡಿವೋಟೀಸ್ಗೆ ನಾವು ಹಾಕೊಟ್ವಿ, ಅದನ್ನ ಲಿಂಕ್ ಹಾಕೊಟ್ವಿ. ಬಟ್ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಗ್ಬಿಡ್ತು, ಕನ್ನಡದಲ್ಲಿ ಆಗ್ಲೇ ಇಲ್ಲ ಮಾತಾಜಿ, ಕನ್ನಡ ತೆಲುಗು ಆಗ್ಲೇ ಇಲ್ಲ. ಪಾಪ ನಮ್ಮವ್ರಿಗೂನು ಯಾರಿಗೂ ಅರ್ಥ ಆಗ್ಲೇ ಇಲ್ಲ ಮಾತಾಜಿ. ಇಂಗ್ಲಿಷ್ ಬರ್ತಿದ್ರೆ ಅರ್ಥ ಆಗಿರೋದು, ನಮ್ಮವರೆಲ್ಲ ಕನ್ನಡದವರೇ ಇದ್ರಲ್ಲ, ಅವ್ರಿಗೆಲ್ಲ ಅರ್ಥನೇ ಆಗ್ಲಿಲ್ಲ. ನಾನು ಅದಕ್ಕೆ ಬರ್ಕೊಂಡೆ ಮಾತಾಜಿ, ಅನ್ಕೊಂಡೆ ಇದು ಹೇಳ್ಬೇಕು. ನನ್ಗೆ ನೀವೆಲ್ಲ ಒಂದು ಅವಕಾಶ ಕೊಟ್ಟಿದ್ದು ಇವತ್ತು ನನಗೆ ತುಂಬಾ ಸಂತೋಷ ಆಯ್ತು ಮಾತಾಜಿ. ಗುರು ಮಹಾರಾಜ್ ಇದೆ, ಥ್ಯಾಂಕ್ ಯು. ಅದೇ ಗುರು ಮಹಾರಾಜನ್ ನೋಡೋದೇ ಒಂದ್ ಪುಣ್ಯ, ಕೇಳಿಸ್ಕೊಳ್ದಿದ್ರು ಪರವಾಗಿಲ್ಲ, ಅವ್ರ ದರ್ಶನ ಒಂದ್ ಸಿಕ್ಕಿದ್ರೆ ಸಾಕು, ಎಲ್ಲ ಅವ್ರ ಮರ್ಸಿ ನಮ್ಗೆ ಟ್ರಾನ್ಸ್ಫರ್ ಮಾಡೇ ಮಾಡ್ತಾರೆ. ಸೊ ನೋ ನೀಡ್ ಟು ಬಿ ಸ್ಯಾಡ್ ಫಾರ್ ದ್ಯಾಟ್. ಯಾಕೆಂದ್ರೆ ಗುರು ಮಹಾರಾಜ್ ದರ್ಶನ ಸಿಗೋದೇ ಕಷ್ಟ ಅಲ್ವಾ. ನಮ್ಗೆ ಔಟ್ಸೈಡ್ ಇಂಡಿಯಾ ಹೋದ್ರೆ ತುಂಬಾ ಕಮ್ಮಿ ಜನ ಇರ್ತಾರೆ, ತುಂಬಾ ಚೆನ್ನಾಗ್ ಅಸೋಸಿಯೇಷನ್ ಸಿಗುತ್ತೆ. ಬಟ್ ಇಲ್ಲಿ ತುಂಬಾ ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾರೆ. ಸೊ ಗುರು ಮಹಾರಾಜ್ಗೆ ಒಂದ್ ಗ್ಲಾನ್ಸ್ ಸಿಗೋದು ಕಷ್ಟ ಆಗೋಗುತ್ತೆ. ಬಟ್ ಯು ಆರ್ ಆಲ್ ಫಾರ್ಚುನೇಟ್ ದಟ್ ಯು ಅಟ್ ಲೀಸ್ಟ್ ಗಾಟ್ ಹಿಸ್ ದರ್ಶನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ ಫಾರ್ ದ ವಂಡರ್ಫುಲ್ ರೆಸೈಟೇಷನ್ ಆಫ್ ಮಧುರೈ ಟ್ರಿಪ್. ಸೊ ಇವತ್ತು ಗುರು ಮಹಾರಾಜ್ ವ್ಯಾಸ ಪೂಜಾ ಇದ್ದಿದ್ರಿಂದ ನಮ್ಗೂ ಎಲ್ಲರಿಗೂ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ ಅಲ್ವಾ ಲೀಲಮಯಿ ಮಾತಾಜಿ? 2 minutes or 1 minute? Yeah, 3 minutes you can take, ma'am. ಹಾರಿಬೋಲ್. ಡಿವೋಟೀಸ್ ಮರ್ಸಿ ಅಂದ್ರೆ ಇದೆ, ನಾವ್ 1 ನಿಮಿಷ 2 ನಿಮಿಷ ಅಂದ್ರೆ ಇಲ್ಲ, ಅವ್ರು 3 ನಿಮಿಷ ಅಂತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಇವತ್ತು ಗುರು ಆಜ್ಞೆ ಟಾಪಿಕ್ ಇದ್ದಿದ್ರಿಂದ ನಾನು ಅದೇ ಅನ್ಕೋತಾ ಇದ್ದೆ, ಮಾತಾಜಿ ಹೇಳ್ದಾಗ ನಂಗೆ ಅದೇ ತಲೆಯಲ್ಲಿ ಹೊಳಿತಾ ಇತ್ತು. ನಾವುಗಳು ತುಂಬಾ ವರ್ಷದ ಹಿಂದೆ ಅಂದ್ರೆ ಗುರು ಮಹಾರಾಜ್ ಹುಷಾರಾಗಿದ್ದಾಗದಿಂದ ನಾವ್ ಎಷ್ಟು ಗುರು ಮಹಾರಾಜನ್ನ ಅಸೋಸಿಯೇಷನ್ ತಗೊಂಡಿದೀವಿ, ಹತ್ರದಲ್ಲಿ ನಿಂತ್ಕೊಂಡು ನಮ್ಮ ಹತ್ರ ಎಲ್ಲ ಮಾತಾಡಿದ್ದಾರೆ, ನಮ್ಗೆಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸೊ ಆ ಒಂದು ಮರ್ಸಿ ಇನ್ನು ಇವತ್ತವರೆಗೂ ನಮ್ಮನ್ನ ಇಲ್ಲಿವರೆಗೂ ತಳ್ಕೊಂಡ್ ಬರ್ತಾ ಇದೆ. ಸೊ ಅದಕ್ಕೆ ಅಸೋಸಿಯೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ ಸೆಕೆಂಡ್ ನಮ್ಗೆಲ್ಲರಿಗೂ ನಾರದ ಮುನಿಗಳದ್ ಒಂದ್ ಕತೆ ಗೊತ್ತಿದೆ. ಸೊ ಹೇಗೆ ಒಂದು ರಾಕ್ಷಸನ್ನು ಅವರು ಒಂದು ಕ್ಷಣ ಅವರು ಅಸೋಸಿಯೇಷನ್ ಕೊಟ್ಟಿದ್ದಕ್ಕೆ ಅವರು ವೈಕುಂಠ ಧಾಮಕ್ಕೆ ಹೋಗಕ್ಕೆ ಆಯ್ತು ಅಂತ. ಸೊ ಗುರು ಮಹಾರಾಜ್ ನೋಸ್ ಎವ್ರಿಥಿಂಗ್ ಇನ್ ಅಂಡ್
ಇನ್ ಅಂಡ್ ಔಟ್ ಆಫ್ ಈಚ್ ಅಂಡ್ ಎವ್ರಿ ಡಿವೋಟಿ, ಗೊತ್ತಾ. ಅದಕ್ಕೆ ನನ್ ಒಂದ್ ಎಕ್ಸ್ಪೀರಿಯನ್ಸ್ ಆಗಿದ್ದೇನು ಅಂದ್ರೆ, ನಾವು ಬಹರಿನಲ್ಲಿ ಇದ್ದಾಗ ಒಂದ್ ಮಾತಾಜಿ ನಾವೆಲ್ಲರೂ ಕುತ್ಕೊಂಡು ಹಿಂಗೆ ಗಾರ್ಲೆಂಡ್ಸ್ ಮಾಡ್ತಾ ಇದ್ವಿ. ಸೊ ಏನು ಅವತ್ತು ಎಷ್ಟು ಗಾರ್ಲೆಂಡ್ಸ್ ಮಾಡ್ಬೇಕಾಗಿತ್ತು, ಅಷ್ಟು ಗಾರ್ಲೆಂಡ್ಸ್ ಮಾಡಿದ್ವಿ ನಾವು. ಯಾಕೆಂದ್ರೆ ಎಷ್ಟು ಅವತ್ತು ಕನ್ವೆನ್ಷನ್ ಇತ್ತು. ಆ ಎಲ್ಲಾ ಗುರುಗಳು, ತುಂಬಾ ಜನ ಗುರುಗಳೆಲ್ಲ ಬಂದಿದ್ರು, ಮತ್ತೆ ಮೋಸ್ಟ್ ಸೀನಿಯರ್ ಡಿವೋಟೀಸ್ ಎಲ್ಲ ಬಂದಿದ್ರು ಅಲ್ಲಿಗೆ. ಸೊ ಆವಾಗ ನಾವು ಅಲ್ಲಿಗೆ ಹೋದಾಗ ನೋಡ್ತೀವಿ, ನಮ್ ನಮ್ ಅಂದ್ರೆ ನಾವು ಮಾಡಿರೋ ಹಾರ ಯಾರಿಗ್ ಸಿಗತ್ತೆ, ಗುರು ಮಹಾರಾಜ್ಗೆ ಹೋಗುತ್ತೋ ಅಥವಾ ಬೇರೆ ಯಾರಿಗಾದ್ರಿಗೂ ಹೋಗುತ್ತೋ ಅಂತ ನಾವು ಯೋಚನೆ ಮಾಡ್ಕೊಂಡು ಅಲ್ಲಿ ಕೂತಿದ್ವಿ. ಸೊ ಅವಾಗ ಒಂದು ಟ್ರೈನ್ ಅಲ್ಲಿ ಇಷ್ಟೊಂದು ಗಾರ್ಲ್ಯಾಂಡ್ಸ್ ತಗೊಂಡ್ ಹೋದ್ರು. ಆಮೇಲೆ ಒಂದು ಸ್ಪೆಷಲ್ ಗಾರ್ಲ್ಯಾಂಡ್ ಮಾತ್ರ ಗುರು ಮಹಾರಾಜ್ ಹಾಕಿದ್ವಿ. ಈ ಪ್ರಭುಜಿಗಳಿಗೆ ಗೊತ್ತಲ್ವಾ ನಿಮ್ಗೆ, ಅವ್ರು ಒಂದ್ ಹೇಳಿದ್ರೆ ಅವ್ರು ಇನ್ನೊಂದ್ ಮಾಡ್ತಾರೆ. ಸೊ ಈ ಟ್ರೈನ್ ಅಲ್ಲಿ ತಗೊಂಡೋಗಿ ನಾವ್ ಎಷ್ಟು ಸಲಿ ಹೇಳಿದ್ವಿ, ಇದು ಗುರು ಮಹಾರಾಜ್ಗೆ ಹೋಗ್ಬೇಕು, ಗುರು ಮಹಾರಾಜ್ಗೆ ಹೋಗ್ಬೇಕು. 3-4 ಟ್ರೇಸ್ ಹೋಯ್ತು. ನಾವು ಗುರು ಮಹಾರಾಜ್ಗೆ ಅಂತ ಇಟ್ಟಿದ್ದು ಟ್ರೇ ಕೆಳಗಡೆ ಇದ್ಬಿಟ್ಟಿತ್ತು. ಸೊ ಅಯ್ಯೋ ನಾವ್ ಏನ್ ಗುರುಗಳ, ಅಯ್ಯೋ ಪ್ರಭುಗಳಿಗೆ ಏನ್ ಗೊತ್ತಾಗಲ್ವಾ ಅದು ಗುರು ಮಹಾರಾಜ್ಗೆ ಹಾಕ್ಬೇಕು ಅಂತ. ಬಟ್ ಫಸ್ಟ್ ಗುರು ಮಹಾರಾಜ್ಗೆ ಹಿಂಗ್ ಕೊಟ್ಟಾಗ ಗುರು ಮಹಾರಾಜು ಈ ಸೀನಿಯರ್ ಡಿವೋಟೀಸ್ಗೆಲ್ಲ ಹಾಕ್ತಾ ಹೋದ್ರು. ಸೊ ಆಮೇಲೆ ಆ ಕೊನೆ ಟ್ರೈನ್ ಅಲ್ಲಿ ಬಂತು ಆ ಒಂದ್ ಗಾರ್ಲ್ಯಾಂಡ್ ಅನ್ನ, ಆಮೇಲೆ ಅಲ್ಲಿ ಇದ್ದಿದ್ ಒಂದು ಪ್ರಭುಜಿ ಎತ್ಕೊಂಡು ಗುರು ಮಹಾರಾಜಿಗೆ ಹಾಕ್ಬಿಟ್ರು. ಸೊ ನಮ್ಗೆಲ್ಲರಿಗೂ ಅಂದ್ರೆ ನಾವು ಯಾರ್ಯಾರು ಗಾರ್ಲ್ಯಾಂಡ್ಸ್ ಕಟ್ಟಿದ್ವಿ ಅಲ್ಲ, ಅವ್ರಿಗೆಲ್ಲರಿಗೂ ಎಷ್ಟು ಖುಷಿ ಆಯ್ತು. ಆಮೇಲೆ ಅದ್ರಲ್ಲಿ ಯೂಶಲಿ ಎಲ್ಲ ಮಾತಾಜೀಸು ಕೇಳ್ಕೊತಾರೆ, ಎಷ್ಟು ವರ್ಷದಿಂದ ನಾನ್ ಗಾರ್ಲ್ಯಾಂಡ್ ಕಟ್ತಾ ಇದ್ದೀನಿ, ಗುರು ಮಹಾರಾಜ್ ನನ್ಗೆ ಒಂದಿನಾನು ಬ್ಲೆಸ್ಸಿಂಗ್ ಕೊಟ್ಟಿಲ್ಲ ಅಂತ ಒಂದ್ ಮಾತಾಜಿ ಕೇಳ್ಕೊಂಡ್ರು. ಸೊ ಅದಾದ್ಮೇಲೆ ಅದು ದೊಡ್ಡ ಪೆಂಡಾಲ್ ಇದ್ರಲ್ಲಿತ್ತು. ಆಮೇಲೆ ಸಾಯಂಕಾಲ ಟೆಂಪಲಿಗೆ ಬಂದ್ರು ಗುರು ಮಹಾರಾಜು. ಇವನ್ ದೋ ಆಸ್ ಮಾತಾಜಿ ಟೋಲ್ಡ್, ಅವರು ತುಂಬಾನೇ ಇದು ಟೈಮ್ ಕೊಡಕ್ಕೆ ಆಗೋದಿಲ್ಲ. ಇನ್ ದ ಸೆನ್ಸ್ ಅವರು ಒಂದು ಟೈಮ್ ಅಲ್ಲಿ ಏನ್ ಕೆಲ್ಸನೂ ಮಾಡಕ್ಕಾಗಲ್ಲ, ಯಾಕೆಂದ್ರೆ ರಿಸ್ಟ್ರಿಕ್ಟೆಡ್ ಟೈಮ್ ಅಲ್ಲಿ. ಯಾಕೆಂದ್ರೆ ತುಂಬಾ ಡಿವೋಟೀಸ್ ಇರ್ತಾರೆ, ಎಲ್ಲರನ್ನೂ ಮಾತಾಡಿಸ್ತಾರೆ ಗುರು ಮಹಾರಾಜು, ಎಲ್ಲರನ್ನೂ ಕೇರ್ ಮಾಡ್ತಾರೆ, ಒಬ್ರುನು ಬಿಡಲ್ಲ. ಆಮೇಲೆ ಹೀಗೆ ಬಂದ್ರು ಟೆಂಪಲಿಗೆ ಬಂದ್ರು. ನಾವೆಲ್ಲ ಅಲ್ಲಿ ಸೈಡ್ ಅಲ್ಲಿ ತಾಲಪುಲಿ ಮಾಡಕ್ಕೆ ಒಂದ್ ಸೈಡ್ ಅಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ನಿಂತಿದ್ವಿ. ಸೊ ಆ ಮಾತಾಜಿ ಯಾರ್ ಕೇಳ್ಕೊಂಡಿದ್ರು, ನಾ ಹೇಳ್ದೆ ಡೋಂಟ್ ವರಿ, ನೀನ್ ಗುರು ಮಹಾರಾಜ್ ಮರ್ಸಿ ಇರೋದ್ರಿಂದಾನೇ ನಿಂಗ್ ಗಾರ್ಲ್ಯಾಂಡ್ ಮಾಡಕ್ ಆಗಿರೋದು. ಸೊ ಏನು ಯೋಚನೆ ಮಾಡಬೇಡ, ನಿಂಗ್ ಸಿಕ್ಕೇ ಸಿಗತ್ತೆ ಮರ್ಸಿ ಅಂತ ಹೇಳ್ದೆ. ಇಲ್ಲ ಮಾತಾಜಿ, ಪ್ರತಿ ವರ್ಷ ಹಿಂಗೆ ಆಗ್ತಾ ಇದೆ ಅಂತ ಗೋಳಾಡ್ಕೊಂಡ್ರು ಮಾತಾಜಿ. ಆಮೇಲೆ ಹಿಂಗ್ ನಡ್ಕೊಂಡ್ ಬರ್ತಿದ್ದಂಗೆನೆ ಗುರು ಮಹಾರಾಜು ಅಲ್ಲಿ ಆ ಮಾತಾಜಿ ಮುಂದೆ ನಿಂತ್ಕೊಂಡು ಅವ್ರ ಕತ್ತಲಿರೋ ಒಂದ್ ಗಾರ್ಲ್ಯಾಂಡ್ ತಗೊಂಡು ಮಾತಾಜಿ ಕೈಯಲ್ಲಿ ಕೊಟ್ರು. ಶೀ ಜಸ್ಟ್ ರೋಲ್ಡ್ ಔಟ್ ಹರ್ ಐಸ್ ಅಂಡ್ ದಡ 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 ಅಂತ ಕಣ್ಣಲ್ಲಿ ನೀರ್ ಬಂದೇ ಬಿಡ್ತು ಮಾತಾಜಿಗೆ. ಅಯ್ಯೋ ನನ್ ಮುಖ ನೋಡ್ತಾರೆ ಅಳ್ತಾರೆ, ನನ್ ಮುಖ ನೋಡ್ತಾರೆ ಅಳ್ತಾರೆ. ನಾನು ಹೋಗಿ ಆಮೇಲೆ ಗುರು ಮಹಾರಾಜ್ ಅಷ್ಟೊತ್ತಿಗೆ ಪಾಸ್ ಆಗೋದ್ರು. ಆಮೇಲೆ ನಾನು ಹೋಗಿ ಅವ್ರನ್ನ ತಬ್ಕೊಂಡು ಹೇಳ್ದೆ, ನೋಡಿ ಮಾತಾಜಿ, ನಮ್ ಸ್ಪಿರಿಚುವಲ್ ಡಿಸೈರ್ ಏನಿರತ್ತೆ, ನಮ್ ಮನ್ಸಲ್ಲಿ ಏನ್ ಆಗ್ತಾ ಇದೆ ಅದಕ್ಕೆ ಸ್ವಚ್ಛವಾಗಿರ್ಬೇಕು ನಮ್ ಮನ್ಸು. ನಾವ್ ಏನ್ ಕೇಳ್ಕೊತೀವೋ ಅದು ಗುರು ಮಹಾರಾಜ ಖಂಡಿತ ಕೇಳ್ಸತ್ತೆ. ಸೊ ಆ ಒಂದು ಕ್ಷಣ ಇದ್ದಕ್ಕೆ ಗುರು ಮಹಾರಾಜ್ ಅದಕ್ಕೆ ಸ್ಪಂದಿಸಿದ್ರು, ಗೊತ್ತಾ. ಸೊ ಯಾಕೆಂದ್ರೆ ಸಿನ್ಸಿಯರ್ ಡಿಸೈರ್ ಅದು, ಇನ್ನೇನ್ ಮೆಟೀರಿಯಲ್ ಡಿಸೈರ್ ಅಲ್ಲ, ಅದು ಸ್ಪಿರಿಚುವಲ್ ಡಿಸೈರ್. ಸೊ ಅದಕ್ಕೆ ತಕ್ಷಣನೇ ಅದು ಏರಿಸ್ತಾರೆ ಗುರು ಮಹಾರಾಜು. ಸೊ ಗುರು ಮಹಾರಾಜಿಗೆ ಎಲ್ಲಾ ಗೊತ್ತು, ನಾವೆಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಸ್ಪೆಷಲಿ ಗುರು ಆಶ್ರಯ ಮತ್ತೆ ಇನಿಷಿಯೇಟೆಡ್ ಡಿವೋಟೀಸು ತುಂಬಾ ಎಚ್ಚರಿಕೆಯಿಂದ ನಾವು ನಮ್ಮ ನಡೆ ನುಡಿಯನ್ನ ನೋಡ್ಕೊಂಡು ಇದ್ ಮಾಡ್ಬೇಕು ಅಷ್ಟೇ. ಸೊ ಯೋಚಿಸ್ಬೇಕು, ಮಾತಾಡುವಾಗ್ಲೂ ಅಷ್ಟೇ 100 ಸಲಿ ಯೋಚನೆ ಮಾಡಿ ಮಾತಾಡ್ಬೇಕು ಒಬ್ರ ಮೇಲೆ, ಮಾತಾಜಿ ಹೇಳ್ದಂಗೆನೆ. ಸೊ ದಟ್ ಈಸ್ ದ ಒನ್ ಥಿಂಗ್ ವಿಚ್ ಐ ಲರ್ನ್ಡ್. ಸೊ ಗುರು ಮಹಾರಾಜ್ಗೆ ಎಲ್ಲಾನು ಗೊತ್ತು. ನಾವ್ ಅನ್ಕೋಬಾರ್ದು ನಾವ್ ಅಲ್ಲೆಲ್ಲೋ ಇದಾರೆ, ನಾವ್ ಮಾಡ್ತಾ ಇರೋದು ಏನು ಗೊತ್ತಾಗಲ್ಲ ಅಂತ ಅಲ್ಲ, ಎಲ್ಲಾನು ಗೊತ್ತಿರತ್ತೆ. ನಮ್ ಮುಂದೆ ಬಂದಿದ ತಕ್ಷಣ ನನ್ಗೆ ಇನ್ನೂ ಒಂದ್ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ನಮ್ ಬಹರೇನಲ್ಲಿ ಬರ್ತಾ ಇದ್ದಾಗ ಗುರು ಮಹಾರಾಜು ಪ್ಯಾಂಟು ಶರ್ಟು ಹಾಕೊಂಡು ಒಂದ್ ಹ್ಯಾಟ್ ಹಾಕೊಂಡ್ ಬರೋರು ಗುರು ಮಹಾರಾಜ್. ಸೊ ಬಂದಿದ ತಕ್ಷಣನೇ ಗುರು ಮಹಾರಾಜು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಫಸ್ಟ್ ಡಿವೋಟೀಸ್ ಹತ್ರ ಎಲ್ಲ ಮಾತಾಡೋರು. ಆಮೇಲೆ ಹೋಗಿ ಗುರು ಮಹಾರಾಜು ಅಂದ್ರೆ ನಿಂತ್ಕೊಂಡು 1 ನಿಮಿಷ ನಮಸ್ಕಾರ ಮಾಡ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ಫುಲ್ ಆಮೇಲೆ ಬಂದು ದಂಡವತ್ ಗುರು ಪ್ರಭುಪಾದ್ಗೆ ಡಿಟೀಸ್ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋರು.
ಯಾವಾಗ್ಲೂನುವೆ ಬಂದು ಫಸ್ಟ್ ಪ್ರಭುಪಾದಗ್ ನಮಸ್ಕಾರ ಮಾಡುವಾಗ ಐ ಕುಡ್ ಸಿ ದಟ್ ಸೋ ಮಚ್ ಆಫ್ ಲವ್ ಅಂಡ್ ಅಫೆಕ್ಷನ್ ಹಿ ವುಡ್ ಹ್ಯಾವ್ ಫಾರ್ ದ ಡಿ ಟಿ, ಅಲ್ಲಿರೋ ಡಿ ಟಿ. ಬಟ್ ಅವ್ರು ಅನ್ಕೋತಾ ಇದ್ರು ಅದ್ ನಿಜವಾಗ್ಲೂ ಪ್ರಭುಪಾದೆ ಅಲ್ಲಿ ಕೂತಿರೋದು ಅಂತ. ಬಂದು 2-3 ನಿಮಿಷ ಹಂಗೆ ನಿಂತ್ಕೊಂಡು ಐ ಕುಡ್ ಸಿ ದಟ್ ಅವ್ರ ಮುಖ ಹಿಂಗೆ ಏನೋ ಒಂದು ಹೇಳ್ತಾ ಅವ್ರ ಹತ್ರ ಎಲ್ಲ ಕೇಳ್ತಾ ಇದಾರೇನೋ ಅಂತ. ಸೊ ನನ್ಗನ್ಸ್ತು ಅವಾಗ ಪ್ರಭುಪಾದ್ರು ಇಲ್ಲಿ ಏನೇನ್ ನಡೆಯುತ್ತೆ ಟೆಂಪಲ್ ಅಲ್ಲಿ ಅದೆಲ್ಲ ಗುರು ಮಹಾರಾಜ್ಗೆ ಹೇಳ್ತಾ ಇದ್ದಾರೆ ಅಂತ. ಆಮೇಲೆ ಸೀದಾ ಹೋಗಿ ನಮ್ ಡಿ ಟಿಸ್ ಹತ್ರ ನಿಂತ್ಕೊಳ್ಳೋರು. ನರ್ಸಿಂಗ್ ಡಿ ಟಿ ಅಂತೂ ನಮ್ದು ತುಂಬಾ ಪವರ್ಫುಲ್ ಆಗಿತ್ತು. ಸೊ ಅಲ್ಲಿ ನಿಂತ್ಕೊಳ್ಳೋರು 5 ನಿಮಿಷ 10 ನಿಮಿಷ ಡಿ ಟಿಸ್ ಮುಂದೆ ನಿಂತ್ಕೊಂಡು ಒಳ್ಳೆ ಒಂಥರ ಕಾನ್ವರ್ಸೇಷನ್ ತರ ಅಂತ ಅನ್ಕೊಂಡು ತಲೆ ಅಲ್ಲಾಡ್ಸ್ಕೊಂಡು ಹಂಗೆ ನಿಂತ್ಕೊಂಡು ಮಾತಾಡೋರು ಡಿ ಟಿಸ್ ಹತ್ರ ಗುರು ಮಹಾರಾಜು. ಸೊ ನಮ್ಗೆಲ್ಲ ಭಯ ಆಗೋಯ್ಯೋ ನಾವೇನ್ ತಪ್ಪು ಮಾಡಿದೀವಪ್ಪ, ಈ ಡಿ ಟಿಸ್ ಎಲ್ಲ ನಮ್ ಬಗ್ಗೆ ಎಲ್ಲ ಹೇಳ್ಬಿಡ್ತೇನೋ ಅಂತೆಲ್ಲ ಒಬ್ರು ಮುಖ ಒಬ್ರು ನೋಡ್ಕೊಂಡು ಇದ್ ಮಾಡ್ತಾ ಇದ್ವಿ. ಸೊ ಗುರು ಮಹಾರಾಜ್ ಏನೇ ಆದ್ರೂ ನಾವು ಗುರು ಮಹಾರಾಜ್ ಕಣ್ ಮರ್ಸಕ್ ಆಗೋದಿಲ್ಲ. ಅವ್ರ ಮರ್ಸಿ ಮಾತ್ರ ಎಷ್ಟೇ ನಾವು ತಪ್ಪು ಮಾಡಿರ್ಲಿ ಏನೇ ಇರ್ಲಿ, ನಾವು ಆ ಒಂದು ಫ್ಲೋ ನಲ್ಲಿ ಇದ್ರೆ, ನಾವು ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮರ್ಸಿ ಅಂತೂ ನಮ್ಮ ಮೇಲೆ ಯಾವಾಗ್ಲೂ ಖಂಡಿತ ಇರತ್ತೆ. ಅದು ಮಾತ್ರ ನಾವ್ ಯಾವತ್ತೂ ಇಲ್ಲ ಇಲ್ಲ ಅಂತ ಹೇಳ್ಕೊಳ್ಳೇಬಾರ್ದು. ಗುರು ಮಹಾರಾಜ್ ಮರ್ಸಿ ಯಾವಾಗ್ಲೂ ನಮ್ಮ ಮೇಲೆ ಇದ್ದೇ ಇರತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ನಾವು ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸರಿಯಾಗಿ ಪಾಲನೆ ಮಾಡ್ಬೇಕು. ಕಮಿಟ್ಮೆಂಟ್ ಇರ್ಬೇಕು ನಮ್ಗೆ, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೇಕು. ಕಮಿಟ್ಮೆಂಟ್ ಅಂದ್ರೆ ನಮ್ಮ ಡಿವೋಷನಲ್ ಸರ್ವಿಸ್ಗೆ, ನಮ್ಮ ಸೇವೆಗೆ ಕಮಿಟ್ಮೆಂಟ್ ಇರ್ಬೇಕು. ಯಾವ್ದೇ ಸೇವೆ ಕೊಟ್ರುನು ನಾವ್ ಇಲ್ಲ ಅನ್ಬಾರ್ದು. ಆದಷ್ಟು ಮೆಟೀರಿಯಲ್ ಸೇವೆನ ಬಿಟ್ಬಿಟ್ಟು ನಾವು ನಮ್ಮ ಸ್ಪಿರಿಚುವಲ್ ಸೇವೆನ ಟೆಂಪಲ್ ಅಲ್ಲಿ ಮಾಡೋದಕ್ಕೆ ಮುಂದಾಗ್ಲೇಬೇಕು. ಟೈಮ್ ಕರೆಕ್ಟ್ ಆಗಿ, ಯಾಕೆಂದ್ರೆ ಯಾವತ್ತು ನಾವು ಟೈಮ್ ಅನ್ನ ಮೀರಿಸ್ಲೇಬಾರ್ದು. ಆ ಟೈಮ್ಗೆ ಅದಕ್ಕೆ ಸರಿಯಾಗಿ ಪಾಲಿಸ್ಬಿಟ್ಟು ಆ ಸೇವೆಯನ್ನ ಮುಗಿಸ್ಬೇಕು. ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅಯ್ಯೋ ನಂಗಾಗಲ್ಲ, ನನ್ಗೆ ಹುಷಾರಿಲ್ಲ ಅಂತೆಲ್ಲ ಅನ್ಲೇಬಾರ್ದು. ಇವಾಗ ತಾನೇ ಮಾತಾಜಿ ಹೇಳಿದ್ರು, ಯಾವುದೇ ಕಷ್ಟ ಬಂದ್ರು ಗುರು ಮಹಾರಾಜ್ ಮಾತ್ರ ತಮ್ಮ ಡಿಸೈಪಲ್ಸ್ ನ ಯಾವತ್ತೂ ಮರ್ಸಿ ಕೊಡೋದಕ್ಕೆ ಮುಂದೆ ಬರ್ದಿರೋ ಅಂತ ಚಾನ್ಸೇ ಇಲ್ಲ. ಯಾವಾಗ್ಲೂ ಅವರು ಡಿಸೈಪಲ್ಸ್ ನ ನೋಡೋದಕ್ಕೆ ಟೈಮ್ ಇಟ್ಟೇ ಇರ್ತಾರೆ. ಸೊ ಆ ಒಂದು ಇದನ್ನ ನಾವು ನೋಡಿ ನಾವು ಕಲ್ತ್ಕೋಬೇಕು. ಗುರು ಮಹಾರಾಜ್ ಎಷ್ಟೇ ಕಷ್ಟ ಇದ್ರುನುವೆ ಅವ್ರು ಎಷ್ಟು ಮುಂದೆ ಬಂದು ಎಲ್ಲಾ ಸೇವೆಯನ್ನು ಮಾಡ್ತಾರೆ. ಬಂದು ಕೈಯಲ್ಲಿ ಆಗದೆ ಇದ್ರು ಡಿ ಟಿಸ್ಗೆ ಆರತಿ ಮಾಡಿ ಹೋಗ್ತಾರೆ. ಸೊ ಅದೆಲ್ಲ ನಮ್ಗೆ ಇಷ್ಟು ಚೆನ್ನಾಗಿರೋ ದೇಹ ಕೊಟ್ಟಿದ್ದಾನೆ, ಅದನ್ನ ನಾವು ಗುರು ಮಹಾರಾಜ್ಗೆ ಅರ್ಪಿಸಿ, ಅವ್ರು ನಾನೆಲ್ಲ ಸೇವೆ ಮಾಡ್ತಾ ಇರೋದು ಗುರು ಮಹಾರಾಜ್ ನಿಮಗೋಸ್ಕರ ನಾವ್ ಈ ಸೇವೆ ಮಾಡ್ತಾ ಇದೀವಿ ಅಂತ ಅರ್ಪಿಸಿ, ನಾವು ರೆಸ್ಪಾನ್ಸಿಬಿಲಿಟೀಸ್ ನ ಧೈರ್ಯವಾಗಿ ತಗೊಂಡು ಮುನ್ನುಗ್ಗಿ ಎಲ್ಲಾ ಸೇವೆಗಳನ್ನು ನಾವು ಸರಿಯಾಗಿ ಮಾಡಿ ಬರ್ಬೇಕು. ಅದೊಂದು ನಾನು ಹೇಳ್ಬೇಕಾಗಿ ಅನ್ಕೊಂಡಿದ್ದೆ. ಆಮೇಲೆ ಚಾಂಟಿಂಗ್ ಮಾತ್ರ ಯಾವತ್ತೂ ಬಿಡಬಾರ್ದು. ಇದೇ ಒಂದೇ ನಮಗ್ ಶಕ್ತಿ ಕೊಡೋದು ನಮ್ಮೆಲ್ಲಾ ಸೇವೆಗಳನ್ನು ಮಾಡೋದಕ್ಕೆ. ಸೊ ಎಷ್ಟೇ ಕಷ್ಟ ಆದ್ರೂ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ 24 hours ಇದೆ ನಮ್ಗೆ. ನಾವು ಬರೀ 2 hours ಅಷ್ಟೇ ನಮ್ ಚಾಂಟಿಂಗ್ ಬೇಕಾಗಿರೋದು. ಸೊ ಅದನ್ನ ಅಷ್ಟನ್ನ ನಾವು ಮೀಸಲಿಟ್ಟು ಖಂಡಿತ 16 rounds ಖಂಡಿತ ಅವತ್ತಿಂದ ಅವತ್ತು ನಾವು ಎಷ್ಟೇ ನಿದ್ದೆ ಕಮ್ಮಿ ಆದ್ರೂ ಪರವಾಗಿಲ್ಲ. ಪ್ರಭುಪಾದ್ ಹೇಳ್ದಂಗೆ ನಿದ್ದೆ ಕಮ್ಮಿ ಆದ್ರೂ ಪರವಾಗಿಲ್ಲ, ನೀವು ಸೇವೆನಲ್ಲಿ ಎಷ್ಟೇ ಟೈಮ್ ಇಟ್ಟಿದ್ರು ಪರವಾಗಿಲ್ಲ, ಬಟ್ ಅವತ್ತಿನ ದಿನ ನಿಮ್ 16 rounds ಖಂಡಿತ ಮುಗಿಸ್ಲೇಬೇಕು ಅಂತ. So chanting has lot of importance. Don't neglect it. We all should chant properly and sincerely. ಆಮೇಲೆ ಪೇಷನ್ಸು, ಟಾಲರೆನ್ಸು ಎಲ್ಲ ಕಲ್ತ್ಕೋಬೇಕು. ಗುರು ಮಹಾರಾಜ್ ಒಬ್ರನ್ನು ಇಲ್ಲಿವರೆಗೂ ನಾನು ಬೈದಿದ್ದೇ ನೋಡಿಲ್ಲ. ಸುಮ್ನೆ ಹಿಂಗೆ ನೋಡ್ತಾರೆ ಅಷ್ಟೇ ಹೊರತು ಅವ್ರು ಆಮೇಲೆ ಒಬ್ರೊಬ್ರನ್ನೇ ಕರ್ದು ಬೇಕಾದ್ರೆ ಹೇಳ್ತಾರೆ ಏನ್ ತಪ್ಪು ಮಾಡಿದೀರಾ ಅಂತ. ಅದು ಮುಂಚೆ, ಇವಾಗಲ್ಲ ಪಾಪ, ಇವಾಗ ಎಲ್ಲಿ ಆಗೋದೇ ಇಲ್ಲ ಗುರು ಮಹಾರಾಜ್ಗೆ. ಬಟ್ ಅವ್ರ ಪೇಷನ್ಸು, ಟಾಲರೆನ್ಸ್ ಅನ್ನ ನಾನ್ ಹೇಳೋದು ಇಮಿಟೇಟ್ ಮಾಡಕ್ ಹೋಗ್ಬಾರ್ದು. ಬಟ್ ಅದರಲ್ಲಿ ಇರೋ 1% ಆದ್ರೂ ನಾವು ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು. ಆಮೇಲೆ ಡಿವೋಟೀಸ್ ಜೊತೆ ಯಾವತ್ತು ಯಾರು ಈಗೋ ಬಿಟ್ಟು ನಾವು ಫೈಟ್ ಮಾಡಕ್ಕೆ ಹೋಗ್ಲೇಬಾರ್ದು. ಎಲ್ಲರೂ ನಮ್ ಗಾಡ್ ಬ್ರದರ್ಸ್ ಅಂಡ್ ಗಾಡ್ ಸಿಸ್ಟರ್ಸ್. ಏನೇ ತಪ್ಪು ಮಾಡಿದ್ರು ಅವ್ರನ್ನೆಲ್ಲ ಕ್ಷಮಿಸಿ, ಅವ್ರನ್ನ ನಾವ್ ಅನ್ಕೊಂಡಿರ್ಬೋದು ಅದು ನಾವ್ ಮಾಡಿರೋ ತಪ್ಪು, ಅವ್ರು ಮಾಡಿರೋ ತಪ್ಪು, ಸೊ ಅವ್ರಿಗೆ ಹಿಂಗಾಗ್ಬೇಕು ಹಂಗಾಗ್ಬೇಕು, ಅದು ಸಹಜ, ನಮ್ಮ ಮನುಷ್ಯನ ಒಂದು ಇದು ಅದು. ಬಟ್ ಸ್ಟಿಲ್ ಅದನ್ನ ನಾವು ಮೀರಿ
ನಾವು ನಮ್ಮ ಡಿವೋಟೀಸ್ ನ ಡಿಸೈಪಲ್ಸ್ ನ ಗುರು ಮಹಾರಾಜ್ ಅವರ ಶಿಷ್ಯರು ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಒಂದು ನಿಂತು ಒಬ್ರದ್ದು ಈಗೋಗಳನ್ನ ನೆಲ ಸಮಕ್ಕೆ ಇಟ್ಟು ನಾವು ಸರಿಯಾಗಿ ಸೇವೆಯನ್ನು ಒಟ್ಟುಗೂಡಿ ಸೇವೆಯನ್ನು ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಗುರು ಮಹಾರಾಜ್ಗೆ ನಾವು ಒಟ್ಟಿಗೆ ಮಾಡೋದೇ ಅವರಿಗೆ ಸಂತೋಷ ಕೊಡೋದು. ಇಲ್ಲ ಒಬ್ಬೊಬ್ರೆ ಹೋಗಿ ನಾನ್ ಮಾಡ್ಬಿಡ್ತೀನಿ, ಇದು ನನ್ ಸೇವೆ, ಇದು ನಾನೇ ಮಾಡ್ಬೇಕು, ಆ ತರ ಎಲ್ಲ ಮಾಡಿದ್ರೆ ಗುರು ಮಹಾರಾಜ್ ಒಂದು 1% ಇಷ್ಟ ಆಗೋದಿಲ್ಲ. ಸೊ ಎಲ್ಲರೂ ಒಟ್ಟು ಸೇರಿ ಗುರು ಮಹಾರಾಜನ ಪ್ಲೀಸ್ ಮಾಡಿದ್ರೆ ಅದು ಖಂಡಿತ ಕೃಷ್ಣನಿಗೆ ತುಂಬಾ ಪ್ಲೀಸ್ ಮಾಡ್ದಂಗೆ. ಸೊ ಇದನ್ನೆಲ್ಲ ಸಣ್ಣ ಸಣ್ಣ ವಿಚಾರಗಳನ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಆದಷ್ಟುನುವೆ ನಮ್ಮ ಡಿವೋಷನಲ್ ಸರ್ವಿಸ್ ಏನೇ ಸರ್ಕಮ್ಸ್ಟೆನ್ಸಸ್ ಬಂದ್ರೂನುವೆ ಅದನ್ನ ಮಾತ್ರ ಬಿಡದೆ ನಾವು ನಮ್ಮ ಟೈಮ್ ಅಂಡ್ ಎನರ್ಜಿಯನ್ನು ಭಗವಂತನಿಗೋಸ್ಕರ ಉಪಯೋಗಿಸ್ಬೇಕು. ನಮ್ಮ ಈಗೋನ ಕತ್ತರಿಸಿ ಪಕ್ಕದಲ್ಲಿ ಇಡ್ಬೇಕು. ಯಾರೇ ಏನಾದ್ರು ಅಂದ್ರುನು ಇದು ಗುರು ಮಹಾರಾಜ್ ಹೇಳಿರೋದು, ಪ್ರಭುಪಾದ್ ಹೇಳಿರೋದು, ಕೃಷ್ಣ ಹೇಳಿರೋದು ನಮ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಅಂತ ಯೋಚಿಸಿ ನಾನ್ ಸುಪೀರಿಯರ್ ಅಲ್ಲ, ನಾನು ಸರ್ವೆಂಟ್. ಅದಕ್ಕೆ ನಮ್ಮ ಹೆಸರಲ್ಲಿ ಯಾವಾಗ್ಲೂ ದೇವಿ ದಾಸಿ ಅಥವಾ ದಾಸಿ ಅಂತ ಕೊಡೋದು. ಸೊ ಆ ಒಂದು ದಾಸಿ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಸುಪೀರಿಯರ್ ಅಲ್ಲ, ಯಾರೇ ಏನಾದ್ರು ಅಂದ್ರೆ ನಾನು ಇನ್ನು ಮುಂದೆ ಹೋಗಕ್ಕೆ ಅದು ನನ್ಗೆ ದಾರಿ ಮಾಡ್ಕೊಡ್ತಾ ಇದೆ ಅಂತ ಅನ್ಕೊಂಡು ನಾವು ಎಲ್ಲರ ಜೊತೆ ಮಿಂಗಲ್ ಆಗಿ ಅಸೋಸಿಯೇಷನ್ ತಗೊಂಡು ಎಲ್ಲರಲ್ಲೂ ಒಂದೊಂದು ಒಳ್ಳೆ ಗುಣ ಇರುತ್ತೆ, ಅದನ್ನ ಮಾತ್ರ ನಾವು ನೋಡಿ ಮಾಡಿ ಅದನ್ನ ನಾವು ಕಲ್ತ್ಕೋಬೇಕು. ಆಮೇಲೆ ನಾಮಹಟ್ಟ ಇವಾಗ ಒಂದೊಂದ್ಸಲಿ ನಂಗೆ ಎಷ್ಟೊಂದ್ ಜನ ಈ ಮೈಸೂರಿಂದ ಬೆಂಗಳೂರಿಗೆ ಹೋದವ್ರು ಹೇಳ್ತಾರೆ, ನಮ್ಗೆ ಅಲ್ಲಿ ಸೇವೆನೇ ಸಿಗಲ್ಲ ಮಾತಾಜಿ, ನಾವ್ ಅಲ್ಲಿ ಹೋದ್ರುನು ಸುಮ್ನೆ ಹೋಗಿ ಬರ್ಬೇಕು ಅಷ್ಟೇ ಕ್ಲಾಸ್ ಕೇಳಿಸ್ಕೊಂಡು. ಸೊ ಅದಕ್ಕೆ ಗುರು ಮಹಾರಾಜ್ ಎಲ್ಲಾನು ನಾಮಹಟ್ಟಗಳಂತ ಮಾಡಿ ಸಣ್ಣ ಸಣ್ಣ ಟೆಂಪಲ್ಸ್ ಮಾಡಿ ಅಲ್ಲಿ ಚೆನ್ನಾಗಿ ಸೇವೆ ಮಾಡಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ. ಸೊ ನಮ್ಮ ಸೇವೆಯನ್ನು ಮಾತ್ರ ಎಲ್ಲಿರ್ತೀವೋ ಅಲ್ಲಿ ಎಷ್ಟು ಸೇವೆ ಸಿಗುತ್ತೋ ಅದನ್ನ ಖಂಡಿತ ಸಣ್ಣ ಸಣ್ಣ ಗ್ರೂಪ್ಗಳಲ್ಲಿ ನಾವ್ ಇನ್ನೂ ಒಗ್ಗಟ್ಟಾಗಿ ಇನ್ನೂ ತುಂಬಾ ಸೇವೆ ಮಾಡೋ ಅಂತ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಗುರು ಮಹಾರಾಜು. ಸೊ ಅದು ಗುರು ಮಹಾರಾಜ್ ವಿಶ್ ಅದು. ಎಲ್ಲರೂ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಯಾಕೆಂದ್ರೆ ಆವಾಗ್ಲೇ ಮಾತ್ರ ನಮ್ಮ ಇಂದ್ರಿಯಗಳು ಒಂದು ನಿಯಂತ್ರಣದಲ್ಲಿ ಇರೋದಕ್ಕೆ ಸಾಧ್ಯ. ಸೊ ನಾಮಹಟ್ಟಗಳು ಎಷ್ಟೊಂದ್ ಮಾಡಿದ್ದಾರೆ. ಸೊ ಅದಕ್ಕೆ ಆದಷ್ಟುನುವೆ ನಾವು ಅಲ್ಲಿ ಸಿಕ್ಕದಾಗ ಸೇವೆಯನ್ನು ಮಾಡಿ ನಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ಗೆ ಹೆಲ್ಪ್ ಆಗಂಗೆ ಮಾಡಿದ್ದಾರೆ. ಸೊ ಅದನ್ನ ನಾವು ಮಾಡ್ಲೇಬೇಕು. ಸೊ ಗುರು ಮಹಾರಾಜ್ಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಅವ್ರು ಯಾವಾಗ್ಲೂ ಯೂತ್ ಕ್ಲಾಸಸ್ ಎಷ್ಟ್ ನಡೀತಾ ಇದೆ, ಚಿಲ್ಡ್ರನ್ಸ್ ಕ್ಲಾಸ್ ಎಷ್ಟ್ ನಡೀತಾ ಇದೆ, ಮಾತಾಜೀಸ್ ಕ್ಲಾಸ್ ಎಷ್ಟ್ ನಡೀತಾ ಇದೆ, ಭಕ್ತಿ ವೃಕ್ಷಗಳು ಎಷ್ಟ್ ನಡೀತಾ ಇದೆ, ಇದನ್ನೆಲ್ಲದೂ ಕೌಂಟ್ ತಗೊಳ್ಳೋರು ಬ್ಯಾರಿನಾಗ್ ಬಂದಾಗ. ಸೊ ಇನ್ಕ್ರೀಸ್ ಆಗಿರ್ಬೇಕು ಅವ್ರಿಗೆ. ಈ ಹೋದ್ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಾಗಿದೆ, ನನ್ಗೆ ಅದು ಇಂಪ್ರೂವ್ ಆಗಿರೋದ್ ಹೇಳಿ ಎಷ್ಟು % ಇಂಪ್ರೂವ್ ಆಗಿದೆ ಅಂತೆಲ್ಲ ಕೇಳೋರು. ಸೊ ಅದಕ್ಕೆ ನಾವು ಆದಷ್ಟು ಜಾಸ್ತಿ ಚಿಲ್ಡ್ರನ್ಸ್ ಕ್ಲಾಸು, ಯೂತ್ ಕ್ಲಾಸು ಅದೆಲ್ಲದಕ್ಕೂ ಪ್ರಾಮುಖ್ಯತೆ ಕೊಟ್ಟು ಏನ್ ಸೇವೆ ಆಗತ್ತೆ ಆ ಒಂದು ಟೈಮ್ ಅಲ್ಲಿ ಬಂದು ಸೇವೆ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಗುರು ಮಹಾರಾಜ್ ಮರ್ಸಿ ಹಿಂಗೆ ಇನ್ನೂ ಜಾಸ್ತಿ ಆಗ್ತಾ ಇರ್ಲಿ ನಮ್ಮ ಮೇಲೆ. ಹೀಗೆ ನಾವು ಮುಂದೆ ಹೋಗಕ್ಕೆ ನಮ್ಗಿನ್ನು ಪ್ರೇರೇಪಿಸಿ ಎಲ್ಲ ಡಿವೋಟೀಸು ಒಟ್ಟೆಗೂಡಿ ನಮ್ಮ ಗುರು ಮಹಾರಾಜ್ಗೆ ಸೇವೆಯನ್ನು ಸಲ್ಲಿಸ್ಬೇಕು ಅಂತ ಅವ್ರ ಮರ್ಸಿನೇ ನಾನಿನ್ನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ತುಂಬಾ ತಗೊಂಬಿಟ್ಟೆ ಮಾತಾಜಿ, ಸಾರಿ. ಹರಿ ಕೃಷ್ಣ. Thank you so much, Mataji, for your valuable tips, and it means a lot for everyone. So ನಮ್ಗೆ ಇದೆಲ್ಲದರ ಅಗತ್ಯ ಇತ್ತು. ಸೊ ನಮ್ಮ ಎಲ್ಲಾ ಮೈಸೂರು ಇಸ್ಕಾನ್ ನಮ್ಮ ಪ್ರತಿನಿಧಿ ನಮ್ಮ ಮಾತಾಜಿ ಅವರು ಸುಭಾಷ್ ದೇವಿದಾಸಿ ಅವರ ನಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ಈ ಟೆಂಪಲ್ ಅಲ್ಲಿ ನಮ್ಗೆ ಏನ್ ನಾವು ಚಿಕ್ಕ ವಿಷಯದಿಂದ ಯಾವುದೇ ಒಂದು ದೊಡ್ಡ ಸೇವೆ ಇರ್ಲಿ ಪ್ರತಿಯೊಂದಕ್ಕೂ ನಾವು ಮಾತಾಜಿ ಹತ್ರನೇ ಹೋಗೋದು. ಮಾತಾಜಿ ಇದು ಹೇಗ್ ಮಾಡೋದು ಅಂತ ಅವರು ಯಾವತ್ತೂ ಹಸನ್ಮುಖಿ ಎಷ್ಟು ನೀಟಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಗುರು ಮಹಾರಾಜರ ಬಗ್ಗೆ ಇಷ್ಟು ನೀಟಾಗಿ ಹೇಳಿದ್ರಿ, ನಾನು ಅದ್ ಹಂಗೆ ಕೇಳಿಸೋದು ಅಷ್ಟು ಖುಷಿ ಆಯ್ತು. ಎಲ್ಲಾನು ಕವರ್ ಆಯ್ತು ಮಾತಾಜಿ. ಸೊ ನೋ ನೀಡ್ ದಟ್ ಮೈಸೂರು ಡಿವೋಟೀಸ್ ಯಾರು ಮಾತಾಡಲ್ಲ ಇವಾಗ. ಸೊ ಅಷ್ಟು ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ಗುರು ಮಹಾರಾಜ್ಗೆ ಏನ್ ಬೇಕು ಅಂತೇಳಿ. ಸೊ ನಾವೆಲ್ಲರೂ ಯುನೈಟೆಡ್ಲಿ ಇರೋದೇ ಮುಖ್ಯ ಅಲ್ವಾ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸೇರಿ ಅದೇ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರಲ್ಲ, ನಾವು ಒಬ್ಬೊಬ್ಬರಾಗಿ ನಿಂತ್ಕೊಂಡು ನಾನ್ ಮಾಡ್ದೆ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್.
ಸೊ ಇಸ್ಕಾನ್ ಇವತ್ತು ಇರ್ಬೇಕು, ಕೃಷ್ಣ ಪ್ರಜ್ಞೆ ಇರ್ಬೇಕು, ಎಲ್ಲರಲ್ಲೂ ಜಗತ್ತಲ್ಲೆಲ್ಲ ಹಂಚ್ಬೇಕಂತ ಈಗ ಹೇಳಿದ್ರಲ್ಲ ಚಂಪಾ ಮಾತಾಜಿಯವರು, ಗುರು ಮಹಾರಾಜ್ ಹೇಳಿದಾರಂತ. ಹಾಗೆ ಮಾಡ್ಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡ್ರೇನೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ ಮಾತಾಜಿ. ಸಾರಿ ತುಂಬಾ ಟೈಮ್ ತಗೊಂಡ್ಬಿಟ್ಟೆ. ಹರೇ ನೋ ಕೃಷ್ಣ. ನೋ ಮಾತಾಜಿ, ಇಟ್ ಇಸ್ ರಿಯಲಿ ವರ್ತ್. ನಮ್ಗೆ ಎಲ್ಲ ಏನು ಕೇಳಿಸ್ಕೊಳ್ಬೇಕಿತ್ತು ಎಲ್ಲ ಗುರು ಮಹಾರಾಜರು ನಿಮ್ಮ ಮೂಲಕ ಹೇಳಿಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್ ಇವತ್ತು. ಒಬ್ರು ಹರೇ ಡಿವೋಟಿಸ್ ಅವ್ರದ್ದು ಆನಿವರ್ಸರಿ ಮಾತಾಜಿ, ಚಂದಾ ಮಾತಾಜಿ ಅವ್ರದ್ದು. ಹರೇ ಕೃಷ್ಣ. ಯಾರದು? ಲಾಸ್ಟ್ ಪ್ರೇಯರ್ ಮಾಡೋಣ ಮಾತಾಜಿ. ಚಂದಾ ಮಾತಾಜಿ ಬೆಂಗಳೂರು. ಹಾ, ಓಕೆ ಓಕೆ, ಎಸ್. ಅಮಲ ಯಶೋಧ ಮಾತಾಜಿ ಏನಾದ್ರು ಹೇಳ್ತೀರಾ ಗುರು ಮಹಾರಾಜ್ ಬಗ್ಗೆ? ಅಮಲ ಯಶೋಧ ಮಾತಾಜಿ ಲಾಗಿನ್ ಆಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ದಂಡಾರ್ಪಣಂ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಮಾತಾಜಿ. ಮಾತಾಜಿ ಗುರು ಮಹಾರಾಜ್ ಅಮಲ ಬಗ್ಗೆ ಯಶೋಧ ಒಂದು ಮಾತಾಜಿ. ಹರೇ ಕೃಷ್ಣ. ಅಮಲ ಯಶೋಧ ಮಾತಾಜಿ ಮಾತಾಡ್ತಾರೆ ನೋಡ್ರಿ, ಟೆಂಪಲ್ ಅಲ್ಲಿ ಇದೀವಿ. ಹರೇ ಕೃಷ್ಣ, ದಂಡಾರ್ಪಣ ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಮಾತಾಜಿ. ಮಾತಾಜಿ ಗುರು ಮಹಾರಾಜ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬಹುದಾ? ಒಂದು ನಿಮಿಷದ ಟೈಮ್ ಕೊಡ್ತೇನೆ. ಆಯ್ತು, ಖಂಡಿತ ಹೇಳ್ತೀನಿ ಮಾತಾಜಿ. ಹರೇ Yes, ಕೃಷ್ಣ. ನಾನು ಟೆಂಪಲ್ ಅಲ್ಲಿ ಸೇವೆ ಇತ್ತು ಮಾತಾಜಿ, ಈಗ ಲಿಫ್ಟ್ ಆದೆ. ಹೌದಾ? ಹರೇ ಓಕೆ, ಹರೇ ಕೃಷ್ಣ, ಹೇಳಿ ಮಾತು. ನಮೋ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ನಿತ್ಯ ನಾಮಿನೆ ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯನೆ ಗೌರ ಕಥಧಾಮ ನಗರ ಗ್ರಾಮ ತಾರಿಣೆ. ಹರೇ ಕೃಷ್ಣ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಗುರು ಮಹಾರಾಜ್ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟ್ ಹೇಳಿದ್ರು ಸಾಕಾಗಲ್ಲ ಮಾತಾಜಿ. ನನ್ನ ಜೀವನದಲ್ಲೇ ನನಗೆ ಗುರು ಮಹಾರಾಜ್ ಸಿಕ್ಮೇಲೆ ನನ್ನ ಜೀವನದಲ್ಲಿ ನನ್ ಬದಲಾವಣೆ ಆಯ್ತು ಮಾತಾಜಿ. ನನ್ನ ದೀಕ್ಷೆ ಆದ್ಮೇಲೆನೆ ನನಗೆ ಫಸ್ಟ್ ಮಡಿಕೇರಿಯಲ್ಲಿ ಹೋದಾಗ ಮಹಾರಾಜ್ ಸಿಕ್ತು. ಅವಾಗೇನೋ ದೀಕ್ಷೆ ಆಗಿರ್ಲಿಲ್ಲ. ಅವಾಗ ಮಹಾರಾಜ್ ತುಂಬಾ ಚೆನ್ನಾಗೇ ಇದ್ರು. ಅಪರ್ಣ ಮಾತಾಜಿ ಶಿವಮೊಗ್ಗದಿಂದ ಬಂದಿದ್ರು. ಅವ್ರ ಹತ್ರ ನಾನು ಹೇಳಿ ಅಳ್ತಾ ಇದ್ದೆ, ಮಾತಾಜಿ ನನ್ ಗುರು ಆಶ್ರಯ ಬೇಕು, ನನಗೆ ಈ ಜನ್ಮದಲ್ಲಿ ಸಿಗುತ್ತೋ ಇಲ್ಲೋ ಅಂತ ನಾನು ಹೇಳಿ ಹತ್ತಾಗ ಮಾತಾಜಿ ಹೇಳಿದ್ರು, ಇಲ್ಲ ಮಾತಾಜಿ, ಗುರು ಸಿಕ್ಕೇ ಸಿಗ್ತಾರೆ, ನಿಮ್ಮ ಆಸೆ ಈಡೇರುತ್ತೆ, ಯಾಕೆ ನೀವ್ ಇಷ್ಟೊಂದು ದುಃಖ ಪಡ್ತೀರಾ ಅಂದ್ರು ಮಾತಾಜಿ. ಆಮೇಲೆ ಬಂದು ಭಕ್ತಿ ವೃಕ್ಷ ಕ್ಲಾಸ್ ಮಾಡಿದ್ರು. ಭಕ್ತಿ ವೃಕ್ಷದಲ್ಲಿ ನಾವು 4 ಇದ್ವಿ ಮಾತಾಜಿ. ಕೊನೆಗೆ ದೀಕ್ಷೆ ಆಗೋ ತನಕ ನಾನು 64 ಇದನ್ನು ಮಾಡಿದ್ಮೇಲೆ ಕೊನೆಗೆ ದೀಕ್ಷೆಗೆ ಆಯ್ತು ಮಾತಾಜಿ. ಅವಾಗ ಗುರು ಮಹಾರಾಜ್ ನನಗೆ ಸಿಕ್ಮೇಲೆ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಯ್ತು. ಅವ್ರು ಏನ್ ಹೇಳಿದಾರೋ ಅದನ್ನ ರೂಲ್ಸ್ ಅನ್ನ ಖಂಡಿತ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 4 ನಿಯಮ ಪಾಲಿಸ್ತೀನಿ. ಇದು ಯಾವ್ದನ್ನು ಬಿಡ್ದಂಗೆ ನಾನು ಮಹಾರಾಜ್ ಏನ್ ಹೇಳಿದಾರೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಾತಾಜಿ. ಗುರು ಮಹಾರಾಜರಿಗೆ ನಾನು ಚಿರಋಣಿ ಆಗಿರ್ತೀನಿ ಮಾತಾಜಿ ಯಾವಾಗ್ಲೂನು. ಹರೇ ಕೃಷ್ಣ, ದಂಡವತ್ ಪ್ರಣಾಮ ಮಾತಾಜಿ. ಹರಿ ಬೋಲ್. ಹರಿ ಬೋಲ್. ಹರಿ ಹರೇ ಬೋಲ್. ಕೃಷ್ಣ. ಹರಿ ಬೋಲ್. ವೆರಿ ನೈಸ್. ನಮ್ ಗುರು ಮಹಾರಾಜ ಹಾಗೆ ತುಂಬಾ ಕೃಪಾಳುಗಳು, ತುಂಬಾನೇ ಕೃಪೆ ಅವ್ರದ್ದು. ನಾವು ಎಲ್ಲಿರ್ತಿದ್ವೋ ಇವತ್ತು ಕೃಷ್ಣ ಪ್ರಜ್ಞೆ, ಭಗವದ್ಗೀತೆ, ಚಾಂಟಿಂಗ್ ಇದನ್ನೆಲ್ಲ ನಮ್ಗೆ ಯಾರು ಹೇಳ್ಕೊಡ್ತಿದ್ರು? ನಾವ್ ಎಲ್ಲೋ ಇರ್ತಿದ್ವಿ. ಯಾವ ಅಜ್ಞಾನದಲ್ಲಿ ಬಿತ್ಕೊಂಡಿದ್ವಿ, ನಮ್ಮನ್ನೆಲ್ಲ ಎತ್ತಿದ್ದಾರೆ ಆ ಒಂದು ಪೂದಿಂದ. ಸೊ ಮೀನಾಕ್ಷಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಮಾತಾಜಿ. ಒಂದ್ ಮೀನಾಕ್ಷಿ ನಿಮಿಷ ಮಾತಾಜಿ ಮಾತಾಡ್ಬೋದಾ? ಗುರು ಮೀನಾಕ್ಷಿ ಮಹಾರಾಜ್ ಬಗ್ಗೆ ಮಾತಾಜಿ ಒಂದ್ ಅವ್ರ ನಿಮಿಷ ತಾಯಿದು ಮಾತಾಡಿ. ಇದು ಮಾತಾಜಿ ವರ್ಷ ಶ್ರಾದ್ದ ಇವತ್ತು. ಹೌದೌದು. ಮೀನಾಕ್ಷಿ ಮಾತಾಜಿ ಮಾತಾಡ್ಬೋದಾ ಒಂದ್ ನಿಮಿಷ? ಎಸ್ ಮಾತಾಜಿ. ಹರೇ ಕೃಷ್ಣ, Yes, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ನಮೋ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿ ನಿತಿ ನಾಮಿನೆ ನಾಮಾಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನೆ ಗೌರ ಕಥಾ ಧಾಮದಾಯ ನಗರ ಗ್ರಾಮ ತಾರಿಣ. ಅಂದ್ರೆ ಗುರು ಮಹಾರಾಜರ ಬಗ್ಗೆ ಹೇಳೋದಕ್ಕೆ ನಮ್ಗೆ ಏನು ಯೋಗ್ಯತೆ ಇಲ್ಲ. ಆ ಒಂದು ಸಮಯ ನಮ್ಗೆ ಸಾಕಾಗ್ತಾ ಇಲ್ಲ, ಅಷ್ಟೊಂದು ಹೇಳೋದಿದೆ. ಚಂಪಾ ಮಾತಾಜಿ ಎಲ್ಲಾ ಹೇಳಿದರೆ, ನಾವು ಮಧುರೆಗೆ ಹೋಗಿ ಅವರ ದರ್ಶನ ಮಾಡ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಆ ರೀತಿ 3 ದಿನ ನಾವು ಅವ್ರ ಕ್ಲಾಸ್ ಅಟೆಂಡ್ ಮಾಡಿದೀವಿ. ನಮ್ಗೆ ಇಂಗ್ಲಿಷ್ ಅರ್ಥ ಆಗದೆ ಹೋದ್ರು ಅವರ ದರ್ಶನ ಸಿಕ್ತು. ಹತ್ತಿರದಿಂದ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡ್ ಬಂದಿದೀವಿ. ತುಂಬಾ ಖುಷಿ ಆಯ್ತು ನಮ್ಗೆ. ಅಂದ್ರೆ ನಮ್ಗೆ ಈ ಒಂದು ಭೌತಿಕ ಜಗತ್ತಿನಿಂದ ನಮ್ಮ ಆತ್ಮಗಳನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಗುರು ಮಹಾರಾಜರು. ಅವರಂತ ಗುರು ಮಹಾರಾಜರು ನಾವು ಪಡ್ಕೊಳ್ಳಿಕ್ಕೆ ನಾವು ತುಂಬಾ ಪುಣ್ಯ ಮಾಡಿದೀವಿ ಅಂತ ನಾವು ತಿಳ್ಕೊಬಹುದು. ನಮ್ಗೆ ಭಗವದ್ ಧಾಮಕ್ಕೆ ಹೋಗೋದಕ್ಕೆ ಒಂದು ಪುನರ್ಜನ್ಮನೆ ಕೊಟ್ಟಿದ್ದಾರೆ ಅವರು. ಅದನ್ನ ನಾವು ಚಾಚು ತಪ್ಪದೆ ಅವರ ಒಂದು ಮಾರ್ಗದರ್ಶನದಲ್ಲಿದ್ದು ಅವರು ಹೇಳಿಕೊಟ್ಟ ಒಂದು ನಿಯಮಗಳನ್ನ ಪಾಲನೆ ಮಾಡಿ ಅದನ್ನ ನಾವು ಮುಂದಿನ ಪೀಳಿಗೆಗೆ ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು.
ಅಂತ ನಂಗೆ ತುಂಬಾ ಇಷ್ಟ. ಅದಕ್ಕೆ ಅವರ ಆಶೀರ್ವಾದ ಬೇಕೇ ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರ ಆರೋಗ್ಯ ಅಷ್ಟು ಹದಗೆಟ್ಟಿದ್ರು ಅವರು ಒಂದು ನಮಗೋಸ್ಕರ ಭಕ್ತರಿಗೋಸ್ಕರ ಅವ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಿದ್ವಿ. ಅವ್ರಿಗೆ ನೋಡಿದ್ವಿ ನಮ್ಗೆ ಒಂಥರ ಒಳಗಡೆ ಸಂಕಟ ಆಗುತ್ತೆ. ಆದ್ರೂ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಗುರು ಮಹಾರಾಜಾಗ್ ನೋಡಿದ್ರೆ. ತುಂಬಾ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಭಗವಂತ. ಅವ್ರು ಯಾವಾಗ್ಲೂ ಇನ್ನೂ ಜೀವಿಗಳನ್ನ ಉದ್ಧಾರ ಮಾಡ್ಲಿ. ಅವರು 100 ಕಾಲ ವರ್ಷ ಅವರಿಗೆ ಆರೋಗ್ಯ ಸಿಗ್ಲಿ, ಆಯಸ್ಸಿರ್ಲಿ ಅಂತ ಬೇಡ್ಕೋತೀನಿ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ ಮಾತಾಜಿ. ಧನ್ಯವಾದ ಪ್ರಣಾಮ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಶ್ಯಾಮಕಾಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಣಾಮ್. ಎಸ್ ಮಾತಾಜಿ, ಪ್ಲೀಸ್ ಒಂದು 2 ಮಾತುಗಳು ಗುರು ಮಹಾರಾಜ್ ಬಗ್ಗೆ. ಗುರು ಮಹಾರಾಜ್ ಬಗ್ಗೆ ಹೇಳೋದಕ್ಕೆ ನಮ್ಗೆ ಯಾವುದೇ ತರ ಅರ್ಹತೆ ಅಂತ ಖಂಡಿತ ಇಲ್ಲ ಮಾತಾಜಿ. ಸೊ ಬಟ್ Guru Maharaj is an inspiring devotee for all the devotees ಅನ್ಬೇಕು. ಯಾಕಂದ್ರೆ ಈ ನಾವು ನೋಡ್ತಿದೀವಿ ಲೈಕ್ ನಾನು ಭಕ್ತಿಗೆ ಬಂದಾಗಿಂದ ನಾನ್ ಗುರು ಮಹಾರಾಜ್ನ ನೋಡಿರೋದು ವೀಲ್ ಚೇರ್ ಮೇಲೆನೆ. ಬಟ್ ಸುಭಾಷಿಣಿ ಮಾತಾಜಿ ನಿಮ್ಮಿಂದ ಎಲ್ಲ ತುಂಬಾ ಕೇಳಿದೀನಿ ಗುರು ಮಹಾರಾಜ್ ಬಗ್ಗೆ. ಸೊ ಆಫ್ಟರ್ ಸೋ ಮಚ್ ಆಫ್ ಫಿಸಿಕಲ್ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡಿದ್ರು ಗುರು ಮಹಾರಾಜ್ ಅಷ್ಟೊಂದ್ ಸೇವೆ ಮಾಡ್ತಾ ಇದ್ದಾರೆ. ವಿ ಕ್ಯಾನ್ ಸಿ ಹಿಮ್. ಅವರು ಅವ್ರನ್ನ ಫ್ಲೈಟ್ ಹತ್ತಿಸ್ಬೇಕಾರೆ, ಫ್ಲೈಟ್ ಇಳಿಸ್ಬೇಕಾರೆ ಎಲ್ಲಾ ಕಡೆನೂ ಅವ್ರಿಗೆ ಇಷ್ಟೆಲ್ಲ ಕಷ್ಟ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ಗುರು ಮಹಾರಾಜ್ ವಿಲ್ ನೆವರ್ ಸ್ಟಾಪ್. ಅವ್ರು ಸ್ಟಾಪೇ ಮಾಡ್ತಾ ಇಲ್ಲ. ಎಲ್ಲಾ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಆದಷ್ಟು ಭಕ್ತಿ ಅವರು ಅವ್ರ ಕೈ ಮೀರೇನೆ ಅವರು ನಿಜವಾಗ್ಲೂ ಭಕ್ತಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಕು. ಸೊ ಇಟ್ ಈಸ್ ಆಲ್ ಅವರ್ ಡ್ಯೂಟೀಸ್ ನಾವು. ಗುರು ಮಹಾರಾಜ್ ನಮ್ಗೆಲ್ಲ ದೀಕ್ಷೆ ಕೊಟ್ಟು ನಮ್ಮನ್ನ ಒಂದು ಟೀಮ್ ಆಗಿ ರೆಡಿ ಮಾಡಿದ್ದಾರೆ. ಸೊ ನಾವು ವಿ ಹ್ಯಾವ್ ಟು ಬಿಕಮ್ ಅ ಟೀಮ್. ನಾವು ಒಂದು ಟೀಮ್ ನ ಕಟ್ಕೊಂಡು ನಾವು ಗುರು ಮಹಾರಾಜ್ ನ ಒಂದು ಆಜ್ಞೆನ ನಾವು ಈಗ ಪಾಲಿಸ್ಬೇಕಾಗಿದೆ. ಸೊ ಆನ್ ದಟ್ ಕೇಸ್ ಎಲ್ಲಾರು ನಿಮ್ ಕಾಂಗ್ರಿಗೇಷನ್ ಮೈಟ್ ಬಿ ಮೈಸೂರ್, ಶಿವಮೊಗ್ಗ, ಚಿತ್ರದುರ್ಗ, ಇಲ್ಲಿಲ್ಲೇನೆ ಒಂದೊಂದು ಸಣ್ಣದು ಒಂದು ಕಾಂಗ್ರಿಗೇಷನ್ಸ್ ಇದೆ. ಸೊ ನಾವೆಲ್ಲ ಸೇರ್ಕೊಂಡು ಗುರು ಮಹಾರಾಜ್ ಹೇಳಿರೋ ಒಂದು ಸೇವೆನ ನಾವು ಮಾಡೋದಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತೀನಿ ಮಾತಾಜಿ ಅಷ್ಟೇ. ಬಿಕಾಸ್ ಗುರು ಮಹಾರಾಜ್ ಎಷ್ಟು ಇನ್ಸ್ಪೈರ್ ಮಾಡ್ತಾರೆ ಅಂದ್ರೆ ಅವ್ರ ಡಿವೋಟೀಸ್ಗೆ ದಟ್ ಎಸ್ ವಿ ಹ್ಯಾವ್ ಟು ಡೂ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ ಬೇಗನೆ. ಸೊ ಹಾಗಾಗಿ ದಟ್ ಇಸ್ ಮೈ ಒನ್ ಆಫ್ ದ ರಿಕ್ವೆಸ್ಟ್, ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ. ಸೊ ಐ ರಿಕ್ವೆಸ್ಟ್ ಆಲ್ ದ ಮೈಸೂರ್ ಡಿವೋಟೀಸ್. ನಾನು ಸುಭಾಷಿಣಿ ಮಾತಾಜಿ ಕೆಲವು ಪ್ಲಾನ್ಸ್ ಎಲ್ಲ ಹಾಕಿದೀವಿ. ದಟ್ ಹೆಂಗೆ ಡಿವೋಟೀಸ್ ನ ಜಾಸ್ತಿ ತರ್ಬೋದು ಟೆಂಪಲ್ಗೆ, ಹೆಂಗೆ ಡಿವೋಟೀಸ್ ಆಗಿ ಮಾಡ್ಬೋದು ಅಂತ. ರೀಸೆಂಟ್ ಆಗಿ ಸಮ್ಮರ್ ಕ್ಯಾಂಪ್ ಅಲ್ಲೂ ನಮ್ಗೆ ಇಷ್ಟೊಂದ್ ಜನ ಭಕ್ತರು ಇಂಟ್ರೆಸ್ಟೆಡ್, ಅದು ಅವ್ರಿಗೆಲ್ಲ ಭಕ್ತಿಯಲ್ಲಿ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲರಿಗೂ ನಾವು ನಮ್ ಚಿಲ್ಡ್ರನ್ಸ್ ಕ್ಲಾಸ್ಗೆ, ನಮ್ ಗೋಪಿ ಸೇನೆಗೆ ಎಲ್ಲ ಕರ್ದಿದೀವಿ. ಸೊ ಬಟ್ ಓನ್ಲಿ ಥಿಂಗ್ ಇಸ್ ದಟ್ ವಿ ಹ್ಯಾವ್ ಟು ಕಾಲ್ ದೆಮ್, ವಿ ಹ್ಯಾವ್ ಟು ಕೀಪ್ ಇನ್ ಕಾಂಟ್ಯಾಕ್ಟ್. ಎಲ್ಲ ಅಂದ್ರೆ ಭಕ್ತಿಗೆ ಬರೋದು ಅಷ್ಟು ಸುಲಭ ಅಲ್ಲ, ನಮಗೂ ಎಲ್ಲ ಅದರದ್ದು ಅನುಭವಗಳಿದೆ. ಸೊ ಹಾಗಾಗಿ ನಾವು ಅವ್ರಿಗೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ಅವ್ರನ್ನ ಎಲ್ಲಾರ್ನು ನಾವು ಭಕ್ತಿಗೆ ಆದಷ್ಟು ಕರ್ಕೊಂಡ್ ಬಂದು ನಾವು ಇಲ್ಲಿ ಒಳ್ಳೆ ದೊಡ್ಡದು ಲೈಕ್ ನೋಡ್ಬೋದು. ಪುಣೆ, ಚೌಪಾಟಿ, ಮೀರಾ ರೋಡು ಇಲ್ಲೆಲ್ಲಾನು ಯು ಕ್ಯಾನ್ ಸಿ ದ ಕಾಂಗ್ರಿಗೇಷನ್, ದೊಡ್ಡ ಕಾಂಗ್ರಿಗೇಷನ್ಸ್ ಆಗಿದೆ. ಸೊ ನಾವು ಒಂದು ನಮ್ಮ ಪ್ರಯತ್ನ ಪಟ್ಟಿ ನಾವು ಇಲ್ಲಿ ಒಂದು ದೊಡ್ಡ ಕಾಂಗ್ರಿಗೇಷನ್, ಕೃಷ್ಣ ಭಕ್ತಿಗೆ ಒಂದು ದೊಡ್ಡ ಕಾಂಗ್ರಿಗೇಷನ್ ಕಟ್ಟಬೇಕು ಅನ್ನೋದು ದಟ್ ಈಸ್ ಒನ್ ಆಫ್ ಮೈ ಡಿಸೈರ್ ಆಲ್ಸೋ ಟು ಪ್ಲೀಸ್ ಮೈ ಗುರು ಮಹಾರಾಜ್. ಅಂಡ್ ಈವನ್ ಸೆಕೆಂಡ್ ಥಿಂಗ್ ಇಸ್ ದಟ್ ಗುರು ಮಹಾರಾಜ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ಹಿ ಈಸ್ ರೀಡಿಂಗ್ ದ ಸ್ಕ್ರಿಪ್ಚರ್ಸ್. ಅವ್ರಿಗೆ ಭಕ್ತಿ ವೇದಾಂತ ಇದ್ರಿಂದ ಯೂನಿವರ್ಸಿಟಿಯಿಂದ ಫ್ರೀ ಆಗಿ, ಲೈಕ್ ನಾಟ್ ಫ್ರೀ, ಲೈಕ್ ಎನ್ ಹಾನರಮ್ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಲೈಕ್ ಹಿ ಇಸ್ ರೀಡಿಂಗ್. ಅವರು ಓದ್ಬಿಟ್ಟು ನಾನು ಸರ್ಟಿಫಿಕೇಟ್ ತಗೋಬೇಕು ಅಂತ ಹೇಳಿ ಗುರು ಮಹಾರಾಜ್ ಕೂಡ ಎಲ್ಲಾನು ಓದ್ತಾ ಇದ್ದಾರೆ. ಸೊ ಆನ್ ದಟ್ ಕೇಸ್ ನಾವು ಎಲ್ಲಾರು ಸ್ಕ್ರಿಪ್ಚರ್ಸ್ ನ ಜಾಸ್ತಿ ಓದ್ಬೇಕು. ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ್ನ ನಾವು ಹೆಚ್ಚು ಕೋರ್ಸಸ್ ನ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಡಿವೋಟೀಸ್ ಅಲ್ಲಿ ಕೇಳ್ಕೊತೀನಿ. ಬಿಕಾಸ್ ನಮ್ ಗುರು ಮಹಾರಾಜ್ ಮಾಡ್ತಾ ಇರೋ ಒಂದು ಇದ್ರಲ್ಲಿ ನಾವು 1% ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ 1/4% ಒಂದು ಅಚೀವ್ಮೆಂಟ್ ಸಿಗುತ್ತೆ ನಮ್ಗೆ. ಸೊ ಹಾಗಾಗಿ ಈ 2 ಥಿಂಗ್ಸ್ ನಾವು ಫುಲ್ಫಿಲ್ ಮಾಡಿದ್ರೆ ಅವರ್ ಗುರು ಮಹಾರಾಜ್ ವಿಲ್ ಬಿ ಹ್ಯಾಪಿ ಅಂತ ನನ್ನ ಒಂದು ಫೀಲಿಂಗ್. ಸೊ ವಿಲ್ ಪ್ರೇ ಟು ಗುರು ಮಹಾರಾಜ್ ಅಂಡ್ ಕೃಷ್ಣ ಅಂಡ್ ಪ್ರಭುಪಾದ್ ದಟ್
ಅನ್ಕೊಂಡಿರೋದ್ ಆಗ್ಲಿ ಅಂತ ನಾನು ಯಾವಾಗ್ಲೂ ಪ್ರೇ ಮಾಡ್ತೀನಿ ದಿನಾಗ್ಲೂ. ಸೊ ವಿಲ್ ಆಲ್ ಪ್ಲಾನ್ಸ್ ಅಕಾರ್ಡಿಂಗ್ ಟು ದಟ್. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ ಈ ಒಂದು ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಗೋಪಿಗಳ ಗೀತ ಮಾತಾಜಿ ಲಾಗಿನ್ ಆಗಿಲ್ಲ ಅಲ್ವಾ? ಮಾತಾಜಿ ಇಲ್ಲ, ಇವತ್ತು ಇವನು ತೇಜು ಇತ್ತಿದ್ದ ಫೋನು. ಓಕೆ, ಸಮಯದ ಅಭಾವದಿಂದ ಆಲ್ರೆಡಿ ಲೇಟ್ ಆಗಿದೆ. ಹಾಗಾಗಿ ನಾವು ಇವಾಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ನರಸಿಂಹ ಭಜನೆಯನ್ನ ನಾವು ನರಸಿಂಹ ಆರತಿನ ಹಾಡೋಣ. ಇವತ್ತು ನರಸಿಂಹ ಆರತಿ ಹಾಡ್ಲಿಕ್ಕೆ ನಮ್ಮೊಂದಿಗೆ ಚೈತನ್ಯ ಇದ್ದಾಳೆ. ಸೊ ಚೈತನ್ಯ ನಮ್ಗೆ ಗೊತ್ತಿರೋ ಹಾಗೆ ಒಂದು ಒಳ್ಳೆ ಡಿವೋಟಿ. ಅವಳು ಸಹ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಿಧಾನಕ್ಕೆ ಬರ್ತಾ ಇದ್ದಾರೆ. ಅವರ ಎಲ್ಲರಿಗೂ ಗೊತ್ತು, ಮೀನಾಕ್ಷಿ ಮಾತಾಜಿ ಅವರ ಮೊಮ್ಮಗಳು ಚೈತನ್ಯ. ಸೊ ಚೈತನ್ಯ ಈಗ ನಮ್ಗೆ ನರಸಿಂಹ ಆರತಿಯನ್ನ ಹಾಡ್ತಾಳೆ. ಸೊ ಚೈತನ್ಯ, ಓವರ್ ಟು ಯು ಡಿಯರ್. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಚೈತನ್ಯ ನರಸಿಂಹ ಆರತಿ ಹೇಳ್ತಾರೆ. ಹಾ ಹೇಳಿ. ದಂಡವತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಚೈತನ್ಯ, ಸ್ಟಾರ್ಟ್ ಬೇಟ. ಹರೇ ಕೃಷ್ಣ ಮಾತಾಜಿ, ಒಂದೇ ಒಂದ್ ನಿಮಿಷ ಮಾತಾಜಿ, ಒಂದ್ ಹ್ಯಾಂಡ್ ರೈಸ್ ಇದೆ. ಸುನಂದ ಮಾತಾಜಿ, ಏನಾದ್ರು ಪ್ರಶ್ನೆ ಐತಾ ಕೇಳೋದು? ಹರೇ ಕೃಷ್ಣ ಮಾತಾಜಿ, ನಾನು ಗುರು ಮಹಾರಾಜ್ ಬಗ್ಗೆ ಒಂದು ಹೇಳ್ಬೇಕು ಅಂತ ಆಸೆ ಆಯ್ತು. ಅದಕ್ಕೆ ನಾವು ರಾಧೇನಾಥ್ ಸ್ವಾಮಿ ಮಹಾರಾಜ್ಗೆ ಯಾತ್ರೆಗೆ ಹೋಗಿದ್ದೋ ಮಾಯಾಪುರ್ಗೆ. ಅವಾಗ ಗುರು ಮಹಾರಾಜು ಡೈಲಿ ಬಂದು ಪ್ರವಚನ ಕೊಡ್ತಾ ಇದ್ರು. ಅವ್ರ ಅಂತ ಸಿಚುವೇಶನ್ ಕೂಡ ಬಂದು ಮಹಾರಾಜ್ ಯಾತ್ರೆಲಿ ಕ್ಲಾಸ್ ಕೊಡ್ತಾ ಇದ್ರು. ಮತ್ತೆ ನಾವೆಲ್ಲ ಹೊರಡ್ಬೇಕಾದ್ರೆ ಅವರು ನಮ್ಗೆ ಪುರಿ ಪ್ಯಾಕು ಮತ್ತೆ ಇನ್ನೊಂದು ಸ್ವೀಟ್ ಪ್ಯಾಕ್ ಮಾಡಿ ಎಲ್ಲರಿಗೂನು 10,000 ಮೆಂಬರ್ಗೆಲ್ಲಾನು ಇದು ಅಪ್ರಿಶಿಯೇಟ್ ಮಾಡಿ ಮಾಡಿ ಮಹಾರಾಜ್ ಮತ್ತೆ ಯಾರೇ ಮಹಾರಾಜ್ ಬಂದ್ರು ಕೂಡ ಅವರು ಸ್ವಾಗತ ಮಾಡ್ಸಕ್ಕೆ ಮಾಡ್ತಾರಲ್ಲ, ಕೋಆಪರೇಟ್ ಮಾಡಿ ಎಲ್ಲ ಮಾಡಿ ಮಹಾರಾಜ್ ಕೋಆಪರೇಟ್ ಮಾಡೋದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಮತ್ತೆ ಪ್ರಸಾದನ ಪ್ಯಾಕ್ ಮಾಡಿ ಎಲ್ಲಾರ್ಗುನು ವಿತರಣೆ ಮಾಡಕ್ ಹೇಳಿದ್ರಲ್ಲ, ಇದೆಲ್ಲ ತುಂಬಾ ಖುಷಿ ಆಯ್ತು ಮಾತಾಜಿ ನನ್ಗೆ. ವೆರಿ ನೈಸ್ ಮಾತಾಜಿ. ನಾವು ಗುರು ಮಹಾರಾಜರ ಕೃಪೆ ತುಂಬಾನೇ ತಗೊಂಡಿದೀವಿ ಬ್ಯಾಕ್ ಇನ್ ದುಬೈ. ಇದು ಹೇಳಲಿಕ್ಕೆ ನನ್ನ ಹತ್ರ ಒಂದು ಕ್ಲಾಸ್ ಮಾಡುವುದು ಅಷ್ಟೊಂದುಂಟು. ನಾನು ಮೈಸೂರಿಗೆ ಮೂವ್ ಆದಾಗ ಗುರು ಮಹಾರಾಜರಿಗೆ ನಾನು ಇನ್ಫಾರ್ಮ್ ಮಾಡಿ ಪರ್ಮಿಷನ್ ತಗೊಂಡು ಮೂವ್ ಆಗಿದ್ದೆ. ಬಟ್ ಸಾವಿರಾರು ಜನ ಅವರಿಗೆ ಅವರ ಶಿಷ್ಯರಿದ್ದಾರೆ. ಅದ್ರಲ್ಲಿ ಸಹ ಅವರು ಜ್ಞಾಪಕ ಇಟ್ಕೊಂಡು ಇನ್ನೊಂದ್ ಮಾತಾಜಿ ಮೈಸೂರಿಗೆ ಬಂದಾಗ ಅವ್ರ ಹತ್ರ ಹೇಳಿ ಕಳ್ಸಿದ್ರು, ನೋಡು ನಮ್ಮ ದಾಮೋದರೇಶ್ ಇಂದ ಒಬ್ರು ಮಾತಾಜಿ ಬಂದಿದ್ದಾರೆ, ಟೇಕ್ ಕೇರ್ ಆಫ್ ಅವರ್ ಅಂತ. ನನ್ಗೆ ಅವ್ರು ಬಂದು ಹೇಳಿದಾಗ ನನ್ಗೆ ಈಗ ಆಯ್ತು ಅಂತ ಹೇಳಿದ್ರೆ, ಇಷ್ಟು ಜನರಲ್ಲಿ ಅವ್ರು ಹೇಗೆ ಜ್ಞಾಪಕ ಇಟ್ಕೊಳ್ತಾರೆ ನಮ್ಮನ್ನೆಲ್ಲ, ಹೇಗೆ ಅಂದ್ರೆ ಅದಕ್ಕೆ ಗುರುಗಳಂತ ಹೇಳೋದು ಅವ್ರಿಗೆ. ಅವ್ರು ಮರ್ಯಾದೆ ಅದನ್ನ ಹೇಳಿದಾಗ ನನಗೆ ಅಷ್ಟು ಸಂತೋಷ ಆಯ್ತು. ಕಮಲ ಲೋಟಸ್ ಇದ್ರಲ್ಲಿ ಕ್ಲಾಸ್ ಕೊಡ್ತಾ ಇದ್ರಲ್ಲ, ಅವ್ರು ಹೊರಡ್ಬೇಕಾದ್ರೆ ಎಲ್ಲಾರ್ಗುನು ಕೈ ಎತ್ತಿ ಎಲ್ಲಾರ್ಗುನು ಟಾಟಾ ಮಾಡಿ ಹೋಗ್ತಾ ಇದ್ರು. ಅದನ್ನೆಲ್ಲ ನೋಡಿ ಇಂಥ ಇದ್ರಲ್ಲೂ ಕೂಡ ಎಷ್ಟು ಅವ್ರಿಗೆ ಕರುಣೆ ಇದೆ ಅಂತ ನೋಡಿ ಖುಷಿ ಆಯ್ತು ಮಾತಾಜಿ. ಮತ್ತೆ ನಾವು ಕೂಡ ತುಂಬಾ ಹತ್ರದಲ್ಲಿ ಅವ್ರದ್ದು ನೋಡಕ್ಕೆ, ಅವ್ರ ಚರಣ ದರ್ಶನ ಮಾಡಕ್ ಅವಕಾಶ ಸಿಕ್ತು ಮಾತಾಜಿ. ಕರೆಕ್ಟ್ ಮಾತಾಜಿ. ಹಿ ಇಸ್ ವೆರಿ ವೆರಿ ಮರ್ಸಿಫುಲ್ ಮಾತಾಜಿ, ವೆರಿ ಮರ್ಸಿಫುಲ್. ವಿ ಆರ್ ಸೋ ಲಕ್ಕಿ. ನಮ್ಮ ಜೀವನದ ಈ ಸಮಯದಲ್ಲಿ ಅವರ ಒಂದು ದರ್ಶನ, ಅವರ ಕೃಪೆ ಎಲ್ಲ ನಮ್ಗೆ ಸಿಕ್ತಲ್ಲ, ಇದು ಇನ್ನೇನ್ ಬೇಕು ನಮ್ ಜೀವನದಲ್ಲಿ ಅಲ್ವಾ? ತುಂಬಾ ವಿ ಆರ್ ವೆರಿ ಲಕ್ಕಿ, ಐ ಮಸ್ಟ್ ಸೇ. ಥ್ಯಾಂಕ್ ಯು ಸೋ ಮಚ್ ಸುನಂದ ಮಾತಾಜಿ ಫಾರ್ ಶೇರಿಂಗ್ ಹರೇ ದಿಸ್. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚೈತನ್ಯ, ಯು ಕ್ಯಾನ್ ಸಿಂಗ್ ಬೆಟರ್. ಹರೇ ಕೃಷ್ಣ, ಎಲ್ಲರಿಗೂ ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್. ಯಾ, ಯು ಕ್ಯಾನ್ ಸ್ಟಾರ್ಟ್. ಚೈತನ್ಯ, ಪ್ರಾಬ್ಲಮ್ ಇದೆ ರಾಜಾ, ವಿಡಿಯೋ ಆಫ್ ಮಾಡು. ಚೈತನ್ಯ, ವಾಲ್ಯೂಮ್ ವಿಡಿಯೋ ಆಫ್ ಮಾಡ್ಕೋ. ನರಸಿಂಹವದಿಂ ಚೈತನ್ಯ, ನೆಟ್ವರ್ಕ್ ಇಶ್ಯೂ ಇದೆ ರಾಜಾ, ಸ್ವಲ್ಪ ವಿಡಿಯೋ ಆಫ್ ಮಾಡು.
ಹರೇ ಕೃಷ್ಣ. ಹರೇ ಕೃಷ್ಣ ಚೈತನ್ಯ. ಮಾತಾಜಿ ಮೋಸ್ಟ್ಲಿ ಅವ್ರದ್ದು ನೆಟ್ವರ್ಕ್ ಇದಾಗಿದೆ. ವಿಡಿಯೋ ಆಫ್ ಮಾಡ್ಕೊಂಡು ಮಾಡಿದಿದ್ರೆ ಓಕೆ ಇರ್ತಿತ್ತು. ಹೇಳಿದ್ರೆ ಕೇಳಿಸ್ತಾ ಇಲ್ಲ ಅವ್ರಿಗೆ. ಓಕೆ, ಏನ್ ಮಾಡೋದು? ಹರೇ ಕೃಷ್ಣ ಮೀನಾಕ್ಷಿ ಮಾತಾಜಿ, ಕೇಳಿಸುತ್ತಾ? ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ, ಬೇರೆ ಯಾರಾದ್ರೂ ಹೇಳ್ಬಿಡಿ. ನಮಸ್ತೆ ನರಸಿಂಹ, ಯಾರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ. ಹೇಳ ಹೇಳಿ ಮಾತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಹೇಳಿ. ಮಾತಾಜಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯೋ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಹರೇ ಜಯ ಕೃಷ್ಣ ಮಾತಾಜಿ. ನರಸಿಂಹ ಪ್ರಹ್ಲಾದೇಶ. ಮಾತಾಜಿ. ಇದು ಲಿಂಕ್ ಹೊಟ್ಟೋಗಿತ್ತು ಮಾತಾಜಿ, ಸಾರಿ. ಪೂರ್ತಿ ಜಯ ಮಾಡ್ತೇನೆ. ಪದ್ಮ, ಜಯ ಪದ್ಮ ಮುಖ ಪದ್ಮ ಭೃಂಗ ನಮಸ್ತೆ ನರಸಿಂಹಾಯ ಪ್ರಹ್ಲಾದಾಯಿನೇ ಹಿರಣ್ಯಾಕಾಶಿ ಪೂರ್ವಕ್ಷಃ ಶಿಲಕಂಠ ನಕಾಲಾಯೇ ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಬಹಿ ನರಸಿಂಹ ಹೃದಯೇ ನರಸಿಂಹ, ಬಹಿ ನರಸಿಂಹ ಹೃದಯೇ ನರಸಿಂಹ. ನರಸಿಂಹ ಮದಿಂ ಶರಣಾಂ ಪ್ರಪದೇ ತವ ಕರ ಕಮಲವರೇ ನಕ ಅಬ್ದುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ ಕೇಶವದೂತ ನರಹರಿ ರೂಪ. ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯ ವಿಘ್ನ ವಿನಾಶ ಜಯ ನರಸಿಂಹ ದೇ, ವಿಘ್ನ ವಿನಾಶ ಜಯ ನರಸಿಂಹ ದೇ. ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇ, ಲಕ್ಷ್ಮೀ ನರಸಿಂಹ ಜಯ ಅನಂತ ದೇ. ಜಯ ಭಕ್ತವತ್ಸಲ ಜಯ ನರ ಹರಿ, ಭಕ್ತವತ್ಸಲ ಜಯ ನರ ಹರಿ. ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್. ಜಯ ಜಯ ಪ್ರಭುಪಾದ 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 ಪ್ರಭುಪಾದ. ಜಯ ಜಯ ಗುರುದೇವ್ 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 ಗುರುದೇವ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಧನ್ಯವಾದ ಪ್ರಣಾಮ್ಸ್ ಮಾತಾಜಿ. ದಂಡೋತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಸಾರಿ, ಅದು ಲಿಂಕ್ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ಪರವಾಗಿಲ್ಲ ಮಾತಾಜಿ, ನೆಕ್ಸ್ಟ್ ವೀಕ್ ಅವಳು ಇದ್ದಾಳಲ್ವಾ, ಚೈತನ್ಯ ಇರ್ತಾಳಲ್ಲ? ಇರ್ತಾಳೆ ಮಾತಾಜಿ. ನೆಕ್ಸ್ಟ್ ವೀಕ್ ಚೈತನ್ಯ ಹಾಡ್ಲಿ, ಆಯ್ತಾ? ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಓಕೆ. ಇವತ್ತು ಅಮ್ಮಂದು ವರ್ಷದ್ದು ತಿಥಿ ಮಾಡ್ತಾ ಇದ್ದಾರೆ ಇಲ್ಲಿ ಅಮ್ಮನ ಮನೆಯಲ್ಲಿ ಹುಣಸೂರಲ್ಲಿ. ಅವ್ರಿಗೆ ಪ್ರೇಯರ್ ಮಾಡಿ ಎಲ್ಲ ಭಕ್ತರು ವರ್ಷದ ಕಾರ್ಯ ಮಾಡ್ತಾ ಇದ್ದಾರೆ. ಓಕೆ. ಅವ್ರು ತುಂಬಾ ಒಳ್ಳೆ ಭಕ್ತರು. ಪೂರ್ತಿ ಭಾಗವತಮ್ಮನ ಎಷ್ಟೊಂದು ಓದಿದ್ರು, ಚಾಂಟಿಂಗ್ ಮಾಡ್ತಿದ್ರು. ಅವರು ಖಂಡಿತ ಕೃಷ್ಣನ ಅಲ್ಲಿಗೆ ಇರ್ತಾರೆ ಮಾತಾಜಿ. ಖಂಡಿತ ಪ್ರೇಯರ್ ಮಾಡೋಣ. ಮತ್ತೆ ಜಯಲಕ್ಷ್ಮಿ ಅಂತ ಅವ್ರ ಹೆಸರು. ಜಯಲಕ್ಷ್ಮಿ. ಓಕೆ. ಇನ್ನೊಬ್ರು ಯಾರಿಗೋ ಪ್ರೇಯರ್ ಕೇಳಿದ್ರಲ್ಲ, ಚಂದ ಮಾತಾಜಿ ಅವ್ರಗ ಗೊತ್ತಿಲ್ಲ. ಆನಿವರ್ಸರಿ ಅವ್ರ ಮಗಂದು ಬರ್ತಡೇ ಮಾತಾಜಿ, ಇವತ್ತು ಆನಿವರ್ಸರಿನೂ ಬರ್ತಡೇ ಎರಡುವೆ. ಚಂದ ಮಾತಾಜಿ ಅಲ್ಲ? ಮಾತಾಜಿ ಚಂದ ಮಾತಾಜಿ ಅವ್ರ ಮಗಂದುವೆ, ಸಾತ್ವಿಕ್ ಅಂತ. ಓಕೆ. ಚಂದ ಮಾತಾಜಿ ಅವರು ತುಂಬಾ ಒಳ್ಳೆ ಒಂದು ಭಕ್ತರು, ತುಂಬಾ ಚೆನ್ನಾಗಿ ಇದ್ರಲ್ಲಿ ಬೆಳೀತಾ ಇದ್ದಾರೆ. ಅದೊಂದು ನಮ್ಮ ಆಧ್ಯಾತ್ಮಿಕ ಜರ್ನಿಯಲ್ಲಿ ಮುಂದೆ ಬರ್ತಾ ಇರೋ ನೋಡಿದ್ರೆ ತುಂಬಾ ಸಂತೋಷ. ತುಂಬಾ ವಿನಮ್ರರು. ಚಂದ ಮಾತಾಜಿ ಅವರ ಆನಿವರ್ಸರಿ ಇವತ್ತು, ಅವರ ಮಗನ ಬರ್ಡೇ. ಮತ್ತೆ ಅಲ್ಲದೆ ಮೀನಾಕ್ಷಿ ಮಾತಾಜಿಯವರ ತಾಯಿಯವರ ಇವತ್ತು ಫಸ್ಟ್ ಡೆತ್ ಆನಿವರ್ಸರಿ ಇದೆ. ಅವರು ಸಹ ಜಯಲಕ್ಷ್ಮಿ ಮಾತಾಜಿ ಅವರ ಹೆಸರು.
ಅವರು ಅವ್ರು ತುಂಬಾ ಹತ್ತಿರ, ನಮ್ಮ ಮನೆಗೆ ತುಂಬಾ ಹತ್ತಿರ ಇರೋದ್ರಿಂದ ನಾನು ತುಂಬಾ ಸರಿ ಅವರನ್ನ ನೋಡಿದ್ದೀನಿ. ಅವರು ತುಂಬಾ ಚೆನ್ನಾಗಿ ಭಾಗವತ ಓದೋದು, ಚಾಂಟಿಂಗ್ ಮಾಡೋದು, ಎಲ್ಲಾ ಸೇವೆಯನ್ನ, ಎಲ್ಲಾ ಭಗವಂತನ ಅಧ್ಯಾತ್ಮದ ಎಲ್ಲಾ ಕಾರ್ಯಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಅವರು ಇವತ್ತು ಕೃಷ್ಣನಡೆಗೆ ಹೋಗಿರೋದ್ರಲ್ಲಿ ಏನು ಸಂದೇಹವೇ ಇಲ್ಲ. ಅವರಿಗೋಸ್ಕರ ಮತ್ತೆ ಚಂದ ಮಾತಾಜಿ ಅವ್ರಿಗೋಸ್ಕರ ಸಹ ನಾವಿವತ್ತು ಎಲ್ಲರೂ ಪ್ರೇಯರ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. ಸೊ ಎಲ್ಲ ಈಗ ರಜೆಗಳು, ಸಮ್ಮರ್ ಕ್ಯಾಂಪ್ ಅದು ಇದರಿಂದ ಇವತ್ತು ತುಂಬಾ ಕಡಿಮೆ ಜನ ಸೇರಿದ್ರಿ. ಆದ್ರೂ ಸಹ ಎಲ್ಲ ಬಂದಿರೋ ಎಲ್ಲಾ ಭಕ್ತರಿಗೆ ನನ್ನ ಕೃತಜ್ಞತೆಗಳು. ಈಗ ನಾವು ಕ್ಲೋಸಿಂಗ್ ಪ್ರೇಯರ್ಸ್ ನ ಹೇಳೋಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಮಾಮಿ ಯಾನಿ ಕರ್ಮಾಪಿ, ಏಕಂ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ, ತ್ವಮೇವ ಹರೇ ಕೃಷ್ಣ ಮಾತಾಜಿ. मनोरमर्दनं देवकी परमानन्दं, कृष्णं वन्दे जगद्गुरुं। कात्यायनी महामाये महायोगिन्नधीश्वरी, नन्दगोपसुतं देवी पति मे कुरुते नमः। श्रीकृष्ण शरणं मम, दासोऽहं कृष्ण तवास्मि। हरे कृष्णा कृष्ण कृष्ण हरे हरे, हरे राम 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 हरे हरे। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमः। श्रील प्रभुपाद की जय, श्री गुरु महाराज की जय। निताय गौर प्रेमानंदे, हरि हरि बोल। Shamakanta Mataji, you can end the Hare session. Krishna, I'll end that session. Hare. Okay.